ನಮಸ್ಕಾರ ಎಲ್ಲರಿಗೂ. ಡೇ 16 ಇವತ್ತು ಕೊಟ್ಟಿರೋ ಟಾರ್ಗೆಟ್ಸ್ ನೀವೆಲ್ಲ ಕಂಪ್ಲೀಟ್ ಮಾಡಿರಿ ಅಂತ ಅನ್ಕೊಂಡಿನಿ. ಮತ್ತೆ ಇವತ್ತು ಮಾಡರ್ನ್ ಹಿಸ್ಟ್ರಿ ರಿಮೈನಿಂಗ್ ಟಾಪಿಕ್ಸ್ ಇದ್ದು, ಆಮೇಲೆ ಇವತ್ತು ಕಳಿಸಿರೋ 6 PM ಕಳಿಸಿತ್ತಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಇವನ್ನ ಪ್ರಾಕ್ಟೀಸ್ ಮಾಡಕ್ ಕೊಟ್ಟಿರ್ತದ್ರಿ. ಸುಮ್ಮಂಗ ಅವ್ನ PDF ಸೇವ್ ಮಾಡಕ್ ಕೊಟ್ಟಿಲ್ಲ, ಅವ್ನು ಪ್ರಾಕ್ಟೀಸ್ ಮಾಡಕ್ ಕೊಟ್ಟಿರ್ತೈತಿ. ಅವನು ಪ್ರಾಕ್ಟೀಸ್ ಮಾಡ್ರಿ ಅಂತ ಅನ್ಕೊಂಡಿನಿ. ಇವತ್ತು ಬೇಕಂತ ನಾ KEA ಕ್ವಶನ್ಸ್ ಅನ್ನ ನಿಮ್ಗೆ ಸಪರೇಟ್ ಆಗಿ KEA ಅಂತ ಹೆಡ್ಡಿಂಗ್ ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ನೀವು ಏನ್ ಮಾಡತ್ತೀರಿ, ಒಬ್ಬೊಬ್ರು KEA ಕ್ವಶನ್ಸ್ ಇನ್ ಯಾವ ಒಂದು ಸೆಕ್ಷನ್ ಕೊಟ್ಟಿರ್ತೀರಿ ಅವನಷ್ಟ ನೀವು ಸಾಲ್ವ್ ಮಾಡತ್ತೀರಿ. UPSC ನಮ್ಗೆ ಯಾಕೆ ಬೇಕು ಬಿಡ ಅನ್ನತ್ತೀರಿ. ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಹೇಳಿದ್ರು ತಿಳಿಯವಲ್ತು. ಆಕ್ಚುಲಿ UPSC ಕ್ವಶನ್ ನಿನ್ನ ಒಂದು ವಿಡಿಯೋ ಮಾಡಕ್ಕಿಲ್ಲ, UPSC ಕ್ವಶನ್ ಹೆಂಗ್ ಕಾಪಿ ಪೇಸ್ಟ್ ಮಾಡಿದ್ರ ಅಂತ ಹೇಳಿ ಅಂದ್ರೂ ನಿಮ್ಗೆ ಅದ್ರದ್ದು ಏನದ ರಿಯಲೈಸ್ ಆಗೋಲ್ತು. ಈ KEA ಕ್ವಶನ್ಸ್ ಎಲ್ಲೆಲ್ಲಿ ಹಾಕಿಲ್ಲ ಸೆಕ್ಷನ್ಸ್ ಅಲ್ಲೆಷ್ಟೋ ಅವ್ನ ನಟ್ಟ ಸಾಲ್ವ್ ಮಾಡತ್ತೀರಿ. ಅದ್ರ ಸಂಬಂಧ ನಾ ಮಾಡಿ ಮಿಕ್ಸ್ ಮಾಡಿಬಿಟ್ಟಿನಿ. ನಿಮಗೆ ಎರಡರದು ಇಂಪಾರ್ಟೆನ್ಸ್ ಸೇಮ್ ಐತಿ, ಅದಕ್ಕೆ ಕೇಳತ್ತೀನಿ. ಎರಡು ಕ್ವಶನ್ಸ್ ಇವತ್ತು ಮಿಕ್ಸ್ ಮಾಡಾಕಿತ್ತು, UPSC ಮತ್ತೆ KEA. ನೀವೆಲ್ಲ ಡಿಫ್ರೆನ್ಶಿಯೇಟ್ ಮಾಡಕ್ ಬರಬಾರ್ದು ಅಂತ ಹೇಳಿ, ಈ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಹೇಳಿ ಇನ್ನೆರಡು ಮಿಕ್ಸ್ ಮಾಡಿ ಹಾಕಿದ್ದೆ. ಎಲ್ಲ ಬಿಡಿಸಿರಿ ಅಂತ ಅನ್ಕೊಂಡಿನಿ. ಇವತ್ತಿನ ಕ್ವಶನ್ಸ್ ಸ್ವಲ್ಪ ಅಷ್ಟು ಟಫ್ ಇರಲಿಲ್ಲ, ಯಾಕಂದ್ರೆ ಟಫ್ ಕ್ವಶನ್ಸ್ ನಾವು ಎಸ್ಟರ್ಡೇನ ಡಿಸ್ಕಸ್ ಮಾಡಿವಿ. ಪ್ರೀವಿಯಸ್ ಇಯರ್ ಕ್ವಶನ್ ವಿಡಿಯೋ ಐತಲ್ಲ, ಮೊನ್ನೆ ಡೇ 14 ಮಾಡಿದ್ದೇವಲ್ಲ, ಡೇ 14 ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್. ಅದ್ರಾಗ ಟಫ್ ಕ್ವಶನ್ಸ್ ಎಲ್ಲ ಹಾಕಿದೆ ಇದ್ರ ರಿಲೇಟೆಡ್. ಇವೆಲ್ಲ ರಿಮೈನಿಂಗ್ ಯಾವ ಪ್ರೀವಿಯಸ್ ಇಯರ್ ಕ್ವಶನ್ ಉಳಿದಾವಲ್ಲ ಅವನ್ನೆಲ್ಲ ಒಂದ ಕಡೆ ಕಂಪೈಲ್ ಮಾಡಿ ಇವತ್ತು ನಿಮಗೆ ಕೊಟ್ಟಿತ್ತು. ಇವೆಲ್ಲ ಒನ್ ಲೈನರ್ ಕ್ವಶನ್ಸ್ ಇದ್ದು, ಈಸಿ ಕ್ವಶನ್ಸ್. ಅವ್ನು ಇವತ್ತು ಕಂಪೈಲ್ ಮಾಡಿದ್ದೆ. ಈಸಿ ಅಂತ ಕಾಣಿಸ್ತಾವ ಅಷ್ಟೇ, ಅವು ಆದ್ರೆ ಟಫ್ ಅದಾವು. ಅದಕ್ಕೆ ಈಗ ಬಿಡ್ಸಕ್ ಸ್ಟಾರ್ಟ್ ಮಾಡೋಣ. ಒಂದನೇ ಕ್ವಶನ್ ಏನೈತಿ, ಆಂಧ್ರ ಪ್ರದೇಶದ ಮದನಪಲ್ಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ಬಿಟ್ಟು. ಮದನಪಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ಲೇಸ್ ನಮ್ಮ ಫ್ರೀಡಮ್ ಸ್ಟ್ರಗಲ್ದಾಗ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಐತದು. ಅದ್ರ ಸಂಬಂಧ ಇದ್ರ ಮೇಲೆ ಕ್ವಶನ್ಸ್ ಬೀಳೋ ಚಾನ್ಸಸ್ ಭಾಳ ಇರ್ತಾವು. ಈಗ ಆಕ್ಚುಲಿ UPSC ಕೇಳಿದ್ರಿಂದ ಇವರು KEAದವ್ರು ಕೇಳಕ್ ಚಾಲೂ ಮಾಡ್ಬೋದು ಇದ್ರ ಮೇಲೆ. ಅದಕ್ಕೆ ನಾನು ಏನದನ್ನ ಈ ಕ್ವಶನ್ ಅನ್ನು ಇಂಪಾರ್ಟೆಂಟ್ ಆಗಿ ತಗೊಂಡಿನಿ. ಒಂದನೇ ಆಪ್ಷನ್ ಏನೈತಿ, ಪಿಂಗಾಲಿ ವೆಂಕಯ್ಯನವರು ಇಲ್ಲಿ ತ್ರಿವರ್ಣ ಭಾರತೀಯ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದರು ಅಂತೈತಿ. ಎರಡನೇದು, ಪಟ್ಟಾಭಿ ಸೀತಾರಾಮಯ್ಯವರು ಇಲ್ಲಿಂದ ಆಂಧ್ರ ಪ್ರದೇಶದ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಮುನ್ನಡೆಸಿದರು ಅಂತೈತಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಬೆಂಗಾಳ ಇಂದ ಇಂಗ್ಲಿಷ್ಗೆ ಇಲ್ಲಿ ಅನುವಾದಿಸಿದರು. ನೋಡ್ರಿ, ಈ ಆಪ್ಷನ್ ಇಂಥ ಆಪ್ಷನ್ಸ್ ಹೆಂಗ್ ಸಾಲ್ವ್ ಮಾಡೋದಂದ್ರೆ ಇವು ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರು ಇವೆಲ್ಲ ದೊಡ್ಡ ದೊಡ್ಡದಾವು. ಆಕ್ಚುಲಿ ಇದು ಆಪ್ಷನ್ ಫ್ರೇಮ್ ಮಾಡೋ ಮುಂದಾಗ, ಈ ಸಿ ಆಪ್ಷನ್ ಫ್ರೇಮ್ ಮಾಡೋ ಮುಂದಾಗ ಇದು ಆಕ್ಚುಲಿ ತಪ್ಪಿತ್ತು ಅನ್ಕೋರಿ. ಈಗ ತಪ್ಪಿತ್ತಂದ್ರೆ ಈ ತರ ಫ್ರೇಮ್ ಮಾಡಕ್ಕಾಗಲ್ಲ ನಮಗೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಬೆಂಗಾಳದಿಂದ ಇಂಗ್ಲಿಷ್ಗೆ ಇಲ್ಲಿ, ಇದು ಆಕ್ಚುಲಿ ರಾಂಗ್ ಆಪ್ಷನ್ ಆಗಿತ್ತಂದ್ರೆ ಇದನ್ನ ತಲೆಯಾಗ ಬರಲ್ಲ ಯಾರಿಗೂ, ಫ್ರೇಮರ್ಸ್ಗೆ. ಇದು ಆಕ್ಚುಲಿ ಈ ತರ ಇದಲ್ಲ, ಬೆಂಗಾಲಿನ ಇಂಗ್ಲಿಷ್ನ ಟ್ರಾನ್ಸ್ಲೇಟ್ ಮಾಡಿದ್ರಂತ ಇಲ್ಲಿ ಕುಂತ. ಈ ತರ ರಾಂಗ್ ಆಪ್ಷನ್ಸ್ನಾಗ ಹಾಕುವಕ ತಲೆಯಾಗರ ಹೆಂಗ್ ಬರ್ತ ಹೇಳ್ರಿ. ಇದು ಆಕ್ಚುಲಿ ಆಪ್ಷನ್ ಅವ್ನ ತಲೆ ಬರತ್ತಂತಂದ್ರ ಎಕ್ಸಾಮ್ ಫ್ರೇಮರಿಗೆ ಇದ ರೈಟ್ ಆನ್ಸರ್ ಐತೆ. ಅದ್ರ ಸಂಬಂಧ ಈ ತರ ಕ್ವಶನ್ಸ್, ಈ ತರ ಆಪ್ಷನ್ಸ್ ಅವ್ನ ತಲೆ ಬರ್ತಾವ. ಇದು ಬರ್ಬೋದು ನೋಡಿ, ಈ ಆಪ್ಷನ್ ಬೆಂಗಾಲಿ ವೆಂಕಯ್ಯ ಇಲ್ಲಿ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದರು ಅಂತೈತಿ. ಸೀತಾರಾಮ ಇದು ಅಂತೂ ಬಾರ್ಡರ್ ಆಪ್ಷನ್ ಇದೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇಲ್ಲಿದ್ರೆ ಚಲೋ ಮಾಡಿದ್ರು. ಮೇಡಮ್ ಲೆವೆಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ಅವರು ಥಿಯೋಸಫಿಕಲ್ ಸೊಸೈಟಿ ಪ್ರಧಾನ ಕಚೇರಿಯನ್ನು ಇಲ್ಲಿ, ಪ್ರಧಾನ ಕಚೇರಿ ನಿನ್ನೆ ಅಂತ ಹೇಳತ್ತೀನಿ, ಅಡಿಯಾರ್ದಾಗ ಇತ್ತು ಅಂತ ಹೇಳಿ. ನಿನ್ನೆ ಮೊನ್ನೆ ಎಲ್ಲ ರಿಪೀಟ್ ಮಾಡಿ ಅಡಿಯಾರ್ದಾಗ ಚೇಂಜ್ ಮಾಡಿದ್ರು ಅವ್ರು ಅಂತ ಹೇಳಿ. ಆಕ್ಚುಲಿ ಇದನ್ನ ಎಲಿಮಿನೇಟ್ ಮಾಡ್ಬಿಡ್ಬೋದು ಬೇಸಿಕ್ ಫ್ಯಾಕ್ಟ್ ಇದ್ರೆ. ಆದ್ರೆ ರಾಷ್ಟ್ರಗೀತೆಯನ್ನು ಬಂಗಾಲದಿಂದ ಇಂಗ್ಲಿಷ್ಗೆ ಇಲ್ಲಿ ಅನುವಾದಿಸಿದ್ರು. ಈ ತರ ಆಪ್ಷನ್ಸ್ ಅವ್ನು ಫ್ರೇಮ್ ಮಾಡೋಕ್ಕಿಂತ ಮುಂಚೆ ಅವ್ನಿಗೆ ರಾಂಗ್ ಆಪ್ಷನ್ ಆಗಿತ್ತಂದ್ರೆ ಇದು ತಲೆ ಬರಲ್ಲ. ಅದ್ರ ಸಂಬಂಧ ನೀವು ಗೊತ್ತಿರ್ಲಿಲ್ಲ ಅಂತಂದ್ರು ಸಿ ಆಪ್ಷನ್ ಹಾಕ್ಬೇಕು ನೀವು, ಆಡ್ ಒನ್ ಔಟ್ ಹುಡುಕೋದಾದ್ರ. ಆತತಾ ಅದಕ್ಕೆ ಆನ್ಸರ್ ಯಾವುದು? ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಬಂಗಾಲದಿಂದ ಇಂಗ್ಲಿಷ್ಗೆ ಅನುವಾದಿಸ್ತಾರೆ. ಇಲ್ಲಿ ಇಂಗ್ಲಿಷಿಗೆ ಅನುವಾದಿಸ್ತಾರಲ್ಲ, ಅದ್ರ ಹೆಸರು ಏನಿತ್ತು? ಆಕ್ಚುಲಿ ದ ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತಿತ್ತು. ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಕರಿತೀವಿ ಅದಕ್ಕೆ. ಅದನ್ನ ಮತ್ತೆ ಆಮೇಲೆ ಈಗೇನ್ ಜನಗಣಮನದ ಏನದ ಟ್ಯೂನ್ ಐತಲ್ರಿ, ಟ್ಯೂನ್ ಅಥವಾ ನಾವು ರಿದಮ್ ಅಂತೀವೋ ಏನು ದಾಟಿ ಹಚ್ಚೋದು ಅಂತೀವಲ್ಲ, ಆ ದಾಟಿನೂ ಇಲ್ಲೇ ರಿಫೈನ್ ಆಗಿದ್ದು. ಅರ್ಥತಾ? ಬೆಂಗಾಲಿ ವೆಂಕಯ್ಯನವ್ರ ಬಗ್ಗೆ ನೋಡೋದಾದ್ರ ಇವರು ನಮ್ದು ರಾಷ್ಟ್ರೀಯ ಧ್ವಜ ತ್ರಿವರ್ಣ ಧ್ವಜವನ್ನು ಡಿಸೈನ್ ಮಾಡ್ಯಾರ. ಆಮೇಲೆ ಚರಕ ಇನ್ಕ್ಲೂಡ್ ಮಾಡಂತ ಯಾರು ಹೇಳಿದ್ರು ಇವರಿಗೆ? ಗಾಂಧೀಜಿಯವರು ಚರಕನ್ನು ನಮ್ಮ ರಾಷ್ಟ್ರೀಯ ಧ್ವಜದೊಳಗ 3 ಅದಾವಲ್ಲ, ಅದ್ರೊಳಗ ನಮ್ಮ ರಾಷ್ಟ್ರೀಯ ಧ್ವಜ ಚರಕ ಹಾಕಂತೇಳಿ ಗಾಂಧೀಜಿ ಸಜೆಸ್ಟ್ ಮಾಡಿದ್ರು ಇವ್ರಿಗೆ. ಅರ್ಥತಾ? ಪಟ್ಟಾಭಿ ಸೀತಾರಾಮ್ ಅವರು ಇಲ್ಲಿಂತ್ರನ ಏನ್ ಮಾಡ್ಯಾರ? ಇಲ್ಲಿಂತ್ರ ಮಾಡಿಲ್ಲ, ಆಂಧ್ರ ಪ್ರದೇಶದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಅವ್ರು ಮದನಪಲ್ಲಿ ಒಳಗ ಮಾಡಿಲ್ಲ, ಆ ಸೆಂಟರ್ ಆಗಿರಲಿಲ್ಲ ಅವ್ರದ್ದು. ಮತ್ತೆ ಪಟ್ಟಾಭಿ ಸೀತಾರಾಮಯ್ಯ ಅವ್ರ ಬಗ್ಗೆ ಹೇಳ್ದ, ಇವ್ರು ಬರ್ದ ಬುಕ್ ಯಾವ್ದು ಹೇಳ್ರಿ? ಹಿಸ್ಟ್ರಿ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಐತಿ. ಹಿಸ್ಟ್ರಿ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಈ ಬುಕ್ ಯಾರು ಬರ್ದಾರ? ಪಟ್ಟಾಭಿ ಸೀತಾರಾಮಯ್ಯ ಅನ್ನೋರು ಬರ್ತಾರ. ಮತ್ತೆ ಇವ್ರ ಬಗ್ಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ ಹೇಳಿದ್ರೆ ಇವ್ರು ಸುಭಾಷ್ ಚಂದ್ರ ಬೋಸ್ ಅವ್ರಲ್ಲ, ಅವ್ರ ವಿರುದ್ಧ ಎಲೆಕ್ಷನ್ ನಿಂದ ಸೋತವ್ರು. ಯಾರು? ಪಟ್ಟಾಭಿ ಸೀತಾರಾಮಯ್ಯ ಅವರು. ಅಥವಾ ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಹೇಳಿದೆ ನಾನು ನಿಮ್ಗೆ. ಆಮೇಲೆ ಥಿಯೋಸಫಿಕಲ್ ಸೊಸೈಟಿ ಇದೇನಾಗಿರ್ತೈತಿ, ಇವೆರಡು ಆಪ್ಷನ್ ಇಲ್ಲೇನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಕ್ ಬಂದಿದ್ರಲ್ಲ ಇವರು, ಎಲ್ಲಿದ್ರು ಇವರು ಆಕ್ಚುಲಿ? ಎಲ್ಲಿದ್ರು ಅಂದ್ರೆ ಥಿಯೋಸಫಿಕಲ್ ಸೊಸೈಟಿ ವಿಸಿಟ್ ಮಾಡಕ್ ಬಂದಿರ್ತಾರೆ. ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರು. ಆ ಟೈಮ್ದಾಗ ಇದನ್ನ ಏನ್ ಮಾಡಿದ್ದು? ಟ್ರಾನ್ಸ್ಲೇಟ್ ಮಾಡಿದ್ದೆ. ಆಕ್ಚುಲಿ ಬಿಗಿನಿಂಗ್ ಈಗ ಜನಗಣ ಮನ ಸ್ಟಾರ್ಟ್ ಆಗುತ್ತಲ್ರಿ, ಹಂಗೆ ಬಿಗಿನ್ ಹೆಂಗ್ ಆಗುತ್ತೆ ಅಂದ್ರೆ ಇಂಗ್ಲಿಷ್ನಾಗ ಇದೊಂದು ನೆನ್ಪಿಟ್ಕೋರಿ, ಥೋ ಆರ್ಟ್ ದ ರೂಲರ್ ಆಫ್ ದ ಮೈಂಡ್ಸ್ ಆಫ್ ಪೀಪಲ್ ಅಂತ ಹೇಳಿ. ಇದು ಜನಗಣ ಮನದ ಸ್ಟಾರ್ಟಿಂಗ್ ಲೈನ್ ಇಂಗ್ಲಿಷ್ನಾಗ.
ದೋ ಆರ್ಟ್ ದ ರೂಲರ್ ಆಫ್ ಮೈಂಡ್ಸ್ ಆಫ್ ಪೀಪಲ್. ಇದು ಜನಗಣ ಮನದ ಸ್ಟಾರ್ಟಿಂಗ್ ಲೈನ್. ಅದೇನಿತ್ತು ಅಂತ ಹೇಳಿದೆ ಹೆಸರು ನಿಮ್ಗೆ? ಇದು ಹೇಳಿದ್ನಲ್ರಿ, ಯಾವ್ದದು? ದ ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳಿದ್ನಲ್ಲ, ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಇದರದ್ದು ಟ್ರಾನ್ಸ್ಲೇಷನ್. ಅರ್ಥದ ಇದನ್ನ? ಇದು ಯಾವ್ದು ಆನ್ಸರ್ ಹಂಗಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಬಂಗಾಳದಲ್ಲಿ ಇಂಗ್ಲಿಷ್ ಅನುವಾದಿಸಿದ್ದು ಇಲ್ಲೇ. ನೋಡಿ ಇಂಗ್ಲಿಷ್ ನೋಡು. ವಿತ್ ರೆಫರೆನ್ಸ್ ಟು ಮದನಪಲ್ಲಿ ಆಫ್ ಆಂಧ್ರ ಪ್ರದೇಶ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅನ್ಕೊಂಡ್ರು. ಬೆಂಗಾಲಿ ವೆಂಕಯ್ಯ ಡಿಸೈನ್ ದ ಟ್ರೈ ಕಲರ್ ನ್ಯಾಷನಲ್ ಫ್ಲಾಗ್ ಹಿಯರ್. ಇದು ತಪ್ಪೈತಿ. ಪಟ್ಟಾಭಿ ಸೀತಾರಾಮಯ್ಯ ಲೆಡ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಫ್ ಆಂಧ್ರ ರೀಜನ್ ಹಿಯರ್. ಇದು ತಪ್ಪೈತಿ. ರವೀಂದ್ರನಾಥ್ ಟ್ಯಾಗೋರ್ ಟ್ರಾನ್ಸ್ಲೇಟೆಡ್ ದ ನ್ಯಾಷನಲ್ ಎಂಥಮ್ ಫ್ರಮ್ ಬೆಂಗಾಲ್ ಟು ಇಂಗ್ಲಿಷ್ ಹಿಯರ್. ಇದು ಬರೋಬರಿ ಆಪ್ಷನ್. ಇಲ್ಲೇನು ಮದನಪಲ್ಲಿ ಒಳಗೆ ಏನ್ ಮಾಡಿದ್ರು, ಬೆಂಗಾಲ್ ಟು ಇಂಗ್ಲಿಷ್ನ ನಮ್ಮ ನ್ಯಾಷನಲ್ ಎಂಥಮ್ ಟ್ರಾನ್ಸ್ಲೇಟ್ ಮಾಡಿದ್ದಿಲ್ಲೇ. ಈ ವರ್ಷ ನ್ಯಾಷನಲ್ ಸಾಂಗ್ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಗೆ ನ್ಯಾಷನಲ್ ಸಾಂಗ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಭಾಳ ಐತಿ, ಒಂದೇ ಮಾತ್ರ ಮೇಲೆ. ಅದಕ್ಕೆ ಅದೊಂದು ಚಂದಗ ಅದ್ರ ಬಗ್ಗೆ ರಿಸರ್ಚ್ ಮಾಡ್ರಿ. ಯಾವುದು? ನ್ಯಾಷನಲ್ ಸಾಂಗ್ ಬಗ್ಗೆ, ಒಂದೇ ಮಾತ್ರ ಬಗ್ಗೆ. ಮೇಡಮ್ ಲೆವೆಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ಸೆಟ್ ದ ಹೆಡ್ ಕ್ವಾರ್ಟರ್ಸ್ ಅಟ್ ಥಿಯೋಸಫಿಕಲ್ ಸೊಸೈಟಿ ಫಸ್ಟ್. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳಿದೆ? ಅಡಿಯಾರ್ದಾಗಿ. ಅದಕ್ಕೆ ಇದು ತಪ್ಪೈತಿ. ಇದು ಯಾವ್ದು ಆನ್ಸರ್? ರವೀಂದ್ರನಾಥ್ ಟ್ಯಾಗೋರ್ ಟ್ರಾನ್ಸ್ಲೇಟೆಡ್ ದ ನ್ಯಾಷನಲ್ ಎಂಥಮ್ ಫ್ರಮ್ ಬೆಂಗಾಲ್ ಟು ಇಂಗ್ಲಿಷ್ ಹಿಯರ್. ಎಲ್ಲಿ? ಮದನಪಲ್ಲಿ ಆಫ್ ಆಂಧ್ರ ಪ್ರದೇಶದಾಗ. ಆತತಾ ಇದ್ರ ಬಗ್ಗೆ ನೋಡಿದ್ವಿ ಒಂದನೇ ಕ್ವಶನ್ ಬಗ್ಗೆ. ಈಗ ಎರಡನೇ ಕ್ವಶನ್ ಏನೈತಿ? ವಿತ್ ರೆಫರೆನ್ಸ್ ಟು ಫ್ರೀಡಮ್ ಸ್ಟ್ರಗಲ್, ಇಂಡಿಯನ್ ಫ್ರೀಡಮ್, ಉಷಾ ಮೆಹ್ತಾ. ನಿಮ್ಗೆ ಯಾರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳೋ ಮುಂದೆ ಉಷಾ ಮೆಹ್ತಾ ಅವ್ರ ಬಗ್ಗೆ ಹೇಳಿದ್ನಲ್ಲ, ಇವರು ಅಂಡರ್ ಸೀಕ್ರೆಟ್ ಕಾಂಗ್ರೆಸ್ ಅಂಡರ್ಗ್ರೌಂಡ್ ಕಾಂಗ್ರೆಸ್ ರೇಡಿಯೋ ಮಾಡಿರ್ತಾರ ಅಂತ ಹೇಳಿದ್ನಲ್ಲ ನಿಮ್ಗೆ. ಇದು ಉಷಾ ಮೆಹ್ತಾ ಅವ್ರ ಬಗ್ಗೆ ಆಯ್ತು. ಉಷಾ ಮೆಹ್ತಾ ಅವ್ರು ಏನ್ ಮಾಡ್ತಾರ? ಉಷಾ ಮೆಹ್ತಾ ಅವ್ರ ಬಗ್ಗೆ ಇನ್ನೊಂದಿಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಹೇಳೋದಾದ್ರೆ, ಇವ್ರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತಲ್ರಿ, ಅವಾಗ ಇವರು ಸ್ಟಾರ್ಟ್ ಮಾಡ್ಬಿಟ್ಟಿದ್ದು ಯಾವುದು? ಅಂಡರ್ಗ್ರೌಂಡ್ ರೇಡಿಯೋ ಸ್ಟಾರ್ಟ್ ಮಾಡಿರ್ತಾರ. ಅಂಡರ್ಗ್ರೌಂಡ್ ರೇಡಿಯೋ ಒಳಗೆ ಏನೇನು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರ? ಏನ್ ಮಾಡ್ತಿರ್ತಾರೆ? ಗಾಂಧೀಜಿ ಅವರ ಮೆಸೇಜ್ಗಳನ್ನ, ಗಾಂಧೀಜಿ ಅವರ ಸಂದೇಶಗಳನ್ನ, ಆಮೇಲೆ ಕಾಂಗ್ರೆಸ್ ಅನೌನ್ಸ್ಮೆಂಟ್ಸ್ ಅನ್ನ, ಕಾಂಗ್ರೆಸ್ ಏನೇನು ಅನೌನ್ಸ್ ಮಾಡಿದ ಅವನ್ನ, ಇವನ್ನೆಲ್ಲ ಇವ್ರು ಏನ್ ಮಾಡ್ತಿರ್ತಾರ? ಅಂಡರ್ಗ್ರೌಂಡ್ ರೇಡಿಯೋದಾಗ ಚಲಾಯಿಸ್ತಿರ್ತಾರೆ. ಬ್ರಿಟಿಷ್ ಯಾವ ನ್ಯೂಸ್ ಅನ್ನ ಸೆನ್ಸರ್ ಮಾಡಿ ಅಲ್ಲಿ ಪಬ್ಲಿಕ್ನೇ ಬರ್ಲಾರ್ದಂಗ್ ಮಾಡಿರಲ್ಲ, ಅವನ್ನೆಲ್ಲ ನ್ಯೂಸ್ ಅನ್ನ ಇಲ್ಲಿ ಪಬ್ಲಿಷ್ ಮಾಡ್ತಿರ್ತಾರೆ ಈ ರೇಡಿಯೋದಾಗ, ಅಂಡರ್ಗ್ರೌಂಡ್ ಸೀಕ್ರೆಟ್ ರೇಡಿಯೋದಾಗ. ಯಾರು? ಉಷಾ ಮೆಹ್ತಾ ಅವರು. ಇದ್ರ ಹೆಸರು ಏನು ಕೇಳಲ್ಲ, ಅದ್ರ ಕಾಂಗ್ರೆಸ್ ರೇಡಿಯೋ ಅಂತ ಐತದ. ಕಾಂಗ್ರೆಸ್ ರೇಡಿಯೋ 42 ಏನಾಯ್ತು, ಕಾಂಗ್ರೆಸ್ ರೇಡಿಯೋದ ಅಂತ ಹೆಸರಿತ್ತು ಅವ್ರು. ದಿಸ್ ಈಸ್ ಕಾಂಗ್ರೆಸ್ ರೇಡಿಯೋ ಅಂತ ಬರ್ತಿತ್ತು ಅದು. ಅದ್ರದ್ದು ಕೇಳಿರ್ಬೇಕಾದ್ರೆ ಒಂದು ಇದೆ ಐತದ, ದಿಸ್ ಈಸ್ ಕಾಂಗ್ರೆಸ್ ರೇಡಿಯೋ 42.3 ಅಂತ ಹಿಂಗೆ ಬರ್ತಿತ್ತು. ಈಗ ಬರ್ತೈತಲ್ಲ FM 98.5 ಅಂತ ಹಿಂಗೆ ಬರ್ತಲ್ಲ, ಆ ಥರ ಹಂಗೆ ಬರ್ತಿತ್ತು. ದಿಸ್ ಈಸ್ ಕಾಂಗ್ರೆಸ್ ರೇಡಿಯೋ ಅಂತ. ಇದು ಉಷಾ ಮೆಹ್ತಾ ಅವ್ರು ಏನು ಮಾಡಿದ್ರು? ಕಾಂಗ್ರೆಸ್ ಸೀಕ್ರೆಟ್ ರೇಡಿಯೋ ಮಾಡಿದ್ರು. ಪಾರ್ಟಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅವ್ರಿಗೆ ಆಕ್ಚುಲಿ ಸಂಬಂಧ ಇಲ್ಲ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಾಂಧೀಜಿ ಭಾಗವಹಿಸಿದ್ರೇನಿಲ್ಲ? ಗಾಂಧೀಜಿ ಭಾಗವಹಿಸಿದ್ರು. ಆಮೇಲೆ ಅಂಬೇಡ್ಕರ್ ಅವರು ಇದ್ರು, ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಹೋಗಿದ್ರು. ಇವೆಲ್ಲ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ಆಯ್ತು. ಆಮೇಲೆ ಇವ್ರಿನ ಸಣ್ಣವ್ರು ಇರ್ತಾರ ಅವ್ರು, ಯಾರು? ಉಷಾ ಮೆಹ್ತಾ ಅವ್ರು. ಆಮೇಲೆ ಲೀಡಿಂಗ್ ದ ಕಂಟಿಂಜೆಂಟ್ ಆಫ್ ನ್ಯಾಷನಲ್ ಆರ್ಮಿ. ಇದು ಯಾವುದು ಹಂಗಂದ್ರ? ಇದು ಕೇಳಿತಿರ್ಗೋತನ್ರಿ, ಯಾವುದು? ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್ ಅಂತ ಮಾಡಿರ್ತಾರಲ್ಲ ಇಂಡಿಯನ್ ನ್ಯಾಷನಲ್ ಆರ್ಮಿ ಒಳಗೆ, ಅದನ್ನ ಹೆಡ್ ಮಾಡಿದವರು. ಹಂಗೆ ಕನ್ಫ್ಯೂಸ್ ಇಡಿಲ್ಲ ಅಂತ ಕೇಳಿದ್ರು ಉಷಾ ಮೆಹ್ತಾ ಅವ್ರು. ಇವ್ರ ಹೆಸರು ಯಾವ್ದು? ಕ್ಯಾಪ್ಟನ್ ಲಕ್ಷ್ಮಿ ಅಂತ ಇರ್ತಾರಲ್ಲ, ಕ್ಯಾಪ್ಟನ್ ಲಕ್ಷ್ಮಿ ಸೆಹಗಾಲ್ ಅಂತ ಇರ್ತಾರಲ್ಲ, ಇವರು ಏನ್ ಮಾಡಿದ್ದ? ಇದು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಂಟಿಂಜೆಂಟ್ ಲೀಡ್ ಮಾಡಿದ್ದ. ಯಾವ ಕಂಟಿಂಜೆಂಟ್ ಅದು? ರಾಣಿ ಲಕ್ಷ್ಮೀಬಾಯಿ ಕಂಟಿಂಜೆಂಟ್ ಅಂತ ಇರತ್ತಲ್ಲ, ಅದನ್ನ ಲೀಡ್ ಮಾಡಿದವ್ರು ಯಾರು? ಕ್ಯಾಪ್ಟನ್ ಲಕ್ಷ್ಮಿ ಸೆಹಗಾಲ್ ಅಂತ. ಅವ್ರ ಬಗ್ಗೆ ನೆಕ್ಸ್ಟ್ ಅದ ಫ್ಯಾಕ್ಟ್ ಕೇಳ್ಬೋದು. ಈಗ ಉಷಾ ಮೆಹ್ತಾ ಕೇಳಾರಲ್ಲ, ನೆಕ್ಸ್ಟ್ ಅದ ಇದನ್ನ ಲೀಡಿಂಗ್ ದ ಕಂಟಿಂಜೆಂಟ್ ಆಫ್ ನ್ಯಾಷನಲ್ ಆರ್ಮಿ, ಇದನ್ನ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್ ಯಾರು ಹೆಡ್ ಮಾಡಿದ್ರು ಅಂತ ಕೇಳಿದ್ರೆ ನಿಮ್ಗೆ ಇದನ್ನ ಹೇಳ್ಬೇಕಾಗುತ್ತೆ. ಕ್ಯಾಪ್ಟನ್ ಲಕ್ಷ್ಮಿ ಸೆಹಗಾಲ್ ಅಂತ ಹೇಳಿ. ಅಸಿಸ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಇಂಟ್ರಿಮ್ ಗೌರ್ಮೆಂಟ್. ಇಂಟ್ರಿಮ್ ಗೌರ್ಮೆಂಟ್ ಆಮೇಲೆ ಆಗುತ್ತೆ, ಇವ್ರು ರಿಲೇಟೆಡ್ ಇಲ್ಲ. ಇಂಟ್ರಿಮ್ ಗೌರ್ಮೆಂಟ್ ಒಳಗೆ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಸರ್ದಾರ್ ಪಟೇಲ್ ಇದ್ರು, ಆಮೇಲೆ ಲಿಯಾಕತ್ ಅಲಿ ಖಾನ್ ಇದ್ರಲ್ಲ ಅಂತ ಹೇಳಿದ್ನ. ಲಿಯಾಕತ್ ಅಲಿ ಖಾನ್ ಆಕ್ಚುಲಿ ಇವರು ಮುಸ್ಲಿಂ ಲೀಗ್ ಮೆಂಬರ್ ಇರ್ತಾರ, ಅಂದ್ರೂ ಇವ್ರನ್ನೇನೋ ಮನವೊಲಿಸಿರ್ತಾರೆ. ಆಕ್ಚುಲಿ ವಾಪಸ್ ಅವ್ರು ಹೋಗ್ತಾರ ಬಿಟ್ರೆ, ಅದು ಮಾತು ಬೇರೆ ಮುಂದಿಂದ. ಆದ್ರೆ ನಿಮ್ಗೆ ಹೇಳೋದಾದ್ರೆ ಇದು ಆನ್ಸರ್ ಯಾವುದು? ಸೀಕ್ರೆಟ್ ರೇಡಿಯೋ ಮಾಡಿದವ್ರು ಯಾರು? ಉಷಾ ಮೆಹ್ತಾ ಅವ್ರು. ಆಯ್ತಾ? ಈಗ ಅದನ್ನ ಕನ್ನಡದ ನೋಡು. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಉಷಾ ಮೆಹ್ತಾ ಅವರು ಯಾವುದಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿಯಲ್ಲಿ ಸಮಯದಲ್ಲಿ ರಹಸ್ಯ ಕಾಂಗ್ರೆಸ್ ರೇಡಿಯೋವನ್ನು ನಡೆಸಿದ್ದಕ್ಕೆ. ರಹಸ್ಯ ಕಾಂಗ್ರೆಸ್ ರೇಡಿಯೋ ನಡೆಸಿದವರು ಯಾರು? ಉಷಾ ಮೆಹ್ತಾ ಅವರು. ಎರಡನೇ ದುಂಡು ಮೇಜಿನ ಸಮ್ಮೇಳನ ಭಾಗವಹಿಸಿದ್ದಕ್ಕೆ. ಇದಲ್ಲ. ಎರಡನೇ ದುಂಡು ಮೇಜಿನ ಸಭೆ ಇಂಪಾರ್ಟೆಂಟ್ ಫ್ಯಾಕ್ಟ್ ಯಾವುದು? ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ರ ಅದ್ರಾಗ. ಒಂದನೇ ದುಂಡು ಮೇಜಿನ ಸಭೆಯೊಳಗೆ ಭಾಗವಹಿಸಿದ್ದಿಲ್ಲ. ಅದಾದ್ಮೇಲೆ ಗಾಂಧಿ ಇರುವಿನ ಒಪ್ಪಂದ ಆಕತಿ. ಗಾಂಧಿ ಇರುವಿನ ಒಪ್ಪಂದ ಆದ್ಮೇಲೆ ಅವರಿಗೆ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಕರೀತಾರೆ. ಅದಕ್ಕಿಂತ ಮುಂಚೆ ಅವರು ಅಟೆಂಡ್ ಆಗಿರಲಿಲ್ಲ. ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಾಂಧೀಜಿ ಅಟೆಂಡ್ ಆಕಾರ. ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ 3 ದುಂಡು ಮೇಜಿನ ಸಭೆಯೊಳಗೆ ಭಾಗವಹಿಸಿದರು ಅಂಬೇಡ್ಕರ್ ಅವರು. ರಾಷ್ಟ್ರೀಯ ಸೇನೆ ತುಕಡಿಗೆ ಅಥವಾ ಕಂಟಿಂಜೆಂಟ್ಗೆ ಮುಂದೆ ನಡೆಸಿದವರು ಯಾರು ಅಂತ ಹೇಳಿದ್ರೆ ಲಕ್ಷ್ಮೀ ಸೆಹಗಾಲ್, ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಾಲ್. ಯಾವ ರೆಜಿಮೆಂಟ್? ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್. ಇದು ಇಂಡಿಯನ್ ನ್ಯಾಷನಲ್ ಆರ್ಮಿ, ಸುಭಾಷ್ ಚಂದ್ರ ಬೋಸ್ ಅವ್ರು ಮಾಡಿರ್ತಾರಲ್ಲ ಅದ್ರ ರಿಲೇಟೆಡ್. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಹಂಗಾಮಿ ಸರ್ಕಾರ ಸಹಾಯಕ ಮಾಡಿದೆ. ಇಲ್ಲ, ಹಂಗಾಮಿ ಇವರು ಅದ್ರ ರಿಲೇಟೆಡ್ ಇಲ್ಲದ ಆಪ್ಷನ್. ಅರ್ಥತಾ? ಇಲ್ಲೊಂದಿಷ್ಟು ಕ್ವಶನ್ಸ್ ಇವರು ಫಿಲಾಸಫಿಕಲ್ ಕೇಳತ್ತಾರೆ. ಒಂದಿವ್ಸ ಯಾವ್ದೈತಿ? ಗಾಂಧಿವಾದ ಮತ್ತು ಮಾರ್ಕ್ಸ್ ವಾದ ನಡುವಿನ ಒಂದು ಸಾಮಾನ್ಯ ಒಪ್ಪಂದ. ಇಬ್ಬರು ಆಕ್ಚುಲಿ ಸಾಮಾನ್ಯ ಬೇರೆ ಬೇರೆ ಪಾತ್ ಅದಾವ ಇವು. ಇವ್ರದ್ದು ನಾನ್ ವೈಲೆನ್ಸ್,
ಸಾರಿ ಇವ್ರದ್ದು ಗಾಂಧೀಜಿಯವ್ರ ನಾನ್ ವೈಲೆನ್ಸ್, ಇವ್ರದ್ದು ವೈಲೆನ್ಸ್ ಮುಖಾಂತರ ಸ್ವಾತಂತ್ರ್ಯ ಪಡೆಯೋದು ಅಥವಾ ಎಕ್ಸ್ಪ್ಲಾಟೇಷನ್ ಇಂದ ಹೊರಗೆ ಬರೋದು ಯಾರ್ದು ಮಾರ್ಕ್ಸ್ದವ್ರು, ಇವ್ರು ನಾನ್ ವೈಲೆನ್ಸ್. ಪಾತ್ ಎರಡು ಬೇರೆ ಬೇರೆ ಅದಾವು, ಆದ್ರೆ ಸಾಮಾನ್ಯ ಒಪ್ಪಂದ ಏನೈತಿ ಅಂದ್ರೆ ಎರಡೂ ಬಂದು ಎಲ್ಲಿ ಕೂಡ್ತಾವ ಅಂತ ಕೇಳ್ಯಾರ ಅವ್ರು. ಇವ್ರದ್ದು ಪಾತ್ ವೈಲೆನ್ಸ್ ಮಾರ್ಕ್ಸ್ ಅವ್ರು, ಇವ್ರದ್ದು ನಾನ್ ವೈಲೆನ್ಸ್ ಹಿಂಸೆ ಅಹಿಂಸೆ ಅಂತೀವಲ್ಲ ಅದು. ಆದ್ರೆ ಇಬ್ರು ಸೇರಿ ಒಂದ ಕಡೆ ಕೂಡುದು ಎಲ್ಲಿ ಅಂತ ಕೇಳ್ತಾರ ಅವ್ರು. ರಾಜ್ಯರಹಿತ ಸಮಾಜ ಅಂತಿಮ ಗುರಿ ಏನದು ವರ್ಗ ಸಂಘರ್ಷ. ವರ್ಗ ಸಂಘರ್ಷ ಯಾರ್ದು? ಮಾರ್ಕ್ಸ್ ಅವ್ರದ್ದು. ಇದು ಇದ್ರಾಗ ವರ್ಗ ಸಂಘರ್ಷ ಇರಲ್ಲ ಗಾಂಧೀಜಿ ಅವ್ರದ್ದು. ಇದು ಹೋತ್ ಆಪ್ಷನ್. ಖಾಸಗಿ ಆಸ್ತಿಯ ರದ್ದತಿ. ಖಾಸಗಿ ಆಸ್ತಿಯ ರದ್ದತಿನೂ ಮಾರ್ಕ್ಸ್ ಅವ್ರದ್ದು. ಇದು ಆಕ್ಚುಲಿ ಇವ್ರು ಖಾಸಗಿ ಪ್ರೈವೇಟ್ ಪ್ರಾಪರ್ಟಿನ ಗಾಂಧೀಜಿಯವ್ರು ಬ್ಯಾನ್ ಮಾಡ್ರಿ ಅಂತ ಹೇಳಿಲ್ಲ. ಆದ್ರೆ ಟ್ರಸ್ಟಿಶಿಪ್ ಅಂತೀವಲ್ರಿ, ಈ ಯಾರು ದೊಡ್ಡ ದೊಡ್ಡ ಶ್ರೀಮಂತರು ಇದಾರಲ್ಲ ಅವರು ಇಡೀ ಸೊಸೈಟಿನ ಟ್ರಸ್ಟ್ ಆಗಿ ತಗೊಂಡು ಒಳ್ಳೆ ಅವ್ರು ಏನ್ ಗಳಿಸಿದ್ದನ್ನು ವಾಪಸ್ ಕೊಡ್ಬೇಕಂತ ಹೇಳಿ ಗಾಂಧೀಜಿಯವ್ರು ಹೇಳಿದ್ದು ಟ್ರಸ್ಟಿಶಿಪ್ ಅಂತ ಹೇಳಿ. ಅದಕ್ಕೆ ಇವ್ರು ಏನ್ ಹೇಳ್ತಾರ, ಮಾರ್ಕ್ಸ್ ಅವರು ಕಂಪ್ಲೀಟ್ ರದ್ದತಿನೇ ಮಾಡ್ಬಿಡ್ಬೇಕು ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾರ. ಅದಕ್ಕೆ ಮಾರ್ಕ್ಸ್ ಅಷ್ಟ ಐತಿದೆ. ಇವ್ರು ಏನ್ ಕೇಳ್ಯಾರ, ಸಾಮಾನ್ಯ ಇಬ್ಬರು ನಡವರ್ಕ್ ಬರ್ಬೇಕದ. ಆರ್ಥಿಕ ನಿರ್ಣಯವಾದ ಅಥವಾ ಎಕನಾಮಿಕ್ ಡಿಟರ್ಮಿನಿಸಮ್ ಅಂತೀವಿ. ಹಿಂಗಂದ್ರೆ ಏನು, ಈ ಏನ ಜಗತ್ನ್ಯಾಗ ನಡೆಯತೈತೆ ಅಂದ್ರು ವರ್ಲ್ಡ್ದಾಗ ಏನ್ ಬೇಕಾದ್ ನಡೆದ್ರು ಅದ್ರ ಹಿಂದಿನ ರೀಸನ್ ಎಕನಾಮಿ ಅಥವಾ ಆರ್ಥಿಕತೆನ ಅದ್ರ ಹಿಂದಿನ ರೀಸನ್ ಅಂತ ಹೇಳೋರು ಯಾರು? ಇವ್ರು ಮಾರ್ಕ್ಸ್ ಅವ್ರು. ಇದು ಆಕ್ಚುಲಿ ಗಾಂಧೀಜಿಯವ್ರು ಹೇಳಿಲ್ಲ. ಹಂಗಂದ್ರ ರಾಜ್ಯರಹಿತ ಸಮಾಜ ಅಂತಿಮ ಗುರಿ. ಇವ್ರಿಬ್ಬರದು ಅಂತಿಮ ಗುರಿ ಏನಾಗಿತ್ತು? ರಾಜ್ಯರಹಿತ ಸಮಾಜ ಅಂದ್ರ ಸ್ಟೇಟ್ಲೆಸ್ ಸೊಸೈಟಿ ಅಂತೀವ್ ನಾವು. ಅಂದ್ರೆ ಈಗ ಗೋರ್ಮೆಂಟ್ ಐತಲ್ರಿ, ಗೋರ್ಮೆಂಟ್ ಸ್ಟೇಟ್ ಅಂತೀವಲ್ಲ ನಾವು, ಅದು ಬೇಡ ಅಂತಾರ ಇಬ್ರು. ನಾವ ಒಟ್ಟ ಕಮ್ಯುನಿಟಿ ಅಥವಾ ಸಮುದಾಯನ ಕೂಡಿದ್ ಬಿಟ್ರ, ಏನು ವೈಲೆನ್ಸ್ ಮಾಡ್ಲಾರ್ದೆ ಎಲ್ಲಾರು ಒಳ್ಳೆಯವ್ರ ಇದ್ರ, ಎಲ್ಲಾರ್ಗು ಈಕ್ವಾಲಿಟಿ ಇತ್ತಂದ್ರ ಅವಾಗ ನಮ್ಗೆ ರಾಜ್ಯ ಎದಕ್ ಬೇಕಂತ ಹೇಳ್ತಾರ ಇವ್ರಿಬ್ರು. ಸ್ಟೇಟ್ಲೆಸ್ ಸೊಸೈಟಿ, ಇವ್ರಿಬ್ಬರು ನಡಬರ್ ಕಾಮನ್ ಪಾಯಿಂಟ್ ಇದು ಯಾವುದು? ರಾಜ್ಯರಹಿತ ಸಮಾಜ ಅಂತಿಮ ಗುರಿ. ಇದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ ಡೀಟೇಲ್. ಇಂಗ್ಲಿಷ್ ಒಳಗೆ ಒಂದು ಎಕ್ಸ್ಪ್ಲೇನ್ ಮಾಡ್ಬಿಡೋಣ, ಅದಾದ್ಮೇಲೆ ಒಂದು ಸ್ಟೋರಿ ಐತಿ. ಸ್ಟೋರಿ ಒಂಥರ ನಿಮ್ಗೆ ಕಂಪ್ಲೀಟ್ ಐಡಿಯಾ ಯಾವ್ಯಾವ ಮಾರ್ಕ್ಸಿಸಮ್ ಅಂದ್ರೆ ಏನು, ಸೋಷಿಯಲಿಸಮ್ ಅಂದ್ರೆ ಏನು, ಕ್ಯಾಪಿಟಲಿಸಮ್ ಅಂದ್ರೇನು, ಲಿಬರಲಿಸಮ್ ಅಂದ್ರೆ ಏನು ಅಂತ ಒಂದೊಂದು ಸ್ಟೋರಿ ಹೇಳ್ತೀನಿ. ಇದೊಂದು ಕ್ವಶನ್ ಮುಗಿಸಿ ಹೇಳೋದು. ಒನ್ ಕಾಮನ್ ಅಗ್ರಿಮೆಂಟ್ ಬಿಟ್ವೀನ್ ದ ಗಾಂಧೀಜಿ ಅಂಡ್ ಮಾರ್ಕ್ಸಿಸಮ್ ಈಸ್ ದ ಫೈನಲ್ ಗೋಲ್ ಆಫ್ ಸ್ಟೇಟ್ಲೆಸ್ ಸೊಸೈಟಿ. ಇದೆ ಇವ್ರಿಬ್ಬರದು ಕಾಮನ್ ಗೋಲ್ ಏನಂದ್ರೆ, ಇಬ್ಬರದು ಪಾತ್ ಬೇರೆ ಪಾತ್ ಇವ್ರದ್ದು ವೈಲೆನ್ಸ್, ಇವ್ರದ್ದು ನಾನ್ ವೈಲೆನ್ಸ್ ಕರೆ, ಆದ್ರೆ ಪಾತ್ ಸೇಮ್ ಏನ ಸ್ಟೇಟ್ಲೆಸ್ ಸೊಸೈಟಿ ಅಥವಾ ಗೌರ್ಮೆಂಟ್ ಅನ್ನೋದು ಇರಲೇಬಾರ್ದು ಅಂತ ಹೇಳ್ತಾರ. ಎಲ್ಲ ಜನ ತಮ್ಮ ಪಾಡಿಗೆ ತಾವು ಹೊಂದಾನ್ಕೊಂಡಿದ್ಬಿಟ್ರ, ಎಲ್ಲಾರ ನಡಬರ್ಕ್ ಸಮಾನತೆ ಇದ್ರೆ ಮುಗಿದೋತು. ಯಾವ ಗೌರ್ಮೆಂಟು ನೀಡಿಲ್ಲ ನಮ್ಮ ಮೇಲೆ ಅಂತ ಹೇಳೋರು ಇಬ್ರು. ಗೌರ್ಮೆಂಟ್ ನ ಅಬಾಲಿಷ್ ಮಾಡ್ಬೇಕಂತ ಹೇಳಿದವರು ಯಾರು? ಗಾಂಧೀಜಿಯವರು ಮತ್ತು ಮಾರ್ಕ್ಸಿಸಮ್ ಅವರು. ದ ಫೈನಲ್ ಗೋಲ್ ಆಫ್ ಸ್ಟೇಟ್ಲೆಸ್ ಸೊಸೈಟಿ. ದ ಕ್ಲಾಸ್ ಸ್ಟ್ರಗಲ್ ಇದೆ ಯಾರ್ದು? ಮಾರ್ಕ್ಸ್ ತವ್ರು. ಕ್ಲಾಸ್ ಸ್ಟ್ರಗಲ್ ಯಾವ ಕ್ಲಾಸ್ ಅಂತ ಹೇಳ್ತಾರ ಅವರು? ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ಹೇಳ್ತಾರೆ, ಗೊತ್ತೇನ್ರಿ? ಹ್ಯಾವ್ಸ್ ಮತ್ತು ಹ್ಯಾವ್ ನಾಟ್ಸ್ ಅಂದ್ರೆ ಉಳ್ಳವರು ಮತ್ತು ಏನು ಇರ್ಲಾರ್ದವ್ರು. ಅದ ಇವ್ರು ಹ್ಯಾವ್ಸ್ ಅಂದ್ರೆ ಯಾರು? ಕ್ಯಾಪಿಟಲಿಸ್ಟ್ ಅಂತ ಹೇಳ್ತಾರೆ. ಕ್ಯಾಪಿಟಲಿಸ್ಟ್ ಅಂದ್ರೆ ಈಗ ಬಂಡವಾಳಶಾಹಿಗಳು ಇರ್ತಾರಲ್ಲ ಅವರು. ಹ್ಯಾವ್ ನಾಟ್ಸ್ ಅಂದ್ರೆ ವರ್ಕರ್ಸ್ ಮತ್ತು ಕ್ಯಾಪಿಟಲಿಸ್ಟ್ ನಡಬರ್ಕ ಯಾವಾಗ್ಲೂ ಸಂಘರ್ಷ ನಡೀತಿರ್ತದೆ ಅಂತ ಮಾರ್ಕ್ಸಿಸಮ್ದವ್ರು ಹೇಳ್ಯಾರ. ಮಾರ್ಕ್ಸ್ ಅವ್ರು ಹೇಳ್ಯಾರ. ಅಬಾಲಿಷನ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಇದು ಯಾರ್ದಾಗಿತ್ತು? ಮಾರ್ಕ್ಸ್ ಅವ್ರದಾಗಿತ್ತು. ಆದ್ರೆ ಗಾಂಧೀಜಿಯವ್ರದ್ದು ಅಲ್ಲ. ಈ ಎರಡು ತಪ್ಪದ. ಎಕನಾಮಿಕ್ ಡಿಟರ್ಮಿನಿಸಮ್ ಯಾರ್ದು? ಇದು ಮಾರ್ಕ್ಸ್ ಅವ್ರು. ಮಾರ್ಕ್ಸ್ ಏನಿದೆ, ಎನಿಥಿಂಗ್ ಇಡೀ ವರ್ಲ್ಡ್ದಾಗ ಏನ್ ಬೇಕಾದ್ರೂ ಅದ್ರ ಹಿಂದಿನ ರೀಸನ್ ಎಕನಾಮಿನ ಅಥವಾ ಇದನ್ನ ಅಂತ ಹೇಳ್ತಾರ. ಇವ್ರೊಂದು ಇದು ಕೊಡ್ತಾರ, ಬೇಸ್ ಅಂಡ್ ಸೂಪರ್ ಸ್ಟ್ರಕ್ಚರ್ ಮಾಡಲ್ ಅಂತ ಹೇಳಿ. ಇವೆಲ್ಲ ನಮ್ಮ ಆಪ್ಷನ್ ಒಳಗೆ ಬರ್ತಾವ ಕರೆ ಅಂದ್ರೆ ಇವ್ರು ಕೇಳಲ್ಲ. ಆದ್ರೆ ಈ ತರ ಕ್ವಶನ್ಸ್ ಕೇಳಕತ್ರ ಏನು ಮಾಡಕ್ಕಾಗಲ್ರಿ. ಅದಕ್ಕೆ ಬೇಸ್ ಅಂದ್ರ ಇದು ಎಕನಾಮಿ ಅಥವಾ ಆರ್ಥಿಕತೆನ ಎಲ್ಲ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾರ ಅವ್ರು. ಈ ಪೊಲಿಟಿಕಲ್ ಸ್ಟ್ರಕ್ಚರ್ ಹೆಂಗೈತಿ ಅಥವಾ ರಾಜಕೀಯ ವ್ಯವಸ್ಥೆ ಹೆಂಗೈತಿ ಅಥವಾ ಏನದು ಈಗ ಸೊಸೈಟಿ ಹೆಂಗೈತಿ ಅಥವಾ ಏನದು ಇನ್ನೊಂದು ಸಿವಿಲ್ ಸೊಸೈಟಿ ಅಂತೀವಲ್ಲ ಅದು ಹೆಂಗೈತಿ, ಇವನ್ನೆಲ್ಲ ಅವರು ಡಿಟರ್ಮೈನ್ ಯಾರು ಮಾಡ್ತಾರ ಅಂತ ಹೇಳ್ತಾರ? ಮೇನ್ ರೀಸನ್ ಎಕನಾಮಿಕ್ ಆಕ್ಟಿವಿಟಿ ಅಥವಾ ಎಕನಾಮಿನ ಇದ್ರ ಹಿಂದಿನ ರೀಸನ್ ಅಂತ ಹೇಳ್ತಾರ ಅವ್ರು. ಯಾರು? ಇದಕ್ಕೆ ನಾವೇನಂತೀವಿ? ಎಕನಾಮಿಕ್ ಡಿಟರ್ಮಿನಿಸಮ್ ಅಂತೀವಿ. ಅಂದ್ರೆ ಅದೇ ಕಾರಣ ಎಲ್ಲದಕ್ಕೂ ಅಂತ ಹೇಳ್ತಾರ ಅವ್ರು. ಅದ್ರ ಸಂಬಂಧ ಈಗ ಮಾರ್ಕ್ಸ್ ಮತ್ತೆ ಇದರ ಆನ್ಸರ್ ಏನು? ಗಾಂಧಿಸಮ್ ಮತ್ತು ಮಾರ್ಕ್ಸಿಸಮ್ ಕಾಮನ್ ಪಾಯಿಂಟ್ ಯಾವ್ದು ಅಂದ್ರೆ ದ ಫೈನಲ್ ಗೋಲ್ ಆಫ್ ಸ್ಟೇಟ್ಲೆಸ್ ಸೊಸೈಟಿ. ಇದು ಆನ್ಸರ್. ನಿಮ್ಗೆ ಲಿಬರಲಿಸಮ್ ಇವ್ರ ಬಗ್ಗೆ ಸುಮ್ ಐಡಿಯಾ ಕೊಡ್ತೀನಿ ಅನ್ನೆಲ್ಲ. ಯಾಕಂದ್ರೆ ಫಿಲಾಸಫಿಕಲ್ ಕ್ವಶನ್ಸ್ ಒಂದಿಷ್ಟು ನಡ್ಬರ್ಕ್ ಬಿಡ್ತಾವ್ರಿ. ಅವ್ ಆಕ್ಚುಲಿ ಟಫ್ ಅನ್ಕೊಂಡಿರ್ತಾರ ಅವ್ರು. ಆದ್ರೆ ಒಂದು ಸತ ನಿಮ್ಗೆ ಇದ್ರ ಬೇಸಿಕ್ ಐಡಿಯಾ ಇತ್ತಂದ್ರೆ ಆಮೇಲೆ ನಿಮ್ಗೆ ಒಟ್ಟ ಟಫ್ ಆಗಲ್ಲ. ಈಗ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಇಡೀ ವರ್ಲ್ಡ್ ಒಳಗನ ತಡ್ರಿ ಒಂದು ಸೆಕೆಂಡ್. ಇಡೀ ವರ್ಲ್ಡ್ ಒಳಗೆ 3 ಸ್ಟೋರಿ ಇರ್ತಾವ್ರಿ. 3 ಸ್ಟೋರಿ ಯಾವ್ಯಾವು? ಒಂದು ಫಾಸಿಸಮ್, ಇದು ಫಾಸಿಸಮ್, ಇದು ಲಿಬರಲಿಸಮ್, ಇನ್ನೊಂದು ಯಾವುದು? ಸೋಷಿಯಲಿಸಮ್. ಇವು 3 ಸ್ಟೋರಿ ಇರ್ತಾವ. ಯಾವಾಗಿನ ಕಾಲದ? ಯಾವಾಗ ನಡೆದೈತಿ ಸ್ಟೋರಿ? ಇದು ಆಕ್ಚುಲಿ ವರ್ಲ್ಡ್ ವಾರ್ 2 1945 ಒಳಗೆ ಎಂಡ್ ಆಗತ್ತಲ್ಲ, ಅವಾಗ ನಡೆದಿದ್ದು. ಅವಾಗ ಇವು 3 ನಡವರ್ಕ್ ಯಾವಾಗ್ಲೂ ಸಂಘರ್ಷ ನಡೆದಿರ್ತದೆ. ಇವ್ರು ಯಾರು? ಫಾಸಿಸಮ್ ಅಂದ್ರೆ ಏನು? ಇವ್ರು ಏನ್ ಹೇಳ್ತಿರ್ತಾರ? ಒಂದು ಹ್ಯೂಮನ್ ಗ್ರೂಪ್, ಒಂದು ಹ್ಯೂಮನ್ ರೇಸ್ ಐತ್ಲಾ, ಅದು ಇಡೀ ಎಲ್ಲ ವರ್ಲ್ಡ್ ಅನ್ನು ಆಳಬೇಕು. ಅಥವಾ ಈಗ ಎಕ್ಸಾಂಪಲ್ ತಗೊಳ್ದಾದ ಹಿಟ್ಲರ್, ಮುಸ್ಲೋನಿ ಅವರು ಇದ್ರೊಳಗೆ ಬರ್ತಾರೆ. ಫಾಸಿಸಮ್ ಅಂದ್ರೆ ಇಡೀ ಡಿಕ್ಟೇಟರ್ಶಿಪ್
ಅಂದ್ರೆ ಒಂದೇ ಹ್ಯೂಮನ್ ರೇಸ್ ಇರುತ್ತೆ. ಆ ಹ್ಯೂಮನ್ ರೇಸ್ ಇಡೀ ವರ್ಲ್ಡ್ ನ ಕಂಟ್ರೋಲ್ ಮಾಡ್ಬೇಕಂತ ಹೇಳೋರು ಯಾರು? ಫಾಸಿಸಮ್. ಲಿಬರಲಿಸಮ್ ಏನ್ ಹೇಳ್ತಿರ್ತತಿ? ಎಲ್ಲಾರು ಈಕ್ವಲ್ ಅಲ್ಲ, ಸಾರಿ, ಇವ್ರೆಲ್ಲರಿಗೂ ಫ್ರೀಡಮ್ ಇರ್ಬೇಕಂತ ಹೇಳ್ತಾರೆ. ಲಿಬರ್ಟಿ ಅಂದ್ರೆ ಏನ್ರಿ? ಸ್ವಾತಂತ್ರ್ಯ ಅಲ್ಲ. ಎಲ್ಲರಿಗೂ ಫ್ರೀಡಮ್ ಇರುತ್ತೆ, ಸ್ವಾತಂತ್ರ್ಯ ಇರ್ಬೇಕಂತ ಹೇಳ್ತದೆ. ಯಾವ್ದು? ಲಿಬರಲಿಸಮ್. ಆದ್ರೆ ಈಕ್ವಾಲಿಟಿ ಇರ್ಲಿಲ್ಲ ಅಂದ್ರೂ ನಡಿತೈತಿ, ಸಮಾನತೆ ಇರ್ಲಿಲ್ಲ ಅಂದ್ರೂ ನಡಿತೈತಿ, ಆದ್ರ ಸ್ವಾತಂತ್ರ್ಯ ಇರ್ಬೇಕಂತ ಹೇಳ್ತದೆ. ಯಾವ್ದಕ್ ಪ್ರಾಮುಖ್ಯತೆ ಕೊಡ್ತದೆ? ಲಿಬರಲಿಸಮ್ ಹೆಸರಿನಾಗ ಐತಿ ನೋಡ್ರಿ, ಲಿಬರಲಿಸಮ್ ಫ್ರೀಡಮ್. ಇದು ಯಾವ್ದು ಕೊಡುತ್ತ? ಫ್ರೀಡಮಿಗೆ ಆದ್ಯತೆ ಕೊಡ್ತತಿ, ಈಕ್ವಾಲಿಟಿ ಇರ್ಲಿಲ್ಲ ಅಂದ್ರೂ ನಡಿತೈತಿ. ಸೋಷಿಯಲಿಸಮ್ ಏನು? ಈಕ್ವಾಲಿಟಿನ ಕಂಪಲ್ಸರಿ ಇರಬೇಕು, ಫ್ರೀಡಮ್ ಇರಲಿಲ್ಲ ಅಂದ್ರು ಅಥವಾ ಸ್ವಾತಂತ್ರ್ಯ ಲಿಬರ್ಟಿ ಇರಲಿಲ್ಲ ಅಂದ್ರೂ ನಡೀತಿತ್ತು ಅಂತ ಹೇಳೋದು ಯಾವ್ದು? ಸೋಷಿಯಲಿಸಮ್. ಇದನ್ನ ಯಾರು ಫಾಲೋ ಮಾಡ್ತಿದ್ರು ಲಿಬರಲಿಸಮ್ ಅನ್ನ? USA, UK ಅದಾವಲ್ಲ, ಅವೆಲ್ಲ ಲಿಬರಲಿಸಮ್ ಫಾಲೋ ಕಂಟ್ರಿ. ಇವೇನು? ರಷ್ಯಾ, USSR ಅಂತೀವಲ್ಲ, ಅವು ಸೋಷಿಯಲಿಸಮ್ ಕಂಟ್ರೀಸ್. ಇವು ಮೂರು ನಡಬರ್ಕ್ ಯುದ್ಧ ನಡೆದಿತ್ತು ಅವಾಗ. ಯಾವಾಗ? ವರ್ಲ್ಡ್ ವಾರ್ 2 ದಾಗ. ಆಮೇಲೆ ಏನಾಗುತ್ತೆ? ಒಂದು ವಾಟರ್ ಶೆಡ್ ಮೂವ್ಮೆಂಟ್ ಬರುತ್ತೆ. ಯಾವಾಗ? 1945 ಒಳಗ ಇವ್ರಿಬ್ರು ಸೇರಿ, ಲಿಬರಲಿಸಮ್ ಮತ್ತು ಸೋಷಿಯಲಿಸಮ್ ಸೇರಿ ಫಾಸಿಸಮ್ ಹೊಡೆದು ಹೋಗಿತಾರೆ. ಈಗ 3 ಸ್ಟೋರಿ ಇದ್ದಿದ್ದು ಎಷ್ಟು ಸ್ಟೋರಿ ಆದವ್ರಿ? 2 ಸ್ಟೋರಿ, ಉಳಿದು ಈಗ ಸ್ಟೋರಿ. ಯಾವ್ದು? ಲಿಬರಲಿಸಮ್ ಒಂದು ಉಳಿತು ಮತ್ತು ಸೋಷಿಯಲಿಸಮ್ ಉಳಿತು. ಆಯ್ತಾ? ಇದು ಫ್ರೀಡಮ್ ಅನ್ನ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೈತಿ, ಸಮಾನತೆಗಲ್ಲ. ಇದು ಸಮಾನತೆಗೆ ಹೆಚ್ಚಿಗೆ ಕೊಡ್ತೈತಿ, ಆದ್ರೆ ಸ್ವಾತಂತ್ರ್ಯಕ್ಕಲ್ಲ. ಅರ್ಥತಾ? ಇವಿಬ್ಬರ ನಡುವೆ ಸ್ಟೋರಿ ನಡೀತೈತಿ. ಯಾವಾಗ? 1945 ಅಂತ ಎಲ್ಲಿ ಮಠ? 1991 ಮಠ. 1991 ಕೇಳಿರ್ತೀರಿ ನೀವು, ಕೋಲ್ಡ್ ವಾರ ಇಲ್ಲಿಗೆ ಎಂಡ್ ಆಗುತ್ತಂತ. ಶೀತಲ ಕದನ ಅಂತೀವಲ್ಲ, ಶೀತಲ ಕದನ ಎಲ್ಲಿ ಎಂಡ್ ಆಗುತ್ತೆ? 1991 ಒಳಗೆ. ಅದಕ್ಕಿಂತ ಮುಂಚೆ ಇವ್ರಿಬ್ಬರ ನಡಬರ್ಕ್ ವಾರ್ ನಡೆದಿರ್ತೈತಿ. ನೀವು ಅಬ್ಸರ್ವ್ ಮಾಡಿರ್ತೀರಿ, ಕೋಲ್ಡ್ ವಾರ್ ಅಥವಾ ಶೀತಲ ಕದನ ಯಾರ್ಯಾರು ನಡಬರ್ಕ್ ನಡೆದೈತಿ? USA ಮತ್ತು USSR ನಡಬರ್ಕ್ ನಡೆದತ್ತಲ್ರಿ. ಕೋಲ್ಡ್ ವಾರ್ ನಡೆದಿರ್ತೈತಿ. ಕೋಲ್ಡ್ ವಾರ್ ಎದ್ರ ಸಂಬಂಧ? ಇವ್ರ ಲಿಬರಲಿಸಮ್ ಮತ್ತು ಸೋಷಿಯಲಿಸಮ್ ಇವೆರಡು ಐಡಿಯಾಸ್ ಏನಾಕಿರ್ತಾವ? ಐಡಿಯಾಸ್ ಕ್ಲಾಶ್ ಹಾಕಿರ್ತಾವ ಇವೆರಡು. ಈಗ ಇವ್ರಿಬ್ರೊಳಗೆ ಯಾರು ಗೆಲ್ತಾರ? ಇವ್ರಿಬ್ರೊಳಗೆ ಲಾಸ್ಟಿಗೆ ಗೆಲ್ಲೋದು ಲಿಬರಲಿಸಮ್. ಯಾಕಂದ್ರೆ ನೀವು ನೋಡಿರ್ತೀರಿ 1991 ಒಳಗೆ ಏನಾಗುತ್ತೆ? ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಗುತ್ತಲ್ಲ, ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಗಿ ಲಾಸ್ಟಿಗೆ USA ನ ಗ್ಲೋಬಲ್ ಸೂಪರ್ ಪವರ್ ಆಗುತ್ತೆ. USA ನ ಒಂದು ಸಿಂಗಲ್ ಸ್ಟೋರಿ ಉಳಿತಿತ್ತು ಲಾಸ್ಟಿಗೆ. 3 ಸ್ಟೋರಿ ಇದ್ದಿದ್ದು 2 ಅದು, 2 ಇದ್ದಿದ್ದು 1 ಆತ. ಇಲ್ಲಿ ನಮ್ಮ ಇಂಡಿಯನ್ ಪಾತ್ರ ಏನ್ರಿ ಇದಕ್ಕೆ ಅಂತ ಕೇಳ್ಬೋದು ನೀವು. ನಾ ಯಾವಾಗಲೂ ಕಂಪೇರಿಟಿವ್ ಸ್ಟಡಿ ಅದಕ್ಕೆ ಮಾಡೋದು. ಈ ನೋಡ್ರಿ, ಈ ಟೈಮ್ದಾಗ ಏನಾಗೈತೆ? ನಮ್ಗಿನ ಸ್ವಾತಂತ್ರ್ಯ ಸಿಕ್ಕಿದಿಲ್ರಿ. ಈ ಸ್ವಾತಂತ್ರ್ಯ ಸಿಗ್ಲಾರ ಸಂಬಂಧ ನಾವ್ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ನಮ್ಗಿನ ಐಡಿಯಾ ಇರಲಿಲ್ಲ. ಅದ್ರ ಸಂಬಂಧ ನಾವೇನ್ ಮಾಡಿದೀವಿ ಅಂದ್ರೆ, ನೀವು ಕೇಳ್ತೀರಿ ಇದನ್ನ ಮಾಡರ್ನ್ ಹಿಸ್ಟ್ರಿ ಕನೆಕ್ಟ್ ಮಾಡೋದಾದ್ರೆ, ಇದನ್ನ ಮಹಾತ್ಮ ಗಾಂಧೀಜಿ ಅವರು ಫಾಸಿಸಮ್ ವಿರುದ್ಧ ಇರ್ತಾರ. ಫಾಸಿಸಮ್ ವಿರುದ್ಧ ಇದ್ದು ಲಿಬರಲಿಸಮಿಗೆ ಸಪೋರ್ಟ್ ಮಾಡ್ತಾರೆ. ಲಿಬರಲಿಸಮ್ ಅಥವಾ ನಾವೇನಂತೀವಿ ಸ್ವಾತಂತ್ರ್ಯ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾರು? ಮಹಾತ್ಮ ಗಾಂಧೀಜಿ ಅವರು. ಅದಕ್ಕೆ ವರ್ಲ್ಡ್ ವಾರ್ 2 ದಾಗ, ವರ್ಲ್ಡ್ ವಾರ್ 1 ದಾಗ ಏನ್ ಮಾಡ್ತಿರ್ತಾರ ಅಂತ ಹೇಳಿದ್ದೀನಿ ನಾನು. ಗಾಂಧೀಜಿಯವ್ರು ಏನು ಸೈನಿಕರನ್ನ ಒದಗಿಸ್ತಿರ್ತಾರ ಅಂತ ಹೇಳಿಲ್ಲ, ಅದು ಇಲ್ಲಿ. ಯಾಕ ನಮಗೆ ಸ್ವಾತಂತ್ರ್ಯ ಸಿಕ್ಬಿಡ್ತೈತಿ 1947. ಅವಾಗ ಯಾವ ಸ್ಟೋರಿ ನಡೆದಿರ್ತದ ಮೇಲೆ? ಇವೆರಡ ನಡೆದಿರ್ತಾವ, ಲಿಬರಲಿಸಮ್, ಸೋಷಿಯಲ್. ಇವ್ ಎರಡರ ನಡುವೆ ಚೂಸ್ ಮಾಡು, ನಮ್ಗೊಂದು ಸ್ಟೋರಿ. ಎರಡರ ನಡುವೆ ಒಂದು ಸ್ಟೋರಿ ಚೂಸ್ ಮಾಡ್ಬೇಕಂತ ಹೇಳಿ ನಮ್ಗೆ ಆಪ್ಷನ್ ಕೊಡ್ತಾರ. ಅವಾಗ ನಾವೇನ್ ಮಾಡ್ತೀವಿ? 2 ಸ್ಟೋರಿ ಬೇಕಾಗಿಲ್ಲ ನಮ್ಗೆ. ಈಗ ನೀವು ಏನ್ ಮಾಡ್ತೀರಿ? ಈಗ ಆಕ್ಚುಲಿ ಏನ್ ನಡೆದಿರ್ತದೆ ಗೊತ್ತೇನ್ರಿ? ಈ ಕೋಲ್ಡ್ ವಾರ್ ಟೈಮ್ದಾಗ ಇವೆರಡು ಕಂಟ್ರೀಸ್ ಇದಾವಲ್ಲ, ಶೀತಲ ಕದನ ಟೈಮ್ದಾಗ USA ಮತ್ತು USSR ಇವೆರಡು ಕಂಟ್ರೀಸ್ ಇದಾವಲ್ಲ, ಇವೇನ್ ಮಾಡ್ತಿರ್ತಾವ? ಎಲ್ಲೇ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತ ಅನ್ಕೋರಿ, ಇಬ್ರು ಎಂಟ್ರಿ ಕೊಟ್ಬಿಡುದು, ನಮ್ದು ಫಾಲೋ ಮಾಡ್ರಿ, ನಮ್ದು ಫಾಲೋ ಮಾಡಿ. ಈಗ ಪ್ರಚಾರ ಸೇಲ್ಸ್ ಮ್ಯಾನ್ಗಳು ಇರ್ತಾರಲ್ಲ, ಹಂಗ ಇವ್ರು ಬಂದ್ ನಮ್ದು ನೀವು ನಮ್ ತಗೋರಿ ಅಂತ ಹೇಳಿ, ಇವು ಯಾವ್ದಾರ ಒಂದ್ ತಗೊಳ್ಳೇಬೇಕನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ರಿ. ಅದ್ರ ಸಂಬಂಧ ನಿಮ್ಗೆ ಈಗ ಏನ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರ, ಈಗ ಕೊರಿಯಾ ಐತಲ್ರಿ, ಕೊರಿಯಾ ಏನದ ಒಂದು ಹೊಸ ಸಿಸ್ಟಮ್ ಮಾಡೋದಿತ್ತು. ಅವಾಗ USA ದವ್ರು ಹೋದ್ರು, ನಮ್ಗೆ ಸಪೋರ್ಟ್ ಮಾಡ್ರಿ. ಯಾವ್ದು? ಲಿಬರಲಿಸಮ್, ಅಥವಾ ನಾವೇನಂತಿದ್ದಕ್ಕ ಬಂಡವಾಳಶಾಹಿ ಅಥವಾ ಕ್ಯಾಪಿಟಲಿಸಮ್ ಅಂತೀವಲ್ಲ ಅದು. USSR ದವ್ರು ಏನ್ ಮಾಡ್ತಾರ? ಸೋಷಿಯಲಿಸಮ್ ತಗೋರಿ, ನಮ್ದು ಪ್ರಾಡಕ್ಟ್ ತಗೋರಿ ಅಂತೇಳಿ. ಅದಕ್ಕೆ ನಾರ್ತ್ ಕೊರಿಯಾ ಏನಾಗತ್ರಿ? ನಾರ್ತ್ ಕೊರಿಯಾ ಡಿವೈಡ್ ಆಗಿ, ನಾರ್ತ್ ಕೊರಿಯಾ ಮ್ಯಾಲಿಂದ ಯಾವ್ದು ಫಾಲೋ ಮಾಡ್ತೈತಿ? ಇದಕ್ಕೆ USA ಸಪೋರ್ಟ್ ಮಾಡ್ತೈತಿ. ಸಾರಿ, ಇದಕ್ಕೆ USSR ಸಪೋರ್ಟ್ ಮಾಡ್ತೈತಿ. ಅದಕ್ಕೆ ನಾರ್ತ್ ಕೊರಿಯಾ. ಅದಕ್ಕೆ ಇಲ್ಲೇನೈತಿ? ಡಿಕ್ಟೇಟರ್ಶಿಪ್ ಐತಿ ನೋಡಿರ್ತೀರಿ ನೀವು, ಕಿಂಗ್ ಜಾಮ್ ಮೂನ್ ಆ ಕಟಿಂಗ್ ಹೊಡ್ಸಿದವ್ ಇರ್ತಾನಲ್ರಿ ಒಬ್ಬ, ಅದು ನಾರ್ತ್ ಕೊರಿಯಾದ. ಯಾರು ಸಪೋರ್ಟ್ ಮಾಡತ್ತಾರ? USSR ದವ್ರು. ಇದು ಯಾವುದು? ಸೋಷಿಯಲಿಸಮ್, ಸಮಾಜವಾದ ಅಂತೀವಿ ನೋಡ್ರಿ ಕನ್ನಡದಾಗ. ಸೌತ್ ಕೊರಿಯಾದ ಯಾರು ಸಪೋರ್ಟ್ ಮಾಡತ್ತಾರ? USA ದವ್ರು. ಇಲ್ಲೇನು? ಲಿಬರಲಿಸಮ್, ಕ್ಯಾಪಿಟಲಿಸಮ್ ಅಥವಾ ಬಂಡವಾಳಶಾಹಿ. ಅದಕ್ಕೆ ಡಿವೈಡ್ ಆಗಿದ್ದಲ್ಲ, ಇಬ್ಬರ ನಡುವೆ ಯುದ್ಧ ಮಾಡಕ್ ಹಚ್ಚುದು. ಈಗ ಒಂದ್ ಬ್ಯಾರೆದವ್ರ ಫಾರಿನ್ ನೆಲ ಐತಲ್ಲಿ, ಅಲ್ಲಿ ಇಬ್ರು ಹೋಗಿ ಯುದ್ಧ ಮಾಡಕ್ ಹಚ್ಚುದು. ಅವ್ರಿಬ್ರು ನಡ್ಬರ್ಕ್ ಯಾರು ಗೆಲ್ತಾರ ನೋಡಕ್. ಈಗ ತಮ್ಮ ನೆಲದಾಗ ಯಾವತ್ತು ಯುದ್ಧ ಆಡಿಲ್ಲ ಇವ್ರು USA ದವ್ರು, ಬರೀ ಬ್ಯಾರೆದವ್ರ ನೆಲದಾಗ ಯುದ್ಧ ಆಡೋದಾಗೈತೆ ಅವ್ರು. ಆತತ ಈ ತರ ಎಕ್ಸಾಂಪಲ್ ಸೆಟ್ ಮಾಡಿದ್ರು ಅವ್ರು. ನಾರ್ತ್ ಕೊರಿಯಾ ಆಯ್ತು, ಹಿಂಗೆ ಯಾವ್ದೋ ಒಂದು ಹೊಸ ಕಂಟ್ರಿ ಆದ್ರೂ ಅಲ್ಲಿ ಹೋಗಿ ಅವ್ರಿಬ್ಬರು ನಡುವರ್ಕ್ ಜಗಳ ಹಚ್ಚಿ ತಾವು ಮತ್ ಜಗಳ ಎದಕ್ಕೆ ಹಚ್ಚಿದ್ರು ಅಂತ ಹೇಳಿ ನೀವು ಕೇಳ್ಬೋದು, ಇವ್ರಿಗೇನ್ ಲಾಭ ಅಂತ ಹೇಳಿ. ಒಂದು ತಮ್ಮ ಐಡಿಯಾಲಜಿ ಪ್ರಮೋಟ್ ಮಾಡಕ್, ಯಾವ್ದು? ಲಿಬರಲಿಸಮ್ ಮತ್ತು ಸೋಷಿಯಲಿಸಮ್. ತಮ್ಮ ಐಡಿಯಾಲಜಿ ಪ್ರಮೋಟ್ ಮಾಡಿ ಅಲ್ಲಿಂದ ಇಡೀ ವರ್ಲ್ಡ್ ಕಂಟ್ರೋಲ್ ಮಾಡ್ಬೇಕಂತ ಇದು ಒಂದು ರೀಸನ್. ಇನ್ನೊಂದು ರೀಸನ್ ಏನ್ರಿ? USA ದವ್ರದ್ದು ಡಿಫೆನ್ಸ್ ಇಂಡಸ್ಟ್ರಿ ಏನೈತ್ಲ, ಅಥವಾ ಈಗೇನ್ ನಾವು ಅಂತೀವಲ್ಲ ಡಿಫೆನ್ಸ್ ಇಂಡಸ್ಟ್ರಿ, ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಅಂತೀವಲ್ಲ, ಇದನ್ನ ಮಾರ್ಬೇಕಲ್ರಿ. ಮತ್ತೆ ಈಗ ಎಲ್ಲಾ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಅವರು ಪ್ರೊಡ್ಯೂಸ್ ಮಾಡಿ ಇಟ್ರ ಅವ್ನು ಬಳಸುದು ಯಾವಾಗ? ಯಾರಿಗಾರ ಮಾರಬೇಕಲ್ಲ ಅವ್ನು. ಅವ್ ಪೂರ್ತಿ ಸ್ಟ್ರಾಂಗ್ ಇತ್ತದ USA ಅದ್ರಾಗ. ಇವ್ ಯಾರಿಗಾರ ಮಾರ್ಬೇಕಂದ್ರೆ ಇಬ್ಬರು ನಡುಬರ್ ಜಗಳ ಹಚ್ಬೇಕು. ಇಬ್ಬರು ನಡುಬರ್ ಜಗಳ ಹಚ್ಚಿದ್ರ ಇವ್ರು ಆರಾಮ್ಸೆ ಎಲ್ಲಕ್ಕಲ್ರಿ. ಈಗ ಇದ್ರ ಮಾಡಿದ್ದಂಗಲ್ಲ, ಈಗ ರಷ್ಯಾ ಯುಕ್ರೇನ್ ವಾರ್ ನಡೆದತ್ತಲ್ಲ,
ರಷ್ಯಾ ಯುಕ್ರೇನ್ ವಾರದ ಯುಕ್ರೇನಿಗೆ ಯಾರು ಸಪ್ಲೈ ಮಾಡತ್ತಾರ? USA ಮತ್ತು ಯುರೋಪ್ ಸಪ್ಲೈ ಮಾಡತ್ತಿಲ್ಲ. ಒಟ್ಟು ಅವ್ರಿಗೇನ ಜಗಳ ನಡೀತಿರ್ಬೇಕು, ಜಗಳ ನಡೆದ್ರೆ ತಮ್ಮ ದಂಧ ನಡೀತಿರ್ಬೇಕು ಅಷ್ಟ. US ದವ್ರು ಇದನ್ನ ಮಾಡೋದವ್ರು ಯಾವಾಗ್ಲೂ. ಆಯ್ತಾ? ಈಗ ನಮ್ಮ ಇಂಡಿಯಾಕ್ ಬರೋದಾದ್ರೆ ಇವ್ರಿಬ್ಬರು ನಡಬರ್ಕ್ ಇದು ಗೊತ್ತಾಗ್ಬಿಟ್ಟಿತ್ತು ನಮಗೆ. ಎಕ್ಸ್ಪೀರಿಯನ್ಸ್ ನೋಡಿದ್ದೇವೆ ನಾವು, ಇಡೀ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ನೋಡಿದ್ದೇವೆ. ಏನು ಇವ್ರಿಬ್ರೊಳಗ ಈಗ ಲಿಬರಲಿಸಮ್ದವ್ರಿಗೆ ಸೇರಿದೇವು ಅಂತಂದ್ರೆ ಇವ್ರು ಹೊಡಿತಾರ, ಸೋಷಿಯಲಿಸಮ್ ಅವ್ರು ಸೇರಿದ್ರೆ ಇವ್ರು ಹೊಡಿತಾರ. ಈಗ ಯಾರ್ದು ನಡಬರ್ಕ್ ಸೇರೋದು ನಾವು? ಅದಕ್ಕೆ ಬಂದಿದ್ದೆ ನಾನ್ ಅಲೈನ್ಮೆಂಟ್ ಮೂಮೆಂಟ್. ನಾನ್ ಅಲೈನ್ಮೆಂಟ್ ಮೂಮೆಂಟ್ ಅಂದ್ರೆ ಏನು? ಇಬ್ಬರು ನಡಬರ್ಕ್ ನಾವು ಸ್ಥಗಿತ ನಡಬರ್ಕ್ ಇರ್ತೇವೆ, ನಾವು ಇಬ್ಬರಿಗೆ ಸಪೋರ್ಟ್ ಮಾಡಲ್ಲ ನಾವು ಅಂತೇಳಿ ನಾನ್ ಅಲೈನ್ಮೆಂಟ್ ಮೂಮೆಂಟ್ ತರ್ತೇವೆ. ಇದು ಎಲ್ಲಿ ಮಠ ನಡೀತೈತೆ ಸ್ಟೋರಿ? ಇದು 1991 ಮಠ. ನಮಗೊಂದು ಇದು ಬರ್ತಲ್ಲ, LPG ಕ್ರೈಸಿಸ್ ಅಂತೀವಲ್ಲ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಸ್ಟಾರ್ಟ್ ಮಾಡ್ತೀವಲ್ರಿ. IMF ಅವ್ರು ಲೋನ್ ಕೊಡ್ತಾರ, ಇದೆಲ್ಲ ಕೇಳಿರ್ತೀವಿ ನೀವು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಆಗಿರ್ತೈತಿ. IMF ಅವ್ರು ಲೋನ್ ಕೊಟ್ಟು ಯಾವಾಗ ಇದೇನು ನೋಡ್ರಿ, ಡೇಟ್ ಹೆಂಗ್ ಲಿಂಕ್ ಮಾಡ್ರಿ. USSR ಕೊಲೆಪ್ಸ್ ಆಗಿದ್ದು 1991. ನಮ್ಮ ದೇಶದಾಗ ಲಿಬರಲಿಸಮ್ ಅಥವಾ ಈಗೇನು ಇರ್ತಲ್ಲ ಅದು ಬಂದಿದ್ದು 1991. ಇಲ್ಲೇನಾಯ್ತು? ಒಂದೇ ಸ್ಟೋರಿ ನಡೆಯತೈತಿ. ಯಾರು ಸಪೋರ್ಟ್ ಮಾಡ್ಬೇಕು ನಾವು? ಇಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ ನಾವು ಲಿಬರಲಿಸಮ್ ಅಥವಾ ಕ್ಯಾಪಿಟಲಿಸಮ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ. ಎಲ್ಲಿ ಮಠ? 1991 ನಿಂತ್ರ ನಾವೇನ್ ಮಾಡ್ತೇವೆ? ಕ್ಯಾಪಿಟಲಿಸಮ್ನ ಸಪೋರ್ಟ್ ಮಾಡ್ತೇವೆ. ಅದ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಮಾಡಿದವ್ರು ಇಂಡಿಯಾದವರು ಮತ್ತು ಗ್ಲೋಬಲ್ ಸೌತ್ ಕಂಟ್ರೀಸ್ ಅಂತೇವ್ರು. ಗ್ಲೋಬಲ್ ಸೌತ್ ಕಂಟ್ರೀಸ್ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಸಪೋರ್ಟ್ ಮಾಡಿ ಇಬ್ಬರು ನಡಬರ್ಕ್ ಹೊಡೆದಾಡೋದು ಬೇಡ, ನಾವು ನಡಬರ್ಕ್ ಇದ್ಬಿಡ್ತೇವ್ರಿ, ನೀವು ಹೊಡೆದಾಡ್ಕೋರಿ ಅಂತ ನಾವು ನಡಬರ್ಕ್ ಆಗ್ಬಿಡ್ತೇವೆ. ಆಮೇಲೆ ನಮ್ಗೆ ಆಪ್ಷನ್ ಇರಲ್ಲ. ಯಾವಾಗ ನಾವು ನಮ್ಮ ಕಡೆ ದುಡ್ಡು ಇರಲ್ಲ, ಸಾಲ ತಗೊಳ್ಬೇಕಾಗಿರತ್ತಲ್ಲ, IMF ದವ್ರು ಲೋನ್ ಕೊಡ್ಬೇಕಂತಂದ್ರೆ ಕಂಪಲ್ಸರಿ ನೀವು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಅಥವಾ ನಿಮ್ಮ ಮಾರ್ಕೆಟ್ ಅನ್ನು ಓಪನ್ ಮಾಡ್ಬೇಕಂತ ಹೇಳ್ತಾರ ಅವ್ರು. ಇದಕ್ಕಿಂತ ಮುಂಚೆ ನಾವು ಮಾರ್ಕೆಟ್ ಅನ್ನು ಕ್ಲೋಸ್ ಮಾಡಿರ್ತೇವೆ, ಓಪನ್ ಮಾರ್ಕೆಟ್ ಇರಲ್ಲ ನಮ್ದು. ಇದ್ರೊಳಗೆ ಮತ್ತೆ ಗೌರ್ಮೆಂಟ್ ಪ್ರೊಡ್ಯೂಸ್ ಮಾಡ್ತಿರುತ್ತೆ ಎಷ್ಟೋ ಪ್ರಾಡಕ್ಟ್ಸ್. ಇಲ್ಲಿ ಏನಾಗುತ್ತೆ? ಪ್ರೈವೇಟಿಗೂ ನೀವು ಚಾನ್ಸಸ್ ಕೊಡ್ಬೇಕಂತ ಹೇಳಿ 1991 ನಿಂತ ಆಗುತ್ತೆ. ಈಗ ಆಕ್ಚುಲಿ ಏನ್ ನಡೆದತ್ತೆ? ಈಗ ಸ್ಟೋರಿ ಏನ್ ನಡೆದತ್ತೆ ಆಕ್ಚುಲಿ ಅಟ್ ಪ್ರೆಸೆಂಟ್ ಸಿಚುವೇಶನ್? ಲಿಬರಲಿಸಮ್ ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗೈತೆ. ಲಿಬರಲಿಸಮ್ ಯಾವಾಗ ಕೊಲ್ಯಾಪ್ಸ್ ಆಗುತ್ತೆ? 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತಲ್ಲ. ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಒಳಗೆ ಆಲ್ಮೋಸ್ಟ್ ಲೇಮನ್ ಬ್ರದರ್ಸ್ ಕ್ರೈಸಿಸ್ ಅಂತ ಗೊತ್ತಾ ನಾವು? ಅದ್ರೊಳಗಾಗಿ 2008ದಾಗ ಲಿಬರಲಿಸಮ್ ಸ್ಟೋರಿನೂ ಎಂಡ್ ಆಗೈತೆ ಆಲ್ಮೋಸ್ಟ್. ಈಗ ಆಕ್ಚುಲಿ ಚೈನಾನು ಈಗ ಬಿಲ್ ಕ್ಲಿಂಟನ್ ಅಂತ ಕೇಳ್ತಿರೋದು. ಬಿಲ್ ಕ್ಲಿಂಟನ್ ಅವ್ರು ಏನ್ ಹೇಳಿದ್ರು? ಚೈನಾ ರಾಂಗ್ ಸೈಡ್ ಆಫ್ ದ ಹಿಸ್ಟ್ರಿ ಐತೆ ಅಂತ ಹೇಳಿದ್ರು. ಆಕ್ಚುಲಿ ಈಗ ನೋಡಕತ್ರ ಅವರ ಬರೋಬ್ಬರಿ ಇದಾರ ಅಂತ ಅನ್ಸಾತೈತಿ US ದವ್ರಿಗೆ. ಫಸ್ಟ್ ಇವ್ರು ಏನಂದಿದ್ರೆ ಚೀನಾದವ್ರು ರಾಂಗ್ ಸೈಡ್ ಅದಾರ, ನಮ್ ಕಡೆ ಬರ್ಬೇಕು ಅವ್ರು ಅಂತ ಹೇಳಿ. ಬಿಲ್ ಕ್ಲಿಂಟನ್ ನೀವು ಕೇಳಿತಿರಲ್ಲ, ಹಾಡ ಕೇಳಿತಿರಲಿ, ಹೋಲ್ಬಿಟ್ರದಲ್ಲ ಅಂತ ಅವ್ರು ಹೇಳ್ಬಾರ್ದು. ಚೀನಾದವರು ಬಿಲ್ ಕ್ಲಿಂಟನ್ ಅವರು ಏನ್ ಹೇಳ್ತಾರೆ? ಚೀನಾ ತಪ್ಪು ಮಾಡತ್ತೈತೆ ಅಂತ ಹೇಳ್ತಾರೆ. ಮತ್ತೆ ಈ ಟ್ರಂಪ್ ಅವ್ರು ಏನ್ ಮಾಡತ್ತಾರ? ಹಂಗಂದ್ರೆ ಟ್ರಂಪ್ ಅವ್ರು ಇದ ಮಾಡತ್ತಿದ್ದಲ್ಲ, ಏನ್ ಮಾಡತ್ತಾರ? ಲಿಬರಲಿಸಮ್ ಆಲ್ಮೋಸ್ಟ್ ಎಂಡ್ ಆದ ಸ್ಟೋರಿ. ಲಿಬರಲಿಸಮ್ ಅಥವಾ ನಾವೇನಂತ ಹೇಳಿದ್ರು ಕ್ಯಾಪಿಟಲಿಸಮ್, ಬಂಡವಾಳಶಾಹಿ ಎಂಡ್ ಆಗಿ ಆಕ್ಚುಲಿ ಏನ್ ನಡೆದತ್ತಂದ್ರೆ ಎಲ್ಲರೂ ಏನ್ ಮಾಡತ್ತಾರ? ಈಗ ಎಕ್ಸಾಂಪಲ್ ನೋಡಿರ್ತೀರಿ ನೀವು, ವೀಸಾ ಕೊಡದ್ ಬಂದ್ ಮಾಡ್ಯಾರ. ಟ್ರಂಪ್ ಅವರು H1B ವೀಸಾನ ಕ್ಯಾನ್ಸಲ್ ಮಾಡ್ಯಾರಲ್ಲ, ಅದು ಆಯ್ತು. ಮೈಗ್ರೇಷನ್ ಬೇರೆ ಕಡೆ ಅಂತ ನಮ್ಮ ಕಂಟ್ರಿಗೆ ಮೈಗ್ರೇಷನ್ ಆಗೋದು ಎಲ್ಲ ಸ್ಟಾಪ್ ಮಾಡತ್ತಾರ. ಸ್ಟಾಪ್ ಮಾಡಿ ಏನ್ ಮಾಡತ್ತಾರ? ಅಲ್ಲಿ ಯಾರ್ಯಾರು ಮೈಗ್ರೇಷನ್ ಸ್ಟಾಪ್ ಮಾಡ್ತಾರಲ್ಲ ಅವರೇ ಪ್ರೆಸಿಡೆಂಟ್ ಆಗತ್ತಾರ ಅಥವಾ ಪ್ರೈಮ್ ಮಿನಿಸ್ಟರ್ ಆಗತ್ತಾರ ಬೇರೆ ಕಂಟ್ರೀಸ್. ಈ ಪಾಲಿಟಿಕ್ಸ್ ಹಿಂಗ್ ನಡೆದೈತಿ, ರೈಟಿಸ್ಟ್ ಪಾಲಿಟಿಕ್ಸ್ ನಡೆದೈತಿ. ಇವನ್ನೆಲ್ಲ ಹೇಳ್ಕೊತೋದ್ರ ನಾನು ಪೂರ್ತಿ ನಿಮ್ ಪಾಲಿಟಿ ಎಲ್ಲ ಆಪ್ಷನಲಿ ತಗೊಂಡ್ ಹೋಗ್ಬಿಡ್ತೀನಿ ನಿಮ್ಗೆ. ಅದಕ್ಕೆ ಭಾಳ ಸ್ಟೋರಿ ಹೇಳೋದು ಬೇಡ. ಈಗೇನಾತ? ಎಲ್ಲಿ ಮಠ ಬಂದಿವಿ ಈಗ? ಲಿಬರಲಿಸಮ್ ಒಳಗೆ ಈಗ ಆಲ್ಮೋಸ್ಟ್ ಎಂಡ್ ಆಗಿ ಏನಾಗೈತಿ? ಈಗ ಗ್ಲೋಬಲೈಸೇಷನ್ ವಿರುದ್ಧಾಗಿ ಡಿಗ್ಲೋಬಲೈಸೇಷನ್ ಆಗುತ್ತೆ. ಡಿಗ್ಲೋಬಲೈಸೇಷನ್ ಈಗಿನ ಟ್ರೆಂಡ್ ಅದಾ. ಲಿಬರಲಿಸಮ್, ಸೋಷಿಯಲಿಸಮ್ ಮಾತಾಡ್ತಾರೆ. ನೀವು ಮಾರ್ಕ್ಸಿಸಮ್ ಮತ್ತು ಸೋಷಿಯಲಿಸಮ್ ಡಿಫ್ರೆನ್ಸ್ ಏನಂತ ಕೇಳಿದ್ರೆ, ಸೋಷಿಯಲಿಸಮ್ ಸಮಾಜವಾದ ಐತಲ್ಲ, ಸಮಾಜವಾದ ಒಳಗನೆ ಒಂದು ಭಾಗ ಯಾವುದು? ಮಾರ್ಕ್ಸಿಸಮ್ ಒಂದು ಪಾರ್ಟ್ ಅಷ್ಟೇ. ಅದು ಸಮಾಜವಾದ ಒಳಗನೆ ಒಂದು ಮಾರ್ಕ್ಸ್ವಾದ ಬರುತ್ತಲ್ಲ, ಅದ್ರ ಒಳಗೆ ಬರ್ತದೆ. ಎರಡರ ನಡುವೆ ಡಿಫ್ರೆನ್ಸ್ ಇಲ್ಲ. ಏನ್ ಡಿಫ್ರೆನ್ಸ್ ಐತಂದ್ರೆ ಮೇನ್ ಸೋಷಿಯಲಿಸಮ್ ಒಂದು ಬ್ರಾಡರ್ ಟೈಪ್ ಇದೆ, ಇದ್ರೊಳಗೆ ಒಂದು ಸಣ್ಣ ಟೈಪ್ ಮಾರ್ಕ್ಸಿಸಮ್. ಅರ್ಥತಾ? ಸೋಷಿಯಲಿಸಮ್ ಇನ್ನೊಂದು ಯಾವ್ದು ಬರುತ್ತೆ? ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂತ ಗೊತ್ತನ್ರಿ? ಯಾವುದು? ಪ್ರಜಾಪ್ರಭುತ್ವದ ಸಮಾಜವಾದ. ಇದ್ರ ಫೌಂಡರ್ ಯಾರು? ಜವಾಹರ್ಲಾಲ್ ನೆಹರು ಅವರು ಇದನ್ನ ಫಾಲೋ ಮಾಡ್ತಾರಲ್ಲ. ಅರ್ಥ ಆಗತ್ತೆ ಅನ್ಕೊಂಡಿನ. ಸೋಷಿಯಲಿಸಮ್ ಬ್ರಾಡರ್, ಅದ್ರೊಳಗೆ ಬರೋದು ಮಾರ್ಕ್ಸಿಸಮ್, ಮಾರ್ಕ್ಸ್ವಾದ ಮತ್ತು ಡೆಮೊಕ್ರೆಟಿಕ್ ಸೋಷಿಯಲಿಸಮ್. ಅರ್ಥತಾ? ಸೋಷಿಯಲಿಸಮ್, ಮಾರ್ಕ್ಸಿಸಮ್, ಕ್ಯಾಪಿಟಲಿಸಮ್ ಅಂದ್ರೇನು, ಲಿಬರಲಿಸಮ್ ಅಂದ್ರೇನು ಎಲ್ಲ ಅರ್ಥ ಅಂತ ಅನ್ಕೊಂಡಿನ. ಫಾಸಿಸಮ್ ಅಂದ್ರೇನು ಎಲ್ಲ ಬೇಸಿಕ್ ಐಡಿಯಾ ಕೊಟ್ಟೆ ನಿಮ್ಗೆ. ಇದು ಆಕ್ಚುಲಿ ಈ ತರ ಕ್ವಶನ್ಸ್ ರಿಪೀಟ್ ಆದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಅರ್ಥತಾ? ಈಗ ಏನಂದಿದ್ದೇನ ಇಲ್ಲಿ ನೋಡಿ ಮತ್ತೆ ಬಿದ್ದತ್ ನೋಡ್ರಿ ಕ್ವಶನ್. ಅದಕ್ಕೆ ಸತ ಬಿದ್ದತ್ತದ ಅದ್ರ ಸಂಬಂಧ ಹೇಳೋದು ನೀವು. ಈಗ ಕಾರ್ಲ್ ಮಾರ್ಕ್ಸ್ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಕ್ಲಾಸ್ ಸ್ಟ್ರಗಲ್. ನಾನು ಹೇಳಿದೆ ಕ್ಲಾಸ್ ಸ್ಟ್ರಗಲ್ ಅಂದ್ರೆ ವರ್ಕರ್ಸ್ ಮತ್ತು ಕ್ಯಾಪಿಟಲಿಸ್ಟ್ ನಡಬರ್ಕ ಅಥವಾ ಬಂಡವಾಳಶಾಹಿಗಳ ನಡಬರ್ಕ ಮತ್ತು ಕಾರ್ಮಿಕರ ನಡಬರ್ಕ ಜಗಳ. ಇವರಿಬ್ಬರು ನಡಬರ್ಕ ಕಾರ್ಮಿಕರು ಗೆಲ್ತಾರ. ಆಮೇಲೆ ಏನಾಗುತ್ತೆ? ಇಡೀ ಸಮಾನತೆ ಸ್ಥಾಪನೆ ಆಗುತ್ತೆ ಅಂತ ಹೇಳಿರ್ತಾರೆ ಮಾರ್ಕ್ಸ್ ಅವ್ರು. ಹೆಂಗ್ ಸಮಾನತೆ ಸ್ಥಾಪನೆ ಮಾಡ್ಬೇಕಂದ್ರೆ ಎಲ್ಲ ಕ್ಯಾಪಿಟಲಿಸಮ್ ಅನ್ನು ನೀವು ವೈಲೆನ್ಸ್ ಅಲ್ಲಿ ಸಾಯ್ ಹೊಡೋದು ಅವಾಗ ಮಾಡ್ಬೇಕು. ಮಾರ್ಕ್ಸ್ ಅವ್ರು ಹೇಳ್ತಾರಲ್ರಿ ಏನದು? ರೆವಲ್ಯೂಷನ್ ಕಮ್ಸ್ ಫ್ರಮ್ ದ ಬ್ಯಾರಲ್ ಆಫ್ ದ ಗನ್ ಅಂತ ಏನ್ ಹೇಳ್ತಾರ. ಮಾವು ಜಿಡಾಂಗ್ ಅವ್ರು ಹೇಳ್ಯಾರ ಅನ್ಸುತ್ತೆ ಅದನ್ನ. ಅದೊಂದು ಕ್ಲಾರಿಟಿ ಗೊತ್ತಿಲ್ಲ ನಂಗೂ. ಆದ್ರೆ ಏನದು ಮಾವು ಜಿಡಾಂಗ್ ಅವ್ರು ಹೇಳಿರ್ಬೇಕು ಅನ್ಸುತ್ತೆ ನನಗೆ. ಏನದು? ರೆವಲ್ಯೂಷನ್ ಕಮ್ ಫ್ರಮ್ ದ ಬ್ಯಾರಲ್ ಆಫ್ ದ ಗನ್ ಅಂತ ಹೇಳ್ಯಾರ. ಅಥವಾ ಮಾರ್ಕ್ಸ್ ಅವ್ರು ಹೇಳ್ಯಾರ ನೋಡ್ರಿ. ಏನದು? ಬ್ಲಡ್ ಇರಬೇಕಂತ ಏನೋ ಒಂದು ರೆವಲ್ಯೂಷನ್ ಆಗ್ಬೇಕಂದ್ರೆ
ಇದೊಂದೇನ ಕೋಟ್ ಐತೆ, ಅದು ನೆನಪಾಗೋಲ್ಲ ಐತೆ ಕರೆಕ್ಟ್ ಆಗಿ ನನಗೆ. ದ ಬರ್ತ್ ಡಸಂಟ್ ಹ್ಯಾಪನ್ ವಿತೌಟ್ ದ ಬ್ಲಡ್ ಅಂತ ಏನು ಹೇಳ್ಯಾರ ಅವ್ರು. ಅದಾತಾ ಕ್ಲಾಸ್ ಸ್ಟ್ರಗಲ್ ಕಾರ್ಬ್ ಮಾರ್ಕ್ಸ್ ಕ್ಲಾಸ್ ಸ್ಟ್ರಗಲ್ ಅದು ವಿತ್ ಹೆಲ್ಪ್ ಆಫ್ ಥಿಯರೀಸ್. ಯಾವ ಥಿಯರಿನ ಯೂಸ್ ಮಾಡ್ತಿದ್ರು ಅಂತ ಹೇಳ್ಯಾರ. ನಾ ಏನು ಹೇಳೀನಿ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಾಗ ಏನಂದೆ ನಿಮ್ಗೆ, ಡೈಲೆಕ್ಟ್ ಮೆಟೀರಿಯಲಿಸಮ್ ಇದು ಆನ್ಸರ್. ಎಂಪಿರಿಕಲ್ ಇವೆಲ್ಲ ಆಕ್ಚುಲಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಮ್ಮ ಎಕ್ಸಾಮಿಗೆ, ಆದ್ರೂ ಹೇಳಕ್ ಬರಲ್ಲ, ಸುಮ್ಮನೆ ಹೇಳತ್ತೀನಿ ನಿಮ್ಗೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅದಾವ ಅಂತ ಹೇಳತ್ತೀನಿ. ಫ್ಯಾಕ್ಟ್ ಅಲ್ರಿ ಇವು ಕಾನ್ಸೆಪ್ಟ್ಸ್, ಇವು ಟಫ್ ಅಕ್ಕವ ಅರ್ಥ ಮಾಡ್ಕೊಳಕ್ಕೆ, ಯಾಕಂದ್ರೆ ಆಪ್ಷನಲ್ದಾಗ ಬರ್ತಾವೆ ಇವು. ಆತತಾ ಇವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದು ಬೇಡ, ಯಾಕಂದ್ರೆ ಕೇಳೋ ಚಾನ್ಸಸ್ ಕಡಿಮೆ ಐತಿ. ಇಂಪಿರಿಕಲ್ ಲಿಬರಲಿಸಮ್ ಅಂತಂದ್ರೆ ಈಗ ಅಂತೀವಲ್ಲ ಯಾವ್ದದು ಪ್ರಾಯೋಗಿಕವಾದ ಲಿಬರಲಿಸಮ್. ಎಕ್ಸಿಸ್ಟೆನ್ಷಿಯಲಿಸಮ್ ಸಾರ್ತೆ ಅವ್ರು ಬರ್ತಾರಲ್ಲ, ಸಾರ್ತೆ ಅಂತ ಬರ್ತಾರ. ಭಾರಿ ಇಂಟ್ರೆಸ್ಟಿಂಗ್ ಥಿಯರಿ ಐತ್ರಿ ಇದು ಎಕ್ಸಿಸ್ಟೆನ್ಷಿಯಲಿಸಮ್. ಎಲ್ಲ ಲೈಫ್ದಾಗ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿದ್ವಿ ನೋಡಿರ್ಬೇಕಾರ ಎಕ್ಸಿಸ್ಟೆನ್ಷಿಯಲಿಸಮ್. ಡಾರ್ವಿನ್ಸ್ ಥಿಯರಿ ಅಂತೂ ಕೇಳಿಬಿಟ್ಟಿರ್ತೀರಿ, ಲೈಫ್ ಹೆಂಗ ಅವತ್ತು ಅಂತ ಇವ್ರು ಕೊಟ್ರ. ಇದು ಥಿಯರಿ ಅಲ್ಲ, ಆಕ್ಚುಲಿ ಇವ್ರದ್ದು ಡೈಲೆಕ್ಟಿಕ್ ಮೆಟೀರಿಯಲಿಸಮ್. ಡೈಲೆಕ್ಟಿಕ್ ಮೆಟೀರಿಯಲಿಸಮ್ ಅಂದ್ರೆ ಸಿಂಪಲ್ ಹೇಳ್ತೀನಿ ನೋಡ್ರಿ ನಿಮ್ಗೆ, ಏನಿಲ್ಲ. ಈಗ ಎರಡು ಮೆಟೀರಿಯಲ್ ಅದಾವ ಅನ್ಕೊಡ್ರಿ, ಇವ್ ಎರಡರ ನಡುವರ್ಕ್ ಒಂದು ಗೆಲ್ತೈತಲ್ಲ. ಈಗ ಎಕ್ಸಾಂಪಲ್ ನೀವು ತಗೊಳ್ದಾದ್ರೆ ಫಸ್ಟ್ ಸೈಕಲ್ ಇತ್ತ, ಸೈಕಲ್ ಏನಾಯ್ತು, ಸೈಕಲಿಗೆ ಒಂದು ಕೌಂಟರ್ ಬರ್ತೈತಿ. ಈಗ ಸೈಕಲ್ ಇದು ಇತ್ತು ಅನ್ಕೋರಿ, ಇಲ್ಲಿ ಪ್ರಾಬ್ಲಮ್ ಏನ್ ಬರತ್ತಾವ, ಇಲ್ಲಿ ಇದು ಲಾಂಗ್ ಜರ್ನಿ ಮಾಡಕ್ಕಾಗಲ್ಲ ಅಥವಾ ಎನರ್ಜಿ ಭಾಳ ಹೋಗುತ್ತೆ ಅಂತ ಹಿಂಗದಾವ ಅನ್ಕೋರಿ. ಇದು ಥೀಸಿಸ್, ಇದು ಒಂದು ಥಿಯರಿ. ಇದು ಕೌಂಟರ್ ಥೀಸಿಸ್ ಬರುತ್ತೆ. ಲಾಂಗ್ ಜರ್ನಿ ಮಾಡಕ್ಕಾಗಲ್ಲ, ಈ ಪ್ರಾಬ್ಲಮ್ ಬರ್ತಾವಲ್ಲ, ಇದಕ್ಕೆ ಸೊಲ್ಯೂಷನ್ ಆಗಿ ಏನ್ ಬರುತ್ತೆ, ಲಾಂಗ್ ಜರ್ನಿ ಮಾಡಕ್ಕೆ ಬೈಕ್ ಬಂತಲ್ರಿ. ಈ ತರ ಯಾವ್ದೋ ಒಂದು ಮಟೀರಿಯಲ್ ಅನ್ನ ಅದ್ರ ವಿರುದ್ಧ ಆಂಟಿಥೀಸಿಸ್ ಬಂದ್ಮೇಲೆ ಅದ್ರ ಮೇಲೆ ಸಿಂಥಸಿಸ್ ಆಗುತ್ತೆ ಅಂತ ಹೇಳ್ತಾರ ಅವ್ರು. ಈಗ ಸೈಕಲ್ ಇದ್ ಕೂಡ ಏನಾಯ್ತು, ಲಾಂಗ್ ಜರ್ನಿ ಮಾಡಕ್ಕಾಗಲ್ಲ ಅಥವಾ ಎನರ್ಜಿ ಭಾಳ ಹೋಗುತ್ತೆ ಮತ್ತೆ ಸ್ಪೀಡ್ ಹೋಗಕ್ಕಾಗಲ್ಲ, ಇವು ಪ್ರಾಬ್ಲಮ್ಸ್ ಅದಾವ ಅಂತ. ಇದಕ್ಕೆ ಸೊಲ್ಯೂಷನ್ ಆಗಿ ಏನ್ ಬಂತು, ಬೈಕ್ ಬಂತು. ಇದು ಮತ್ತೇನಾತ, ಇದು ಥೀಸಿಸ್ ಆಗತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ಆಂಟಿಥೀಸಿಸ್ ಏನ್ ಬರುತ್ತೆ ಅಂದ್ರೆ ಇಬ್ರು ಹೋಗಕ್ಕಾಗೋದು, ಇಬ್ರು ಅಥವಾ 3 ಜನ ಹೋಗಕ್ಕಾಗೋದು, ಭಾಳ ಜನ ಹೋಗಕ್ಕಾಗಲ್ಲ, ಫ್ಯಾಮಿಲಿ ಕೂಡಿ ಹೋಗಕ್ಕಾಗಲ್ಲ, 5 ಮೆಂಬರ್ಸ್ ಹೋಗಕ್ಕಾಗಲ್ಲ, 6 ಮೆಂಬರ್ಸ್ ಹೋಗಕ್ಕ. ಇದೇನು ಆಂಟಿಥೀಸಿಸ್ ಇದು. ಇದಕ್ಕೆ ಸಿಂಥಸಿಸ್ ಏನ್ ಬರ್ತೈತಿ ಅಥವಾ ನೆಕ್ಸ್ಟ್ ಏನ್ ಬರ್ತೈತಿ, ಕಾರ್ ಬರ್ತೈತಿ. ಆತತ್ತಲ್ಲ ನಿಮ್ಗ ಹೆಂಗ ಒಂದು ಮಟೀರಿಯಲ್ ಅನ್ನ ಅದ್ರ ವಿರುದ್ಧ ಈ ಹಿಸ್ಟ್ರಿ ಹಿಂಗ ಹೋಗುತ್ತೆ ಅಂತ ಹೇಳ್ತಾರ ಅವ್ರು. ಹಿಸ್ಟ್ರಿ ಯಾವಾಗ್ಲೂ ಒಂದ್ ಯಾವ್ದೋ ಬರುತ್ತೆ, ಅದ್ರ ವಿರುದ್ಧ ಪ್ರಾಬ್ಲಮ್ಸ್ ಬರ್ತಾವು, ಅದಕ್ಕೆ ಸೊಲ್ಯೂಷನ್ ಆಗಿ ಇನ್ನೊಂದು ಬರ್ತದೆ ಪ್ರಾಡಕ್ಟ್, ಅದಕ್ಕೆ ಮತ್ತೆ ಪ್ರಾಬ್ಲಮ್ಸ್ ಬರ್ತಾವು, ಅದಕ್ಕೆ ಸೊಲ್ಯೂಷನ್ ಆಗಿ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ. ಹಿಸ್ಟ್ರಿ ಹಿಂಗ ಇವಾಲ್ವ್ ಆಕೋತ ಹೋಗಿತ್ತು ಅಂತ ಹೇಳ್ತಾರೆ. ಇದಕ್ಕೆ ನಾವೇನಂತೇವು, ಡೈಲೆಕ್ಟಿಕ್ ಮೆಟೀರಿಯಲಿಸಮ್ ಅಂತೇವೆ. ಆಗ್ತದಾ. ಡೈಲೆಕ್ಟ್ ಮೆಟೀರಿಯಲಿಸಮ್ ಅಂದ್ರ ಈ ನಿಮ್ ಕನ್ನಡದಾಗ ಹೇಳೋದಾದ್ರೆ ಇಲ್ಲಿ ಐತಿ ನೋಡ್ರಿ, ಕನ್ನಡದಾಗ ಏನೈತಿ ಅದು, ದ್ವಂದ್ವಾತ್ಮಕ ಭೌತವಾದ ಅಂತ ನೋಡ್ರಿ. ದ್ವಂದ್ವಾತ್ಮಕ ಭೌತವಾದ ಇದು ಡೈಲೆಕ್ಟಿಕ್ ಮೆಟೀರಿಯಲಿಸಮ್. ಇದೇನಂತ ಅರ್ಥ ಆತಲ್ಲ, ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಿಮ್ಗೆ, ಅರ್ಥ ಆತಂತ ಅನ್ಕೊಂಡಿನಿ. ಯಾವ್ದೋ ಒಂದು ಮೆಟೀರಿಯಲ್ ಇದ್ರು ಅದ್ರ ಪ್ರಾಬ್ಲಮ್ಸ್ ಅದಕ್ಕೆ ಒಂದು ಸೊಲ್ಯೂಷನ್ ಬರುತ್ತೆ. ಹಂಗ ಇಡೀ ನಮ್ಮ ಹಿಸ್ಟ್ರಿನ ಹಿಂಗೆ ಎವಾಲ್ವ್ ಆಗೈತೆ ಅಂತ ಹೇಳ್ತಾರ. ಹಿಸ್ಟ್ರಿ ಸ್ಟೋರಿ ಏನಿಲ್ಲ, ಹಿಂಗ ಒಂದ್ ಪ್ರಾಡಕ್ಟಿಗೆ ಇನ್ನೊಂದು ಕೌಂಟರ್ ಪ್ರಾಬ್ಲಮ್ಸ್ ಬರೋದು, ಅದಕ್ಕೊಂದು ಸೊಲ್ಯೂಷನ್ ಕೊಡೋದು, ನೆಕ್ಸ್ಟ್ ಬರುತ್ತೆ ಮತ್ತೆ ಅದಕ್ಕೊಂದು ಪ್ರಾಬ್ಲಮ್ ಬರುತ್ತೆ, ಅದಕ್ಕೊಂದು ಸೊಲ್ಯೂಷನ್. ಈಗ ಹೆಂಗ್ ಸೈಕಲ್ ಇದ್ದಿದ್ದು ಬೈಕ್ ಆತ, ಬೈಕ್ ಇದ್ದಿದ್ದು ಕಾರ್ ಆತಲ್ಲ. ಈ ಕಾರ್ ಇದ್ದಿದ್ದು ಏನಾಗತ್ತೆ ಪ್ರಾಬ್ಲಮ್, ಇಲ್ಲಿ ದೊಡ್ಡ ಪ್ರಾಡಕ್ಟ್ ಅಥವಾ ಲಾಂಗ್ ಜರ್ನಿ ಮಾಡಕ ದೊಡ್ಡ ಪ್ರಾಡಕ್ಟ್ ಒಯ್ಯಕ್ ಆಗಲ್ಲ, ಈಗ ಸಾಗಸಕ್ಕಾಗಲ್ಲ, ಅವಾಗ ಟ್ರಕ್ ಬರ್ತೈತಿ. ಅರ್ಥದಲ್ಲಿ ನಿಮ್ಗೆ ಹೆಂಗ್ ಎವಾಲ್ವ್ ಆತ ಅಂತ ಹೇಳಿ. ಆಮೇಲೆ ಏನಾಗುತ್ತೆ ಪ್ರಾಬ್ಲಮ್, ಇದನ್ನ ರೋಡ್ ಟ್ರಾನ್ಸ್ಪೋರ್ಟ್ನಾಗೆ ಒಯ್ಯಕ್ಕಾಗಲ್ಲ. ರೋಡ್ ಅಕಸ್ಮಾತ್ ಫ್ಲಡ್ ಬಂದ್ ಏನೋ ಆತಂದ್ರ ಅವಾಗ ಅದಕ್ಕೆ ಕೌಂಟರ್ ಆಗಿ ಏರ್ ಬರ್ತೈತಿ, ಏರ್ ಟ್ರಾನ್ಸ್ಪೋರ್ಟ್, ಏರೋಪ್ಲೇನ್ ಬರ್ತೈತಿ. ಅರ್ಥತಲ್ಲ ಹಿಸ್ಟ್ರಿ ಹಿಂಗ ಅವೆಲ್ಲ ಹೋಗೋತ ಹೋಗೈತಿ. ಇದು ಸಣ್ಣ ಎಕ್ಸಾಂಪಲ್ ಅಷ್ಟೇ ನಿಮ್ಗೆ. ಇದನ್ನ ಹೇಳೋರು ಮಾರ್ಕ್ಸ್ ಅವರು ಡೈಲೆಕ್ಟಿಕ್ ಮೆಟೀರಿಯಲಿಸಮ್ ಅಂತ ಹೇಳ್ತಾರ ಅವ್ರು. ಇದು ಆಕ್ಚುಲಿ ಇದನ್ನ ಹೀಗಲ್ ಅಂತ ತಗೊಂಡಾರ. ಹೀಗಲ್ ಅವರು ಇದು ಭಾಳ ಆಗತ್ತೆ ನಿಮ್ಗೆ, ಹೆವಿ ಆಗತ್ತೆ ಅನ್ಸುತ್ತೆ ನಿಮ್ಗೆ ಎಲ್ಲ ಹೇಳ್ಕೊತಂದ್ರೆ. ಇವರು ಐಡಿಯಾಸ್ ಡೈಲೆಕ್ಟಿಕ್ ಆಫ್ ಐಡಿಯಾಸ್ ಅಂತ ಹೇಳ್ತಾರೆ ಇವ್ರು. ಯಾರು, ಹೀಗಲ್ ಅವರು. ಡೈಲೆಕ್ಟಿಕ್ ಆಫ್ ಐಡಿಯಾಸ್. ಇವ್ರು ಏನ್ ಹೇಳ್ತಾರೆ, ಇಲ್ಲಿ ಪ್ರಾಡಕ್ಟ್ ಅಲ್ಲ, ಮಟೀರಿಯಲಿಸಮ್ ಅಂದ್ರೆ ಒಂದು ಮಟೀರಿಯಲ್. ಈ ಮಟೀರಿಯಲ್ ಹಿಂಗ್ ಟ್ರಾನ್ಸ್ಫರ್ ಹಾಕೊಂಡ್ ಹೊಂಟತ್ತಲ್ಲ. ಇವ್ರು ಹೇಳೋದು ಸಿಂಪಲ್. ಹೀಗಲ್ ಅವ್ರು ಏನ್ ಹೇಳ್ತಾರ, ಇದು ನಮ್ಮ ಆಪ್ಷನಲ್ ಒಳಗೆ ಬರುತ್ತೆ. ನಿಮ್ಗೆ ಎಷ್ಟು ಜನ ತಿಳಿದ ಅಷ್ಟು ತಿಳ್ಕೊರಿ, ಇವೇನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ನಿಮ್ಗೆ ಕ್ಯೂರಿಯಾಸಿಟಿ ಹೇಳತ್ತದ ಅಷ್ಟೇ. ಇವ್ರು ಏನ್ ಹೇಳ್ತಾರೆ, ಒಂದು ಐಡಿಯಾ ಐತೆ ಅನ್ಕೊರಿ. ಯಾವ್ದೈತಿ, ಕ್ಯಾಪಿಟಲಿಸಮ್ ಐತೆ. ಕ್ಯಾಪಿಟಲಿಸಮ್ ಅಂದ್ರೆ ಬಂಡವಾಳಶಾಹಿ ಐತಿ. ಆಮೇಲೆ ಯಾವ್ದೈತಿ, ಸೋಷಿಯಲಿಸಮ್ ಐತಿ. ಅಂದ್ರೆ ಸಮಾಜವಾದ ಐತಿ. ಇವೆರಡರ ನಡುವೆ ಕಾನ್ಫ್ಲಿಕ್ಟ್ ನಡೆದೈತಿ. ಎರಡು ಐಡಿಯಾಸ್ ಅದಾವ. ಇವೆರಡರ ನಡುವೆ ಬ್ಲೆಂಡ್ ಆಗಿ ಯಾವ್ದು ಬರುತ್ತೆ, ಸಮಾಜವಾದ ಹೋಗುತ್ತೆ ಅಂತ ಅನ್ಕೊರಿ. ಇವೆರಡರ ನಡುವೆ ಇಲ್ಲಿ ಏನೈತಿ, ಡೆಮೋಕ್ರಸಿ ಐತಿ, ಇಲ್ಲಿ ಈಕ್ವಾಲಿಟಿ ಐತಿ. ಈಕ್ವಾಲಿಟಿ ಐತಿ, ಇಲ್ಲಿ ಡಿಕ್ಟೇಟರ್ಶಿಪ್ ಐತಿ ಅನ್ಕೊರಿ. ಎಕ್ಸಾಂಪಲ್ ಈಗ ರಷ್ಯಾ ಡಿಕ್ಟೇಟರ್ಶಿಪ್, USA ಕ್ಯಾಪಿಟಲಿಸಮ್ ಐತಿ. ಇಲ್ಲಿ ಡೆಮೋಕ್ರಸಿ ಇಲ್ಲಲ್ಲ, ಇಲ್ಲಿ ಡೆಮೋಕ್ರಸಿ ಐತಿ, ಇಲ್ಲಿ ಡೆಮೋಕ್ರಸಿ ಇಲ್ಲ. ಈಗ ಏನಾಗುತ್ತೆ, ಎರಡು ಬ್ಲೆಂಡ್ ಆಗಿ ಡೆಮೋಕ್ರೆಟಿಕ್ ಸೋಷಿಯಲಿಸಮ್ ಬರ್ತದೆ. ಅಥವಾ ನಮ್ಮ ಜವಾಹರ್ಲಾಲ್ ನೆಹರು ಅವರು ಇದನ್ನ ಸ್ಟಾರ್ಟ್ ಮಾಡಿದ್ರಲ್ಲ, ಅಂದ್ರ ಪ್ರಜಾಪ್ರಭುತ್ವದ ಸಮಾಜವಾದ ಏನಾತ, ಇಲ್ಲಿದ ಡೆಮೋಕ್ರಸಿ ತಗೊಂಡೆವು, ಇಲ್ಲಿದ ಸಮಾಜವಾದ ತಗೊಂಡೆವು, ಇವೆರಡು ಮಿಕ್ಸ್ ಆಗಿದೆ ಆತ. ಅದೇ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಗೆ, ಇಲ್ಲಿ ಏನಾಗತ್ತೆ ಸೋಷಿಯಲಿಸಮ್ ಒಳಗ, ಸಮಾಜವಾದ ಐತಿ, ಸಮಾಜದ ವೆಲ್ಫೇರ್ ಆಗತ್ತೆ. ಆದ್ರ ಇಲ್ಲಿ ಇನೋವೇಷನ್ ಇಲ್ಲ. ಇನೋವೇಷನ್ ಅಥವಾ ಈಗ ನಾವು ಫ್ರೀಡಮ್ ಆಗಿ ಶಿಸ್ತಾಗ ದುಡಿಯಕ್ಕಾಗಲ್ಲ ನಮಗೆ. ಈಗ ಎಷ್ಟು ದುಡಿತಾರ ದುಡಿಲಿ, ಉಳಿದವ್ರು ಎಲ್ಲಾರ ನಡ್ಬರ್ಕ್ ಹಂಚ್ಬಿಡುದು ಅಂತ ಹೇಳ್ತಾರೆ ಸೋಷಿಯಲಿಸಮ್. ದುಡಿಯೋರು ದುಡಿಲಿ, ಬಿಡೋರು ಬಿಡ್ಲಿ, ಆದ್ರೆ ಎಲ್ಲಾರ ನಡ್ಬರ್ಕ್ ಹಂಚಿಕೆ ಆಗ್ಬೇಕು, ಈಕ್ವಾಲಿಟಿ ಇರ್ಬೇಕಂತ ಸೋಷಿಯಲಿಸಮ್ ಹೇಳುತ್ತೆ.
ಹಂಗಂದ್ರೆ ಯಾರು ದುಡಿತಾರೆ ಹೇಳ್ರಿ? ಈಗ ಸಮಾಜವಾದ ಐತಂದ್ರೆ ಯಾರು ದುಡಿತಾರೆ ನಿಮ್ಗೆ? ಎಲ್ಲರಿಗೂ ಈಕ್ವಲ್ ಆಗಿ ಸಿಗುತ್ತದೆ, ಯಾರು ದುಡ್ಡಲ್ಲ, ಅದಕ್ಕೆ ಇನೋವೇಷನ್ ಆಗಲ್ಲ ಇಲ್ಲಿ. ಎಲ್ಲಿ? ಸಮಾಜವಾದದಾಗ. ಅದ ಉಲ್ಟಾ ಅಲ್ಲಿ ಹೆಂಗೈತಿ? ಎಲ್ಲಿ? ಕ್ಯಾಪಿಟಲಿಸಮ್ ಒಳಗ ಇಲ್ಲಿ ಇನೋವೇಷನ್ ಆಗುತ್ತೆ. ಯಾಕಂದ್ರೆ ನೀ ದುಡ್ದಿದ್ ನಿನಗ ಎಲ್ಲರಿಗೂ ಹಂಚಾತಿಲ್ಲ ನಾವಿಲ್ಲಿ. ನೀ ದುಡ್ದಿದ್ ನಿನಗ ಫ್ರೀಡಮ್ ಐತಿ ಇಲ್ಲಿ. ಫ್ರೀಡಮ್ ಆಫ್ ಪ್ರಾಪರ್ಟಿ ಐತಿ, ಎಷ್ಟು ಬೇಕಾದ್ರೆ ಪ್ರಾಪರ್ಟಿ ಮಾಡ್ರಿ. ಆದ್ರೆ ಇಲ್ಲೇನಿಲ್ಲ, ಈಕ್ವಾಲಿಟಿ ಇಲ್ಲ. ನೋಡ್ರಿ, ಥಿಂಕ್ ಮಾಡ್ರಿ ನೀವು. ಅಕಸ್ಮಾತ್ ಇಲ್ಲಿ ಕೊಟ್ಬಿಟ್ರ ಎಲ್ಲರಿಗೂ, ಯಾರ್ಯಾರು ಇನೋವೇಷನ್ ಮಾಡ್ತಿರೋ ನಿಮ್ ರೊಕ್ಕ ನಿಮ್ಗೆ ಎಲ್ಲಿ ಹಂಚಲ್ಲ ಅಂತ ಹೇಳಿ, ಅವಾಗೆಲ್ಲ ಇನೋವೇಷನ್ ಮಾಡಿ ಏನಾಗುತ್ತೆ? ಎಲ್ಲಾರು ಶ್ರೀಮಂತರಾಗೋರು ಶ್ರೀಮಂತ ಆಕಾರ, ಬಡವ್ರದ್ದು ಬಡವ್ರು ಉಳಿತಾ. ಇಲ್ಲಿ ಏನಾಗುತ್ತೆ? ಇನ್ಇಕ್ವಾಲಿಟಿ ಆಗುತ್ತೆ. ಅದು ಅಲ್ಲಿ ನಿಮ್ಗೆ ಇಲ್ಲಿ ಇನ್ಇಕ್ವಾಲಿಟಿ ಆಗತ್ತೈತಿ, ಇಲ್ಲಿ ಏನಾಗತ್ತೈತಿ? ಇಲ್ಲಿ ಇಕ್ವಾಲಿಟಿ ಆಗತ್ತೈತಿ ಕರೆ, ಅದ್ರ ಫ್ರೀಡಮ್ ಇಲ್ಲ. ಇಲ್ಲಿ ಫ್ರೀಡಮ್ ಐತಿ, ಆದ್ರೆ ಇಕ್ವಾಲಿಟಿ ಇಲ್ಲ. ಇವೆರಡರ ನಡಬರ್ಕ್ ಬರೋದೇ ಬ್ಲೆಂಡ್ ಆಗಿ ಬರ್ತೈತಿ ನೋಡ್ರಿ. ಬೇಕಾರೆ ಇವೆರಡರ ನಡಬರ್ಕ್ ಐಡಿಯಾ ಎರಡು ಅದಾವಲ್ಲ, ಇವೆರಡರ ನಡಬರ್ಕ್ ಮಿಕ್ಸ್ ಆಗಿ ಏನ್ ಮಾಡ್ಬಿಡ್ತೈತಿ? ಈ ಕ್ಯಾಪಿಟಲ್ ಬಂಡವಾಳ ಶಾಹಿ ಒಳಗನ ನಾವ್ ಏನ್ ಮಾಡ್ತೇವೆ? ವೆಲ್ಫೇರ್ ಸ್ಟೇಟ್ ಸೇರಿಸ್ತೇವೆ. ವೆಲ್ಫೇರ್ ಸ್ಟೇಟ್ ಅಥವಾ ಬಂಡವಾಳ ಶಾಹಿ ಐತಿ, ಇದು ಕ್ಯಾಪಿಟಲಿಸಮ್ ಐತಿ. ಇದ್ರೊಳಗ ಜನದ ವೆಲ್ಫೇರ್ ಒಂದು ಸೇರ್ಸ್ಕೊಂಡ್ಬಿಡು ನಾವು. ಅರ್ಥ ಆಗತ್ತೆ? ಜನದ ವೆಲ್ಫೇರ್ ಹೆಂಗ್ ಸೇರಿಸ್ತೀರಿ? ಈಗ ನಮ್ದು ಎಕ್ಸಾಂಪಲ್ ತಗೋರಿ, ಅಂಬಾನಿ ಅವ್ರ ಅದಾರ. ಅಂಬಾನಿ ಅವ್ರಿಗೆ ಏನ್ ಫ್ರೀಡಮ್ ಕೊಟ್ಬಿಟ್ಟೆ ನಾವು, ಶಿಸ್ತ ದುಡ್ರಿ, ಎಷ್ಟು ದುಡಿತೀರಿ ಅಂತ. ಆದ್ರೆ ಅವ್ರಿಗೆ ಏನ್ ಇಟ್ಟಿವ್? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಟ್ಯಾಕ್ಸ್ ಐತಲ್ರಿ ಅವ್ರಿಗೆ. ಇಷ್ಟು% ಕಂಪಲ್ಸರಿ ಸೋಷಿಯಲ್ ವೆಲ್ಫೇರ್ ಮೇಲೆ ಮಾಡ್ಬೇಕಂತ. ಇಲ್ಲಿ ಯಾವ್ದು? ಇದು ಸಮಾಜವಾದದ ಪ್ರಿನ್ಸಿಪಲ್ ಅಥವಾ ಸೋಷಿಯಲಿಸಮ್ ಪ್ರಿನ್ಸಿಪಲ್ ಯಾವ್ದು? CSR. ಅದೇ ಇಲ್ಲಿ ಕ್ಯಾಪಿಟಲಿಸಮ್ ಪ್ರಿನ್ಸಿಪಲ್ ಏನು? ಎಷ್ಟು ದುಡ್ತಿರ್ ದುಡ್ರಿ, ಜೀವದಾಗ ಎಷ್ಟು ಗಳಿಸ್ರಿ. ಅದ್ರ ಹೊಳ್ಳಿ ವಾಪಸ್ ಏನ್ ಮಾಡ್ಬೇಕು? ನೀವು ಸಮಾಜವಾದನು ಫಾಲೋ ಮಾಡ್ಬೇಕು, ಕ್ಯಾಪಿಟಲಿಸಮ್ ಇದೆ. ಏನಾತಿಲ್ಲ, ಎರಡು ಐಡಿಯಾಸ್ ಬ್ಲೆಂಡ್ ಆಗಿ ಇನ್ನೊಂದು ಐಡಿಯಾ ಬಂತಲ್ಲ. ಇದಕ್ಕ ಹೀಗಲ್ ಅವ್ರು ಏನಂತಾರ? ಹೀಗಲ್ ಅವ್ರು ಇದಕ್ಕ ಐಡಿಯಾಸ್ ಇದ್ದ ಡೈಲೆಕ್ಟಿಕ್ಸ್ ಅಂತಾರೆ. ಡೈಲೆಕ್ಟಿಕ್ಸ್ ಅಂದ್ರೆ ಎರಡರ ನಡಬರ್ಕ್ ಯುದ್ಧ ಆಗಿ, ಎರಡರ ನಡಬರ್ಕ್ ಪ್ರಾಬ್ಲಮ್ ಆಗಿ, ಅವೆರಡು ಬ್ಲೆಂಡ್ ಆಗಿ ಇನ್ನೊಂದು ಐಡಿಯಾ ಬರುತ್ತೆ. ಅಲ್ಲಿ ಮಟೀರಿಯಲಿಸಮ್ ಅಂತ ಅರ್ಥತ್ತಲ್ಲ, ಮಟೀರಿಯಲಿಸಮ್ ಎರಡು ಮಟೀರಿಯಲ್ ಸೈಕಲ್ ಪ್ರಾಬ್ಲಮ್ ಆಗಿ ಅದ್ರ ನಡಬರ್ಕ್ ಬ್ಲೆಂಡ್ ಆಗಿ ಏನ್ ಬರ್ತೈತಿ? ಬೈಕ್ ಬರ್ತದೆ. ಬೈಕ್ ಒಳಗೆ ಪ್ರಾಬ್ಲಮ್ ಆಗಿ ಕಾರ್ ಬರ್ತದೆ. ಅದು ಮಟೀರಿಯಲಿಸಮ್. ಇದು ಐಡಿಯಾಸ್, ಎರಡು ಐಡಿಯಾಸ್ ಬ್ಲೆಂಡ್ ಆಗೋದು. ಇದು ಎಷ್ಟು ಅರ್ಥ ಆಯ್ತು ನನಗಂತೂ ಗೊತ್ತಿಲ್ಲ, ಚಂದ ಹೇಳಿ ಅನ್ಕೊಂಡಿನಿ, ಎಕ್ಸಾಂಪಲ್ ಎಲ್ಲ ಕೊಟ್ಟಿನಿ. ಅರ್ಥ ಆಗಿದ್ರೆ ಸರಿ, ಇಲ್ಲಾಂದ್ರೆ ತಲೆ ಕೆಡಿಸ್ಕೋಬೇಡಿ. ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನಿಮ್ ಕ್ಯೂರಿಯಾಸಿಟಿ ಪರ್ಪಸ್. ಈಗಿನ ಜಗತ್ನಾಗ ಏನ್ ನಡೆಯತೈತೆ ಅಂತ ನಿಮ್ಗೆ ತಿಳಿಲ್ಲ ಅಂತ ಹೇಳಿದ್ದಷ್ಟೇ. ಆತ ಹಂಗಂದ್ರೆ ಆನ್ಸರ್ ಯಾವ್ದು? ಕಾರ್ಲ್ ಮಾರ್ಕ್ಸ್ ಎಕ್ಸ್ಪ್ಲೇನ್ ದ ಕ್ಲಾಸ್ ಸ್ಟ್ರಗಲ್ ವಿತ್ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಡೈಲೆಕ್ಟಿಕ್ ಮೆಟೀರಿಯಲಿಸಮ್. ಡೈಲೆಕ್ಟಿಕ್ ಮೆಟೀರಿಯಲಿಸಮ್ ಅಂತ ಹೇಳಿದೆ ನಿಮ್ಗೆ. ಏನೈತಿ? ಈ ಕಾರ್ಲ್ ಮಾರ್ಕ್ಸ್ ವರ್ಗದ ಸಂಘರ್ಷ ಪ್ರಕ್ರಿಯೆಯನ್ನು ಈ ಕೆಳಗಿನ ಸಿದ್ಧಾಂತದಲ್ಲಿ ಸಹಾಯದಿಂದ ವಿವರಿಸಿದ್ದಾರೆ. ಯಾವುದು? ದ್ವಂದ್ವಾತ್ಮಕ ಭೌತವಾದ. ಇದರಿಂದ ಎಕ್ಸ್ಪ್ಲೇನ್ ಮಾಡ್ಯಾರ. ಡಾರ್ವಿನ್ ವಿಕಾಸವಾದ ಎದ್ರ ರಿಲೇಟೆಡ್ ಐತಿ? ಇದು ಅವ್ರದ್ದು ಲೈಫ್ ಎವಲ್ಯೂಷನ್, ಅಥವಾ ಜೀವ ಹೆಂಗ ಈ ಸಣ್ಣ ಸೆಲ್ ಹಿಡ್ಕೊಂಡು ಒಬ್ಬ ಮನುಷ್ಯ ಆದ ಅನ್ನೋದು ಇವ್ರು ಎವಲ್ಯೂಷನ್ ಹೆಂಗಾತಂತ ಹೇಳ್ಯಾರ. ಅದ್ರ ರಿಲೇಟೆಡ್ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಅಸ್ತಿತ್ವವಾದ ಅಂದ್ರೆ ಎಕ್ಸಿಸ್ಟೆನ್ಷಿಯಲಿಸಮ್. ಸಾರ್ಥೆ ಅವ್ರು ಬರ್ತಾರೆ ಇಲ್ಲಿ, ಸಾರ್ಥೆ ಅವ್ರು. ಇದು ಬಾರಿ ವೆರಿ ಇಂಟ್ರೆಸ್ಟಿಂಗ್ ಫಿಲಾಸಫಿ ಐತಿ ಇದು, ಯಾವ್ದು? ಅಸ್ತಿತ್ವವಾದ. ಅದನ್ನ ಓದ್ರಿ ಯಾವಾಗ, ಸುಮ್ ಗೂಗಲ್ ಸರ್ಚ್ ಮಾಡಿ. ಪ್ರಾಯೋಗಿಕ ಉದಾರವಾದ. ಇದೇನು? ಕ್ಯಾಪಿಟಲಿಸಮ್ ಅಂತ ಹೇಳಿದ್ನಲ್ಲ, ಪ್ರಾಯೋಗಿಕ ಅಂದ್ರ ಇದು ಅದ್ರ ರಿಲೇಟೆಡ್ ಇಲ್ಲ. ಯಾವ್ದು ಹಂಗಂದ್ರೆ ಕಾರ್ಲ್ ಮಾರ್ಕ್ಸ್ ಸಂಘರ್ಷ ಪ್ರಕ್ರಿಯೆ ಡೈಲೆಕ್ಟಿಕ್ ಮೆಟೀರಿಯಲಿಸಮ್ ಅಂತ ಬರುತ್ತೆ. ಅದ ಹಂಗ್ ನೋಡಿದ್ರೆ ಕ್ಲಾಸ್ ಸಂಘರ್ಷ ಯಾರು ನಡ್ವರ್ಕ್ ನಡೀತೈತಿ? ಕಾರ್ಮಿಕರು ಮತ್ತು ಬಂಡವಾಳಶಾಹಿಗಳ ನಡ್ವರ್ಕ್ ನಡೀತೈತಿ. ಅದ್ರ ಕಾರ್ಮಿಕರು ಗೆಲ್ತಾರ, ಬಂಡವಾಳಶಾಹಿಗಳು ಸೋಲ್ತಾರ. ಆಮೇಲೆ ಎಲ್ಲ ಕಡೆ ಸಮಾನತೆ ಬರ್ತೈತೆ ಅಂತ ಹೇಳಿ ಒಂದು ಐಡಿಯಾ ಕೊಟ್ಟಿರ್ತಾರೆ. ಇದನ್ನ ಮುಂದೆ ಸ್ಟಾಲಿನ್ ಅವ್ರಾತು, ಲೆನಿನ್ ಅವ್ರಾತು ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾರ ರಷ್ಯಾದಾಗ. ಅದ್ರ ಸಂಬಂಧ ಡಿಕ್ಟೇಟರ್ಶಿಪ್ ಆಗೈತಲ್ಲ, ಇನ್ನಾದ್ರೂ ಅದ ಪ್ರಾಬ್ಲಮ್ ಆಗೈತದ. ಅರ್ಥತಾ? ಇದು ಬಿಟ್ರೆ ಭಾಳ ಎಕ್ಸ್ಪ್ಲೇನ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್. ಅಮಾಂಗ್ ದ ಫಾಲೋಯಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೂ ವಾಸ್ ದ ಜನರಲ್ ಸೆಕ್ರೆಟರಿ. ನೋಡ್ರಿ, ನಾ ಇದಕ್ಕೆ ಎಕ್ಸ್ಪ್ಲೇನ್ ಮಾಡೋದಂದ್ರೆ ಜನರಲ್ ಸೆಕ್ರೆಟರಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಬಗ್ಗೆ ಹೇಳಿದ್ನಲ್ಲ ನಿಮಗೆ. ಈ ನಾನ್ ಅಲೈನ್ಮೆಂಟ್ ಬಗ್ಗೆ ಹೇಳಿನಂತಂದ್ರೆ ಆದ್ರೆ ಇವ್ರು ಫ್ಯಾಕ್ಟ್ ಕೇಳ್ಯಾರ ಅದನ್ನ, ಯಾರು ಜನರಲ್ ಸೆಕ್ರೆಟರಿ ಇದ್ರು ಅಂತ ಹೇಳಿ. ಈಗ ನೀವು ಜಸ್ಟ್ ಥಿಂಕ್ ಮಾಡಿದ್ರೆ ನಾನ್ ಅಲೈನ್ಮೆಂಟ್ ಯಾವಾಗ ಆಗೈತೆ ಅಂತ ಹೇಳಿದ್ರೆ ಯುದ್ಧ ಆದ್ಮೇಲೆ 1945 1947 ಆದ್ಮೇಲೆ ಒಂದು 60s ದಾಗ ಆಗೈತೆ ಅನ್ಕೋರಿ. ಈಗ ಹಂಗಂದ್ರೆ ಯಾರು ಮಾಡಿರ್ತಾರ? ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಫಸ್ಟಿಗೆ ಆಗ್ಯಾರ. ಆಮೇಲೆ ವಿ ವೆಂಕಟಗಿರಿ ಅವ್ರು ಅದಾರ. ಆಮೇಲೆ ಜಾನಿ ಜೈಲ್ ಸಿಂಗ್. ಇದೊಂದು ಫ್ಯಾಕ್ಟ್ರಿ, ಇದ್ರೊಳಗೆ ಏನು ಲಾಜಿಕ್ ಇಲ್ಲ ಹೇಳಕ್ ನಿಮ್ಗೆ, ಇದು ಫ್ಯಾಕ್ಟ್. ಇದು ಜಾನಿ ಜೈಲ್ ಸಿಂಗ್ ಅವ್ರು ಇದ್ರು, ಯಾವ್ದು? ಜನರಲ್ ಸೆಕ್ರೆಟರಿ ಆಫ್ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್. ಅರ್ಥತಾ? ಇದು ಯಾವಾಗ ನಡೆದಿತ್ತು? ಇದು 7th ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್. ಇದು 7th ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್. ಇದು ಜಾನಿ ಜೈಲ್ ಸಿಂಗ್ ಅವ್ರು ಪ್ರೆಸಿಡೆಂಟ್ ಇದ್ದಿದ್ದು, ಸೆಕ್ರೆಟರಿ ಜನರಲ್ ಇದ್ರು ಅವ್ರು. ಅದಕ್ಕೆ ಈಗ ವಿ ಗಿರಿ ಅವ್ರ ಬಗ್ಗೆ ಹೇಳೋದಾದ್ರೆ, ವಿ ಗಿರಿ ಅವ್ರು ಏನು? ಇವರು ಪ್ರೆಸಿಡೆಂಟ್ ಇದ್ರು, ರಾಷ್ಟ್ರಪತಿಗಳಿದ್ರು. ಆದ್ರೆ ಇವರು ಲೇಬರ್ ಮೂವ್ಮೆಂಟ್ಗೆ ಅಥವಾ ಕಾರ್ಮಿಕರ ಇದು ಅಂತೀವಲ್ಲ, ಅದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಐತಿ ಇವರಿಗೆ. ಸರ್ವೇಪಲ್ಲಿ ರಾಧಾಕೃಷ್ಣ ಬಗ್ಗೆ ಗೊತ್ತಿರತೈತಿ. ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ September 5. ಅದು ಆತು. ಶಂಕರ್ ದಯಾಳ್ ಶರ್ಮಾ ಇವ್ರೇನ್ ಚೇರ್ಮನ್ಶಿಪ್ ಆಗಿಲ್ಲ, ಇವರು ನಮ್ಮ ಪ್ರೆಸಿಡೆಂಟ್ ಇದ್ರು, ರಾಷ್ಟ್ರಪತಿಗಳು ಇವರು ಅಷ್ಟರು. ಅರ್ಥತಾ? ಇದು ಆನ್ಸರ್ ಯಾವುದು? ನಾನ್ ಅಲೈನ್ಮೆಂಟ್. ಇದು ಸಿಂಪಲ್ ಫ್ಯಾಕ್ಟ್. ಏನ್ ಆಕ್ಚುಲಿ ಬಿಡ್ತೈತಿ ಗೊತ್ತಿಲ್ಲ, ಯಾವ್ದು ಬೀಳತೈತಿ ಇಲ್ಲ ಅಂತ ಹೇಳಕ್ ಬರ್ಲ್ಬಿಟ್ರಿ. ಜಾನಿ ಜೈಲ್ ಸಿಂಗ್ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಸೆಕ್ರೆಟರಿ ಜನರಲ್ ಇದ್ರು. ಅರ್ಥತಾ? ಈಗ 5ನೇದು ನೋಡಿ. 5ನೇದು ಐತಿ, ಭಾರತದ ಈ ಕೆಳಗಿನ ರಾಷ್ಟ್ರಪತಿಗಳಲ್ಲಿ ಯಾರು ಸ್ವಲ್ಪ ಕಾಲದ ಅಲಿಪ್ತ ಚಳುವಳಿ ಅಂತ ನೋಡ್ರಿ. ಇದು ಆಕ್ಚುಲಿ ಕರೆಕ್ಟ್ ಟ್ರಾನ್ಸ್ಲೇಷನ್ ಐತಿ ಗೊತ್ತಿಲ್ಲ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಬೇರೆ ಐತಿ. ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಯಾರಾಗಿದ್ರು? ಜಾನಿ ಜೈಲ್ ಸಿಂಗ್ ಅವರಾಗಿ. ಅರ್ಥತಾ? ಈ ನೆಕ್ಸ್ಟ್ ಕ್ವಶನ್ ನೋಡು.
ಮತ್ತು ಮಾಡರ್ನ್ ಇನ್ಸ್ಟಿಟ್ಯೂಷನ್ ಅವು ಸ್ವಲ್ಪ ನಾನು ಇಂಟರ್ನ್ಯಾಷನಲ್ ರಿಲೇಷನ್ ಥೇರೀಸ್ ಹೋಗ್ಬಿಟ್ಟೆ ತಡ್ರಿ, ನಿಮ್ಗೆ ಬೇಸರ ಅಂತ ಅನ್ಸುತ್ತೆ ಅಲ್ಲಿ. ಸೈಮನ್ ಕಮಿಷನ್ ಶಿಫಾರಸಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೈಮನ್ ಕಮಿಷನ್ ಮತ್ತೆ ಇಂಪಾರ್ಟೆಂಟ್. ಇದು ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ, ದ್ವಿಮುಖ ಅಥವಾ ಡಯಾರ್ಕಿ ಬದಲಿಗೆ ಜವಾಬ್ದಾರಿತ ಸರ್ಕಾರವನ್ನು ಶಿಫಾರಸು ಮಾಡಿತು. ಇದೆ ಆಕ್ಚುಲಿ ಇದು ರೈಟ್ ಆನ್ಸರ್. ಪ್ರಾಂತ್ಯಗಳಲ್ಲಿ ದ್ವಿಮುಖ ಡಯಾರ್ಕಿ ತೆಗೆದು ಸೆಂಟ್ರಲ್ ಒಳಗೆ ಡಯಾರ್ಕಿನ ಇಂಟ್ರೊಡ್ಯೂಸ್ ಮಾಡಕ್ ಹೇಳಿದ್ದು ಸೈಮನ್ ಕಮಿಷನ್ ಅಥವಾ ಜವಾಬ್ದಾರಿತ ಸರ್ಕಾರ ಮಾಡೋದು, ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಂತೇಳಿ ಅದು. ಇದು ಗೃಹ ಇಲಾಖೆಯ ಅಡಿಯಲ್ಲಿ ಅಂತರ ಪ್ರಾಂತೀಯ ಮಂಡಳ ಸ್ಥಾಪಿಸಲು ಇದು ಮಾಡಿಲ್ಲ. ಇದು ಕೇಂದ್ರದಲ್ಲಿ ಉಭಯ ಸದನದ ಶಾಸಕಾಂಗವನ್ನು ರದ್ದುಗೊಳಿಸಲು ಸೂಚಿಸಿದ್ದು ತಪ್ಪೈತಿ. ಇದು ಬ್ರಿಟಿಷ್ ನೇಮಕಾತಿದಾರರಿಗೆ ಭಾರತಕ್ಕಿಂತ ಹೆಚ್ಚಿನ ವೇತನ ಇದೆಯಲ್ಲಿ ಮಾಡ್ತಾರೆ ಅವರು, ಹೆಚ್ಚಿನ ಭತ್ಯೆಯನ್ನು ಅವಕಾಶ ಕೊಡಲು ಭಾರತದ ಪೊಲೀಸ್ ಸೇವೆಯನ್ನು ರಚಿಸಲು ಶಿಫಾರಸು ಮಾಡಿದ್ರು. ಅವೆಲ್ಲ ಮಾಡಾಗಿಲ್ಲ ಅದು. ಹಂಗಂದ್ರೆ ವಿತ್ ರೆಫರೆನ್ಸ್ ಟು ಸೈಮನ್ ಕಮಿಷನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ. ಇಟ್ ರೆಕಮೆಂಡೆಡ್ ದ ರಿಪ್ಲೇಸ್ಮೆಂಟ್ ಆಫ್ ಡಯಾರ್ಕಿ ವಿತ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇನ್ ದ ಪ್ರೊವಿನ್ಸ್. ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಂದ್ರೆ ನಮ್ಗೆ ಗೊತ್ತಲ್ಲ, ಇವರು ಎಲೆಕ್ಟೆಡ್ ಮೆಂಬರ್ಸ್ ಇರಬೇಕು, ಅವರ ಮಿನಿಸ್ಟರ್ ಆಗಬೇಕು, ಅವ್ರ ಮಿನಿಸ್ಟರ್ ಆದಾಗ ಜನಗಳಿಗೆ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅವ್ರು. ಈಗ ಆಕ್ಚುಲಿ ಇದಕ್ಕಿಂತ ಮುಂಚೆ ಏನಿತ್ತು, ಯಾರೋ ಒಬ್ಬರು ವೈಸ್ರಾಯ್ ಅವ್ರನ್ನ ಅಪಾಯಿಂಟ್ ಮಾಡ್ತಿದ್ದ, ಅವ್ರು ವೈಸ್ರಾಯ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಿದ್ರು. ಜನಕ್ಕೆ ರೆಸ್ಪಾನ್ಸಿಬಲ್ ಆಗು ಸಿಸ್ಟಮ್ ಅನ್ನು ತರ್ರಿ, ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ರಿ ಅಂತ ಹೇಳಿದ್ದವರು ಸೈಮನ್ ಕಮಿಷನ್. ಅಥವಾ ಇದ್ರ ಸಮ ಪ್ರಾಬ್ಲಮ್ ಏನಾಗಿರ್ತದೆ, ಇದ್ರ ಒಬ್ರು ಇಂಡಿಯನ್ಸ್ ಇರಲ್ಲ, ನೀನೇನು ಹೇಳಿನಿ, ಅದ್ರ ಸಂಬಂಧ ಸೈಮನ್ ಹೋಗ್ಬೇಕಾಗುತ್ತೆ, ಚಳವಳಿ ಆಗುತ್ತೆ. ಅದಾದ್ಮೇಲೆ ಅದೇ ಲಾಠಿ ಚಾರ್ಜ್ ಲಾಲಾ ಲಜಪತ್ ರಾಯ್ ಅವ್ರು ಸಾಯ್ತಾರ, ಅದರಿಂದ ಭಗತ್ ಸಿಂಗ್ ಅವರು ಇನ್ಸ್ಪೈರ್ ಆಗಿ ಸುಖದೇವ್ ಅವರಾಗಿ ಸೌಂಡರ್ಸ್ ಸಾಯ್ ಹೊಡಿತಾರ ಅಂತ ಹೇಳಿ ನಾನು ನಿಮಗೆಲ್ಲ ಸ್ಟೋರಿ ನಿಮ್ಗೆ. ಇದು ಕರೆಕ್ಟ್ ಐತಿ. ಗೊತ್ತಾ? ಈ ನೆಕ್ಸ್ಟ್ ಕ್ವಶನ್ ನೋಡೋಣ. 7th ಕ್ವಶನ್ ಏನೈತಿ? ದ ಡಿಸ್ಕಷನ್ ಇನ್ ದ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇವೆಂಚುಯಲಿ ಲೆಡ್ ಟು ದ ಪಾಸಿಂಗ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ವೈಟ್ ಪೇಪರ್ ಅಂತೇವಲ್ಲ, ವೈಟ್ ಪೇಪರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬರ್ತಾ ಅದೇ ನಂತರ 1935 ಆಕ್ಟ್ ಆಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ 1935 ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಲ್ ಇಂಡಿಯಾ ಫೆಡರೇಷನ್ ಟು ಬಿ ಯೂನಿಯನ್ ಆಫ್ ದ ಪ್ರೊವಿನ್ಸ್ ಅಂಡ್ ದ ಬ್ರಿಟಿಷ್ ಅಂಡ್ ಪ್ರೆಸಿಡೆಂಟ್ಸ್. ಇದು ಕರೆಕ್ಟ್ ಐತಿ. 1935 ಏನ್ ಮಾಡ್ತಾ, ಆಲ್ ಇಂಡಿಯಾ ಫೆಡರೇಷನ್ ಮಾಡ್ತಾ ಅಂತ ಹೇಳಿದ್ನ. ಇದು ಬೇಸಿಕ್ ಫ್ಯಾಕ್ಟರ್. ಯೂನಿಯನ್ ಆಫ್ ಪ್ರೊವಿನ್ಸ್ ಮತ್ತು ಬ್ರಿಟಿಷ್ ಇಂಡಿಯನ್ ಪ್ರೆಸಿಡೆಂಟ್ಸ್ ಇರ್ತಾವೆ, ಇದು ಎರಡು ಕರೆಕ್ಟ್ ಅದಾವೆ. 1935 ಆಕ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕೆ ಕ್ವಶನ್ಸ್ ಇವತ್ತು ಇದ್ರಾಗಿರೋದ್ರಿಂದ ಮತ್ತೊಮ್ಮೆ ಹಾಕಿದ್ದಾನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 3ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಚರ್ಚೆಗಳನ್ನು ಅಂತಿಮವಾಗಿ 1935ರ ಭಾರತ ಸರ್ಕಾರ ಕಾಯ್ದೆ ಅಂಗೀಕಾರಕ್ಕೆ ಕಾರಣವಾದದ್ದು. ಹೌದು, 3ನೇ ದುಂಡು ಮೇಜಿನ ಸಭೆ ಅಂತ ವೈಟ್ ಪೇಪರ್ ಅಂತ ಬರ್ತಲ್ಲ, ಅದರಿಂದ 1935 ಆಕ್ಟ್ ಆಗಿತ್ತು. 1935ರ ಭಾರತದ ಸರ್ಕಾರದ ಕಾಯ್ದೆ ಬ್ರಿಟಿಷರ ಭಾರತದ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳ ಒಕ್ಕೂಟವನ್ನು ಆಧರಿಸಿದ ಅಖಿಲ ಭಾರತ ಒಕ್ಕೂಟಕ್ಕೆ ಸ್ಥಾಪನೆ ಅವಕಾಶ ಕಲ್ಪಿಸಿತು. ಇದು ಆಕ್ಚುಲಿ ಇಂಪ್ಲಿಮೆಂಟ್ ಆಗಿಲ್ಲ, ಆದ್ರೆ ಅವಕಾಶ ಕಲ್ಪಿಸಿತು ಅಂತ ಕೊಟ್ಟರು. ಅದ್ರ ಸಂಬಂಧ ಇದನ್ನ ಆಕ್ಚುಲಿ ಇದೇನದು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಇಂಪ್ಲಿಮೆಂಟ್ ಮಾಡಿತು ಅಂತ ಕೊಟ್ಟರು, ಅದು ತಪ್ಪಾಯ್ತು. ಇದೇನದು ಅವಕಾಶ ಕಲ್ಪಿಸಿತು ಅಂತಿಲ್ಲ, ಅದ್ರ ಸಂಬಂಧ ಇವೆರಡು ಕರೆಕ್ಟ್ ಅದಾವ. 1 ಮತ್ತು 2 ಆನ್ಸರ್ ಆಗ್ತದಾ? 1935 ಆಕ್ಟ್ ಬಗ್ಗೆ ಗೊತ್ತಲ್ಲ ನಿಮ್ಗೆ ಏನೇನಾಗಿತ್ತು 1935? ಇವತ್ತಂದ್ರೆ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟಿನಿ, ಇದ್ರ ಮೇಲೆ ನೋಟ್ಸ್ ನಿಮ್ಗೆ. ಆಲ್ ಇಂಡಿಯಾ ಫೆಡರೇಷನ್ ಸ್ಥಾಪನೆ ಆಗುತ್ತೆ, ಬ್ರಿಟಿಷ್ ಪ್ರಾವಿನ್ಸಸ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇದಾಗುತ್ತೆ. ಆಮೇಲೆ ಏನಾಗುತ್ತೆ, ಇವು ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟ್ ಇದಕ್ಕಂದ್ರೆ ಇದು ಆಲ್ಮೋಸ್ಟ್ ಲೆಂದಿಯೆಸ್ಟ್ ಆಕ್ಟ್ ಅವ್ರದ್ದು, ಲೆಂದಿಯೆಸ್ಟ್ ಆಕ್ಟ್ ಇವ್ರು ಅಂದ್ರೆ ಭಾಳ ದೊಡ್ಡದೈತಿ. ಇದರಿಂದ ಇನ್ಸ್ಪೈರ್ ಆಗಿ ಏನ್ ಮಾಡ್ಯಾವ ಅಂತ ಹೇಳಿದ್ರೆ, ಇನ್ಸ್ಟ್ರೂಮೆಂಟ್ ಆಫ್ DPS ಪಿನ್ ಆತು, ಆಮೇಲೆ ಗವರ್ನರ್ ಅನ್ನೋದು ಪೋಸ್ಟ್ ಆತು, ರಾಜ್ಯಪಾಲರ ಪೋಸ್ಟ್ ಆತು, ಆಮೇಲೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರ್ತಾವಲ್ಲ, UPSC ಅಥವಾ ಫೆಡರಲ್ ಸರ್ವಿಸ್ ಕಮಿಷನ್ ಅಂತ ಆಗಿರ್ತೈತಿ. ಆಮೇಲೆ ಫೆಡರಲ್ ಕೋರ್ಟ್ ಅಂತ ಇರ್ತೈತಿ, ಅದು ಹೋಗಿ ಮುಂದೆ ಸುಪ್ರೀಂ ಕೋರ್ಟ್ ಆಗುತ್ತೆ. ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದ್ದಿದ್ದ ಮುಂದೆ ಹೋಗಿ UPSC ಆಗುತ್ತೆ. ಅರ್ಥತಲ್ಲ? ಇದು ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟ್. ಇದರಿಂದ ಆಲ್ಮೋಸ್ಟ್ ಈಗ ಸ್ವಾತಂತ್ರ್ಯ ನಮ್ಗೆ ಈಗ ಸಂವಿಧಾನ ರಚಿಸ್ತಿರ್ತೇವಲ್ಲ 1950 ಮಠ, ಅಲ್ಲಿ ಯಾವ್ದು ಗವರ್ನ ಮಾಡತ್ತಿತ್ತು ನಮ್ದು, ಯಾವ್ದು ಇದ 1935 ಆಕ್ಟ್ ಇಂತ್ರನ ನಮ್ ಸರ್ಕಾರ ನಡೆದೈತಿ. ಇವೆರಡರು ನಾವು ಸಂವಿಧಾನ ಮಾಡೋ ಮಠ ಇದೇ ಆಕ್ಟ್ ಚಾಲ್ತಿಯಲ್ಲಿ, ಇದೇ ಕಾಯ್ದೆ ಚಾಲ್ತಿಯಲ್ಲಿ ಬರ್ತತಾ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 1929ರ ಅಧಿವೇಶನ ಸ್ವಾತಂತ್ರ್ಯ ಚಳವಳಿ ಇತಿಹಾಸದ ಮಹತ್ವ ಏಕೆಂದರೆ ನೋಡಿ ಹೇಳಿದ್ನ ಲಾಹೋರ್ ಸೆಷನ್ ಅಂತ ಹೇಳ್ತೀನಿ ನಾವು ಪದೇ ಪದೇ. ಏನಾಗಿತ್ತು? ಸ್ವಯಂ ಆಡಳಿತ ಸಾಧಿಸಲು ಕಾಂಗ್ರೆಸ್ ಉದ್ದೇಶವೆಂದು ಘೋಷಿಸಲಾಯಿತು. ಸ್ವಯಂ ಆಡಳಿತ ಅಂತ ಐತಿ, ಇಲ್ಲಿ ಪೂರ್ಣ ಸ್ವರಾಜ್ ಅಂತ ಇತ್ತು, ಗುರಿಯಾಗಿ ಅಳವಡಿಸಲಾಯಿತು ಅಂತ ಐತಿ. ಅದತ್ರ ಹೆಂಗ್ ಕನ್ಫ್ಯೂಸ್ ಆಗುತ್ತೆ, ಸ್ವಯಂ ಆಡಳಿತ ಹಾಕ್ಬಿಡ್ತೀವಿ ಪಟ್ನ ಆಪ್ಷನ್. ಆಕ್ಚುಲಿ ಯಾವ್ದು ಆನ್ಸರ್? ಪೂರ್ಣ ಸ್ವರಾಜ್, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಮಾಡಿದ್ದು ಲಾಹೋರ್ ಸೆಷನ್ ಅಂತ ಹೇಳಿನ. ಇದು ಕರೆಕ್ಟ್ ಐತೆ ಆನ್ಸರ್. ಅಸಹಕಾರ ಚಳವಳಿ ಪ್ರಾರಂಭ, ಇದು 1920 ಒಳಗಾಗುತ್ತಲ್ಲ ಅಸಹಕಾರ ಚಳವಳಿ, ಅದಕ್ಕೆ ಇದು 1929 ಐತಿ. ಈಗ ನಿಮ್ ಡೇಟ್ ನೆನಪಿತ್ತಂದ್ರೆ ಇದು ತೆಗೆದು ಹೋಗ್ಬಿಡ್ತೀರ. ಅಸಹಕಾರ ಚಳವಳಿ ಲಂಡನ್ ನಲ್ಲಿ ನಡೆಯುವ ದುಂಡು ಮೇಜಿನ ಸಮ್ಮೇಳನ ಭಾಗವಹಿಸಿ ನಿರ್ದೇಶಿತ, ಇದು ತಪ್ಪೈತಿ. ದುಂಡು ಮೇಜಿನ ಸಭೆಗೂ ಅದಕ್ಕೆ ಸಂಬಂಧ ಇಲ್ಲ. ಇದು ಹಂಗಂದ್ರೆ ಇದು ಯಾವಾಗ ಆಗುತ್ತೆ? ನಾಗ್ಪುರ್ ಸೆಷನ್ ಆಗುತ್ತಲ್ಲ, ನಾಗ್ಪುರ್ ಸೆಷನ್ದಾಗ ಅಸಹಕಾರ ಚಳವಳಿ ಚಾಲು ಆಗುತ್ತೆ. ಅರ್ಥಾತ? ಪೂರ್ಣ ಸ್ವರಾಜ್ ಡಿಕ್ಲೇರ್ ಮಾಡಿದ್ದು ಯಾವುದು? ಲಾಹೋರ್ ಸೆಷನ್ 1929. ಅಲ್ಲಿ ಹೆಸರು ಕೊಟ್ಟಿಲ್ಲ ಅವರು, ಇಲ್ಲಿ ನೆಕ್ಸ್ಟ್ ಹೆಸರು ಕೊಟ್ಟರು ಅಷ್ಟೇ. ಇಲ್ಲಿ ನೋಡ್ರಿ ಈ ಕ್ವಶನ್ 1929 ಸೆಷನ್ ಅಂತ ಕೊಟ್ರೆ, ನಿಮ್ಗೆ ಲಾಹೋರ್ ಅಂತ ಕೊಟ್ರೆ ನೀವು ಕಂಡು ಹಿಡಿತೀರ ಅಂತ ಗೊತ್ತೈತೆ ಅವ್ರಿಗೆ ಆನ್ಸರ್. ಅದಕ್ಕೆ 1920 ಡೇಟ್ ಗೊತ್ತೈತಿಲ್ಲ, ಚೆಕ್ ಮಾಡ್ತಾರೆ. ಸಿಗ್ನಿಫಿಕೆನ್ಸ್ ಇನ್ ದ ಹಿಸ್ಟ್ರಿ ಆಫ್ ಫ್ರೀಡಮ್ ಮೂವ್ಮೆಂಟ್ ಬಿಕಾಸ್ ದ ಅಟೈನ್ಮೆಂಟ್ ಆಫ್ ಸೆಲ್ಫ್ ಗೌರ್ಮೆಂಟ್ ಅಂತ. ಇದು ಆಕ್ಚುಲಿ ಮುಂಚೆನೂ ಭಾಳ ಸದಾ ಮಾಡ್ಯಾರ ಇವರು.
ಇದೇನು ಫಸ್ಟ್ ಅದಲ್ಲ. ಫಸ್ಟ್ ಸದ ಮಾಡಿದ್ದು ಯಾವುದು? ಪೂರ್ಣ ಸ್ವರಾಜ್. ಇದನ್ನು ಡಿಕ್ಲೇರ್ ಮಾಡಿದ್ದು ಯಾವಾಗ? 1929 ಲಾಹೋರ್ ಸೆಷನ್. ಆಯ್ತಾ? ಆಮೇಲೆ ನೆಕ್ಸ್ಟ್ ಕ್ವಶನ್ ಇದೆ ಲಾಹೋರ್ ಸೆಷನ್. ಅದನ್ನು 1929 ಕ್ವಶನ್ ಸೇಮ್ ಟು ಸೇಮ್ ರಿಪೀಟ್ ಆಗಿತ್ತು ವಾಪಸ್. ಅದ್ರ ಲಾಹೋರ್ ಸೆಷನ್ ಅಂತ ಕೊಟ್ಟರು ಅಷ್ಟೇ. ಲಾಹೋರ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1929 ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹಿಸ್ಟ್ರಿ. ಲೈನ್ಸ್ ಅನ್ನಕ್ಕೆ ಸೇಮ್ ಐತೆ ನೋಡಿ. ಸಿಗ್ನಿಫಿಕೆನ್ಸ್ ಇನ್ ದ ಹಿಸ್ಟ್ರಿ, ವೆರಿ ಇಂಪಾರ್ಟೆಂಟ್ ಇನ್ ಹಿಸ್ಟ್ರಿ. ಎದ್ರ ಸಂಬಂಧ ಅಂತ ಕೊಟ್ಟರು. ಕಾಂಗ್ರೆಸ್ ಪಾಸ್ ದ ರೆಸಲ್ಯೂಷನ್ ಡಿಮಾಂಡಿಂಗ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ನೋಡಿ, ಅಲ್ಲಿ ಪೂರ್ಣ ಸ್ವರಾಜ್ ಅಂತ ಕೊಟ್ರ, ಇಲ್ಲ ಅದನ್ನ ಕನ್ವರ್ಟ್ ಮಾಡಿ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತ ಕೊಟ್ಟರು. ಅರ್ಥತಾ? ಇದು ಕರೆಕ್ಟ್ ಆಯ್ತು. ದ ರಿಫ್ಟ್ ಬಿಟ್ವೀನ್ ದ ಎಕ್ಸ್ಟ್ರೀಮಿಸ್ಟ್ ಅಂಡ್ ಇದು ಆಕ್ಚುಲಿ ನಿನ್ನೆ ಹೇಳಿ ಡಿಸ್ಕಸ್ ಮಾಡಿ ಅನ್ಸುತ್ತೆ ಕ್ವಶನ್. ಎಕ್ಸ್ಟ್ರೀಮಿಸ್ಟ್ ಮಾಡರೇಟ್ಸ್ ಲಕ್ನೋ ಪ್ಯಾಕ್ಟ್ ಅಂತ ಹೇಳಿದ್ನಲ್ಲ, ಹಂಗಂದ್ರೆ ಎರಡನೇ ತಪ್ಪೈತಿ. ದ ರೆಸೊಲ್ಯೂಷನ್ ವಾಸ್ ಪಾಸ್ ರಿಜೆಕ್ಟ್ ಇದೆ ಹೇಳಿನಿ ಕ್ವಶನ್ ನಿನ್ನೆ. ಟೂ ನೇಷನ್ ಥಿಯರಿ ಪಾಕಿಸ್ತಾನ ಆಗೋದು 1940 ಒಳಗೆ ಬರುತ್ತೆ. ಆಕ್ಚುಲಿ ಇದು ಕನ್ಫ್ಯೂಸ್ ಮಾಡಕ್ ಕೊಟ್ರು ಅವರು. ಈಗ ಲಾಹೋರ್ ಸೆಷನ್ ಬೇರೆ, ಪೂರ್ಣ ಸ್ವರಾಜ್ಯದ ಬೇರೆ, ಲಾಹೋರ್ ರೆಸೊಲ್ಯೂಷನ್ ಅಂತ ಬರುತ್ತೆ ಇನ್ನೊಂದು. ಈಗ ನಿಮಗೆ ಕ್ಲಾರಿಟಿ ಇರ್ಬೇಕು ಇದಕ್ಕೆ. ಲಾಹೋರ್ ಸೆಷನ್ 1929, ಇನ್ನೊಂದು ಲಾಹೋರ್ ರೆಸೊಲ್ಯೂಷನ್ ಅಂತ ಒಂದು ಬರುತ್ತೆ. ಇದು 1940 ಪಾಕಿಸ್ತಾನನ್ನ ಪ್ರೆಸೆಂಟ್ ಮಾಡ್ತಾರೆ ಜಿನ್ನಾ ಅವ್ರ ಪಾಕಿಸ್ತಾನ ಟೂ ನೇಷನ್ ಥಿಯರಿ. ಅದು ಲಾಹೋರ್ ರೆಸೊಲ್ಯೂಷನ್. ಅದಕ್ಕೆ ಇದು ತಪ್ಪೈತಿ. ಇಲ್ಲೇನು ಕೊಟ್ಟರು 1920, ಅದಕ್ಕೆ ಪರ್ಟಿಕ್ಯುಲರ್ ಕೊಟ್ಟರು, ನಿಮ್ಗೆ ಕನ್ಫ್ಯೂಸಿಟಿ ಬರ್ತದೆ ಅಂತ ಹೇಳಿ. ಅದಕ್ಕೆ ಇವೆರಡು ತಪ್ಪದವು. ಒಂದೇದು ಓನ್ಲಿ ಕರೆಕ್ಟ್ ಐತಿ. ಪೂರ್ಣ ಸ್ವರಾಜ್ ಒಂದೇ ಅದ್ರ ಡಿಕ್ಲರೇಷನ್ ಆಗಿತ್ತು. ಅರ್ಥತಾ? ಇಲ್ಲ ಐತೆ ನೋಡಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನ ಇತಿಹಾಸದಲ್ಲಿ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಅಗ್ರ ನಿರ್ಣಯವನ್ನು ಅಂಗೀಕರಿಸಿತು. ಇದು ಕರೆಕ್ಟ್ ಐತಿ. ಇಲ್ಲಿ ನೋಡಿ, ಸಂಪೂರ್ಣ ಸ್ವಾತಂತ್ರ್ಯ ಸಾಧನೆ ಅಳವಡಿಸಲು ಸೇಮ್ ಟು ಸೇಮ್ ರಿಪೀಟ್. ಈ ಅಧಿವೇಶನ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ನಡುವೆ ಬಿರುಕು ಪರಿಹರಿಸಿದ ಯಾವಾಗ? ಲಕ್ನೋ ಸೆಷನ್ ಅಂತ ಹೇಳಿದ್ವಿ. ಅದು ಲಾಹೋರ್ ಸೆಷನ್ ಅಲ್ಲ, ಲಕ್ನೋ ಸೆಷನ್. ಆ ಅಧಿವೇಶನದಲ್ಲಿ ದ್ವಿರಾಷ್ಟ್ರ ಸಿದ್ಧಾಂತವನ್ನು ತಿರಸ್ಕರಿಸುವ ನಿರ್ಣಯ ಇದು ದ್ವಿರಾಷ್ಟ್ರ ಯಾವುದು? ಲಕ್ನೋ ಅದು. ಸಾರಿ, ಲಾಹೋರ್ ರೆಸೊಲ್ಯೂಷನ್ ಅದು. ಲಕ್ನೋ ಸೆಷನ್ ಯಾವುದು? ಲಕ್ನೋ ಸೆಷನ್ ಬಂದಗಾಮಿ ದೇವರಗಾಮಿ ನಡಬರ್ಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತದೆ. ಅದಲ್ಲ, ಇದು ಯಾವ್ದು? ಲಾಹೋರ್ ರೆಸೊಲ್ಯೂಷನ್ ಅಂತ ಒಂದು ಬರುತ್ತೆ. ಇದೇನ್ ಮಾಡ್ತೈತಿ ಅಂದ್ರೆ ಪಾಕಿಸ್ತಾನನ ಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಇವೆರಡು ತಪ್ಪದಾವ್. ಒಂದೇದೊಂದ ಕರೆಕ್ಟ್ ಐತಿ. ಆಯ್ತಾ? ಲಕ್ನೋ ಸೆಷನ್ ಯಾವಾಗಾಗಿತ್ತು? ಲಕ್ನೋ ಸೆಷನ್ 1916 ನೋಡಿ. 1916 ಲಕ್ನೋ ಸೆಷನ್. ತೀವ್ರಗಾಮಿಗಳು ಮಂದಗಾಮಿಗಳ ನಡಬರ್ಕ ಒಳ್ಳೆ ವಾಪಸ್ ಕೂಡ್ತಾರಲ್ಲ ಅವ್ರು ಬಂದು. ಈ ಕೂಡ್ಸಾಕ ಹೆಲ್ಪ್ ಮಾಡಿದವ್ರು ಯಾರು? ಎನಿ ಬೆಸೆಂಟ್ ಅವ್ರು. ಆಯ್ತಾ? ಆಮೇಲೆ ಇದ್ರೊಳಗೆ ಮುಸ್ಲಿಂ ಲೀಗ್ನು ಬಂದು ಜಾಯ್ನ್ ಆಗತ್ತೆ ಲಕ್ನೋ. ಆಲ್ಮೋಸ್ಟ್ ಇದು ಒಟ್ಟು ಬಂದು ಕೂಡಿರ್ತಾರೆ ಇಲ್ಲಿ ಲಕ್ನೋ ಸೆಷನ್. ಒಟ್ಟರು ಯಾರ್ಯಾರು ನಡಬರ್ಕ್ ಪ್ರಾಬ್ಲಮ್ ಐತಲ್ಲ ಒಟ್ಟರು ಬಂದು ಒಂದ ಕಡೆ ಕೂಡಿಬಿಟ್ಟಿರ್ತಾರೆ. ಅದು 1916 ಆಯ್ತು. ಆಮೇಲೆ ಏನಾಗುತ್ತೆ? ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ 1936ನ ಸಹಿ ಹಾಕಲಾದ ಬಾಂಬೆ ಮ್ಯಾನಿಫೆಸ್ಟೋ. ಇದು ಆಕ್ಚುಲಿ ಈ ತರ ಕ್ವಶನ್ ಕೇಳಲ್ಲ ಅವರು. ಆದ್ರೂ ಬಾಂಬೆ ಮ್ಯಾನಿಫೆಸ್ಟೋ ಸಮಾಜವಾದಿ ಆದರ್ಶಗಳನ್ನು ಬೋಧನೆಗಳು ಬಹಿರಂಗವಾಗಿ ವಿರೋಧಿಸಿತು. ನೋಡ್ರಿ, ಸಮಾಜವಾದ ಬಗ್ಗೆ ಹೇಳಿದ್ನಲ್ಲ ನಿಮ್ಗೆ. ಈಗ ಸಮಾಜವಾದಿ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಸಾಲ್ವ್ ಮಾಡ್ಬೋದಲ್ಲ. ಬಾಂಬೆ ಮ್ಯಾನಿಫೆಸ್ಟೋ ಅಂತ ಐತಂತ, ಸಮಾಜವಾದಿಗಳ ಆದರ್ಶಗಳದಾವಂತ, ಬೋಧನೆಗಳನ್ನು ಬಹಿರಂಗವಾಗಿ ಯಾರು ಮಾಡಿದ್ರು ಅಂತ ಕೊಟ್ಟಿಲ್ಲ. ಈಗ ಹೋಲ್ಬಿಟ್ಟು ಇಲ್ಲ ಐತೆ. ಇದು ಭಾರತದ ವ್ಯಾಪಾರ ಸಮುದಾಯ ಹೇಳಿದ್ನಲ್ಲ, ವ್ಯಾಪಾರ ಸಮುದಾಯ ಕ್ಯಾಪಿಟಲಿಸ್ಟ್ ಅಥವಾ ಬಂಡವಾಳಶಾಹಿಗಳು ವಿರೋಧ ಮಾಡತ್ತಾರ ಅದನ್ನ, ಸಮಾಜವಾದಗಳನ್ನ. ಎದಕ್ಕೆ ಹೇಳ್ರಿ? ಈಗ ಇವ್ರಿಗೆ ಸಮಾಜವಾದ ಅಂದ್ರೆ ಏನ್ ಹೇಳಿದೆ? ಸಮಾನತೆ ಅಥವಾ ಈಕ್ವಾಲಿಟಿ, ಎಲ್ಲರಿಗೂ ಈಕ್ವಾಲಿಟಿ. ಯಾರು ಎಷ್ಟು ಬೇಕಾದ ದುಡಿರಿ, ಲಾಸ್ಟಿಗೆ ಅದು ಗೌರ್ಮೆಂಟ್ ತಗೊಂಡು ಎಲ್ಲರಿಗೂ ಹಂಚ್ಬಿಡುತ್ತೆ. ಅದು ಸಮಾಜವಾದ ಆದರ್ಶಗಳು. ಅದನ್ನ ಅಪೋಸ್ ಮಾಡೋರಲ್ಲ ಇವರು. ಆಕ್ಚುಲಿ ಇದು ಜಸ್ಟ್ ಐಡಿಯಾ ಇತ್ತಂದ್ರೆ ನಿಮ್ಗೆ ಬಾಂಬೆ ಮ್ಯಾನಿಫೆಸ್ಟೋ ಅಂತ ಗೊತ್ತಿರಲಿಲ್ಲ ಅಂತಂದ್ರು ನಿಮ್ಗೆ ಹೆಂಗ್ ಅನ್ಸುತ್ತಿದ್ದು? ಥಿಂಕ್ ಮಾಡ್ರಿ. 1936 ಒಳಗೆ ಬಾಂಬೆ ಮ್ಯಾನಿಫೆಸ್ಟೋ ಐತಿ. ಸಮಾಜವಾದ ಆದರ್ಶ ಬೋಧನೆ ಬಹಿರಂಗ ವಿರೋಧಿಸಿತು ಅಂತ. ಹೌದು, ಇದು ಭಾರತದಂತೆ ವ್ಯಾಪಾರ ಸಮುದಾಯ ದೊಡ್ಡ ವಿಭಾಗವಾಗಿ ಬೆಂಬಲ ಹುಟ್ಟುಹಾಕಿತು. ಇದು ಕರೆಕ್ಟ್ ಐತಿ. ಸಮಾಜವಾದವನ್ನು ಬಾಂಬೆ ಮ್ಯಾನಿಫೆಸ್ಟೋ ನಿರಾಕರಿಸುತ್ತೆ. ಆ ನಿರಾಕರಿಸಕ್ಕೆ ಹೆಲ್ಪ್ ಮಾಡೋರು ಯಾರು? ವ್ಯಾಪಾರ ಸಮುದಾಯ ಅಥವಾ ಬಂಡವಾಳಶಾಹಿಗಳು. ಅದಕ್ಕೆ ಎರಡು ಕರೆಕ್ಟ್ ಅದಾವು. ಆತ ನೋಡ್ರಿ, ಅದನ್ನ ನಿಮ್ಗೆ ಕ್ಯಾಪಿಟಲಿಸಂ, ಸಮಾಜವಾದ ಮತ್ತು ಬಂಡವಾಳಶಾಹಿ ಇವೆಲ್ಲ ಡಿಫ್ರೆನ್ಸ್ ಹೇಳಿನಂತ ಇದು ಕ್ವಶನ್ ಈಸಿಯಾಗಿ ಅರ್ಥ ಆಗುತ್ತೆ. ಆಯ್ತಾ? ದ ಬಾಂಬೆ ಮ್ಯಾನಿಫೆಸ್ಟೋ ಸೈನ್ಡ್ ಇನ್ 1936 ಓಪನ್ಲಿ ಅಪೋಸ್ ದ ಪ್ರೀಚಿಂಗ್ ಆಫ್ ಸೋಷಿಯಲಿಸ್ಟ್ ಐಡಿಯಲ್ಸ್. ಬಾಂಬೆ ಮ್ಯಾನಿಫೆಸ್ಟೋ 1936 ಅಪೋಸ್ ದ ಸೋಷಿಯಲ್ ಐಡಿಯಲ್ಸ್. ಇದು ಕರೆಕ್ಟ್ ಐತಿ. ಸೋಷಿಯಲ್ ಐಡಿಯಲ್ಸ್ ಅಥವಾ ಸೋಷಿಯಲಿಸಮ್ ಅಂತೀವಿ ನಾವು, ಡೆಮೊಕ್ರೆಟಿಕ್ ಸೋಷಿಯಲಿಸಮ್. ಇಟ್ evoked the support from the large section of business community from the all across India. ಬಿಸ್ನೆಸ್ ಕಮ್ಯುನಿಟಿ ಯಾರ್ಯಾರು ಇದ್ರು ಇವಾಗ? JD ಟಾಟಾ ಅವರು ಇದ್ರು. JD ಟಾಟಾ ಅವರು, ಬಿರ್ಲಾ ಅವರು, ಇವರೆಲ್ಲ ಅಪೋಸ್ ಮಾಡಿದ್ದಿದ್ರು ಯಾವುದನ್ನ? ಸಮಾಜವಾದನ. JD ಟಾಟಾ ಇನ್ನೊಬ್ಬರು ಬರ್ತಾರ, ಪುರುಷೋತ್ತಮ್ ಠಾಕೂರ್ ದಾಸ್ ಅಂತ ಹೇಳಿ. ಇವರು ಒಂದು ಅವಾಗಿನ ಕಾಲದ ಒಂದು ಬಂಡವಾಳಶಾಹಿಗಳು, ಅಂದ್ರೆ ದೊಡ್ಡ ಶ್ರೀಮಂತರು. ಗೊತ್ತಾ? ಇದು ಯಾರಿಗೆ ಅಪೋಸ್ ಮಾಡ್ತಾರ? ಜವಾಹರ್ಲಾಲ್ ನೆಹರು ಅವ್ರು ಏನು ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಮಾಡಿರ್ತಾರಲ್ಲ, ಮುಂದೆ ಬಂದು ಅದನ್ನ ಅಪೋಸ್ ಮಾಡಿದ್ದು. ಅಥವಾ ಮ್ಯಾನಿಫೆಸ್ಟೋ ಓಪನ್ಲಿ ಕ್ರಿಟಿಸೈಸ್ ದ ಸೋಷಿಯಲಿಸ್ಟ್ ಐಡಿಯಲ್ಸ್. ಕರೆಕ್ಟ್ ಆಯ್ತು. ಒಂದೇದು ಎರಡನೇದು ಎರಡು ಕರೆಕ್ಟ್ ಅದಾವ. ಈಗ ನೆಕ್ಸ್ಟ್ ಕ್ವಶನ್, ಹನ್ನೊಂದು ಕ್ವಶನ್ ಅಲ್ಲಿ ಐತಿ. ಇಲ್ಲ ಐತಿ ನೋಡ್ರಿ, ಕ್ರಿಪ್ಸ್ ಮಷಿನ್ ಮತ್ತೆ ಬಿತ್ತು ನೋಡ್ರಿ. ಕ್ರಿಪ್ಸ್ ಮಷಿನ್ ಮೇಲೆ ಕ್ವಶನ್ ಇಂಪಾರ್ಟೆಂಟ್. ಯಾಕಂದ್ರೆ ಭಾಳ ಸದ ರಿಪೀಟ್ ಆಗೈತಿ. ಪ್ರಸ್ತಾವ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ.
ಸಂವಿಧಾನ ರಚನಾ ಸಮಿತಿ ಪ್ರಾಂತ್ಯ ಅಸೆಂಬ್ಲಿಗಳು ಮತ್ತು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶಿಸಿಕೊಂಡ ಸದಸ್ಯರು ಹೊಂದಿರುತ್ತಾರೆ. ಪ್ರಾಂತೀಯ ಅಸೆಂಬ್ಲಿಗಳು ಮತ್ತು ದೇಶಿ ಸಂಸ್ಥಾನಗಳು ಎರಡು ನಾಮನಿರ್ದೇಶಕರ ಅಂತ ಕೊಟ್ಟರು. ಎರಡು ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರ ಅಂತ ಕೊಟ್ಟರು. ಆಕ್ಚುಲಿ ಪ್ರಾಂತೀಯ ಅಸೆಂಬ್ಲಿಗಳು ಇದ್ರ ಯಾರು ಅವರು ಎಲೆಕ್ಟೆಡ್ ಇರ್ತಾರೆ. ಎಲೆಕ್ಟ್ ಇವರು ದೇಶೀಯ ಸಂಸ್ಥಾನ ಇವ್ರು ನಾಮಿನೇಟೆಡ್ ಅಥವಾ ನಾಮನಿರ್ದೇಶನ ಇರ್ತಾರೆ. ಅದಕ್ಕೆ ಇದು ಎರಡೂ ನಾಮಿನೇಟೆಡ್ ಅಂತ ಕೊಟ್ಟಿರೋದ್ರಿಂದ ಇದು ತಪ್ಪೈತಿ. ಹೊಸ ಸಂವಿಧಾನವನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲದ ಯಾವುದೇ ಪ್ರಾಂತ್ಯ ತನ್ನ ಭವಿಷ್ಯದ ಸ್ಥಾನಮಾನ ತನ್ನ ಬ್ರಿಟಿಷ್ನೊಂದಿಗೆ ಪ್ರತ್ಯೇಕವಾಗಿ ಒಪ್ಪಂದ ಹಾಕಿ ಸಹಿ ಹಾಕುವ ಹಕ್ಕನ್ನು ಹೊಂದಿರುತ್ತಾರೆ. ಇದು ನಾನು ನಿಮಗೆ ನಿನ್ನೆ ಹೇಳಿನಿ. ಯಾವ್ದು ಹೇಳಿದೆ? ಬಟ್ಲರ್ ಕಮಿಟಿ ಅಂತ ಹೇಳಿದ್ನಲ್ಲ, ನೆನಪೈತಿ? ಬಟ್ಲರ್ ಕಮಿಟಿ ಇದು ರಿಲೇಟೆಡ್ ಮಾಡಿತ್ತು ಅಂತ ಹೇಳಿದ್ದೆ. ಅದಕ್ಕೆ ಇದು ಕರೆಕ್ಟ್ ಐತಿ. ಎರಡು ಮಾತ್ರ ಬರೋಬ್ಬರಿ ಇದೆ ಆನ್ಸರ್. ಅರ್ಥತಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಲ್ಲೈತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವುಡ್ ಹ್ಯಾವ್ ಮೆಂಬರ್ಸ್ ನಾಮಿನೇಟೆಡ್ ಬೈ. ನೋಡ್ರಿ, ಈ ಎರಡು ನಾಮಿನೇಟೆಡ್ ಬೈ ಪ್ರೊವಿನ್ಷಿಯಲ್ ಅಸೆಂಬ್ಲೀಸ್ ಆಸ್ ವೆಲ್ ಆಸ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅದೈತಿ. ಆಕ್ಚುಲಿ ಇವ್ರು ಯಾರು ನಾಮಿನೇಟ್ ಮಾಡಿರ್ತಾರ? ಇದು ಎಲೆಕ್ಟೆಡ್ ಇರ್ತಾರೆ. ಇವರು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಬರೋರು ಅಷ್ಟೇ ನಾಮಿನೇಟೆಡ್ ಇರ್ತಾರೆ. ಇಲ್ಲೇನ್ ಕೊಟ್ರೆ ಎರಡು ನಾಮಿನೇಟೆಡ್ ಅಂತ ಕೊಟ್ರೆ. ಅದಕ್ಕೆ ಒಂದೇ ತಪ್ಪೈತಿ. ಎನಿ ಪ್ರಾವಿನ್ಸ್ ವಿಚ್ ಇಸ್ ನಾಟ್ ಪ್ರಿಪೇರ್ಡ್ ಫಾರ್ ಅಕ್ಸೆಪ್ಟಿಂಗ್ ದ ನ್ಯೂ ಕಾನ್ಸ್ಟಿಟ್ಯೂಷನ್ ವುಡ್ ಹ್ಯಾವ್ ದ ರೈಟ್ ಟು ಸೈನ್ ದ ಸಪರೇಟ್ ಅಗ್ರಿಮೆಂಟ್ ವಿತ್ ದ ಬ್ರಿಟಿಷ್. ಇದು ಪ್ಯಾರಾಮೌಂಟ್ಸ್ ಅಂತ ಹೇಳ್ರಿ ನಾವು. ಪ್ಯಾರಾಮೌಂಟ್ಸ್ ಇನ್ನ ಈ ಬ್ರಿಟಿಷರ್ ಮತ್ತೆ ಪ್ರಿನ್ಸ್ಲಿ ಸ್ಟೇಟ್ಸ್ ನಡ್ಬರ್ಕಿನ ಒಪ್ಪಂದ ಇದು. ಅರ್ಥಾತ್ ಅದನ್ನ ಆಕ್ಚುಲಿ 1947 ಒಳಗೆ ತೆಗೆದು ಬಿಡ್ತಾರ. ನೀವು ಬೇಕಾರ ಇಂಡಿಯಾಕ್ಕೆ ಸೇರ್ಬೋದು, ಪಾಕಿಸ್ತಾನಕ್ಕೆ ಸೇರ್ಬೋದು, ಅಥವಾ ಇಂಡಿಪೆಂಡೆಂಟ್ ಆಗಿ ಉಳಿಬೋದು ಅಂತ ಹೇಳ್ತಾರಲ್ಲ. ಅವಾಗ ಜುನಗಢ ಪ್ರಾಬ್ಲಮ್ ಆಗತ್ತಾ, ಆಮೇಲೆ ಹೈದರಾಬಾದ್ ಸ್ಟೇಟ್ ಪ್ರಾಬ್ಲಮ್ ಆಗತ್ತಾ, ಆಪರೇಷನ್ ಪೋಲೋ ಆಗತ್ತಾ, ಅವೆಲ್ಲ ಪೋಸ್ಟ್ ಇಂಡಿಪೆಂಡೆನ್ಸ್ ಬರ್ತಾವ. ಎನಿ ಪ್ರೊವಿನ್ಸ್ ಇವರು ನ್ಯೂ ಕಾನ್ಸ್ಟಿಟ್ಯೂಷನ್ ಅನ್ನು ಸೈನ್ ಮಾಡಬಹುದು. ಸೈನ್ ಮಾಡ್ಲಿಲ್ಲ ಅಂತಂದ್ರು ತಾವು ಸ್ವಂತ ಇರಬಹುದು, ಬ್ರಿಟಿಷರ್ ಜೊತೆ ಬೇರೆ ಅಗ್ರಿಮೆಂಟ್ ಮಾಡಬಹುದು ಅಂತ ಹೇಳ್ತಿದ್ದು ಯಾವ್ದು ಕ್ರಿಪ್ಸ್ ಮಿಷನ್. ಅದಕ್ಕೆ ಎರಡೇದು ಬರೋಬರಿ ಈಗ ಅದು. ಆಯ್ತಾ? ಕ್ರಿಪ್ಸ್ ಮಿಷನ್ ಫೇಲ್ಯೂರ್ ಇಂತ್ರನೇ ಏನಾಗತ್ತೆ ಮುಂದೆ? ಕ್ರಿಪ್ಸ್ ಮಿಷನ್ ಫೇಲ್ಯೂರ್ ಇಂತ್ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ಆಯ್ತಾ? ಈ ನೆಕ್ಸ್ಟ್ ಕ್ವಶನ್ ನೋಡು. ನೆಕ್ಸ್ಟ್ ಕ್ವಶನ್ ಎಲ್ಲೈತಿ? ಆಮೇಲೆ ಕ್ರಿಪ್ಸ್ ಮಿಷನ್ಗೆ ಗಾಂಧೀಜಿಯವ್ರು ಇನ್ನೊಂದು ಏನ ಕಳ್ದಾರ, ನಿಮ್ಗೆ ನೆನಪೈತೇನ್ರಿ? ಎ ಪೋಸ್ಟ್ ಡೇಟೆಡ್ ಚೆಕ್. ಎ ಪೋಸ್ಟ್ ಡೇಟೆಡ್ ಚೆಕ್ ಆನ್ ಎ ಕ್ರಾಶಿಂಗ್ ಬ್ಯಾಂಕ್ ಅಂತ ಹೇಳ್ಯಾರ. ಕ್ರಾಶಿಂಗ್ ಬ್ಯಾಂಕ್ ಅಂತ ಕೊಟ್ರು. ಆಕ್ಚುಲಿ ಇದು ಗಾಂಧೀಜಿಯವ್ರು ಏನ್ ಕರೆದ ಕ್ರಿಪ್ಸ್ ಮಿಷನ್ ಹಿಂಗೆ ಕರೆದಿದ್ದು. ಹಿಂಗೆ ಯಾಕೆ ಕರೆದ್ರಿ ಇವರು ಕ್ರಿಪ್ಸ್ ಮಿಷನ್ ಅಂದ್ರೆ, ಈಗ ಒಂದು ಚೆಕ್ ಕೊಟ್ರಿ ಅನ್ಕೋರಿ. ಈಗ ನೀವೊಂದು ಅಕೌಂಟ್ ಹೋಲ್ಡರ್ ಅದ್ರಿ, ನೀವು ಯಾರಿಗೋ ಒಂದು ಚೆಕ್ ಕೊಡ್ತೈತಿ. ಈಗ ಚೆಕ್ ಕೊಟ್ರಿ, ಯಾವ ಬ್ಯಾಂಕಿಗೆ ಚೆಕ್ ಕೊಟ್ರಿ ಅಂದ್ರೆ ಆ ಬ್ಯಾಂಕ್ ಇನ್ನೇನು ಬಿದ್ದ ಬಿಡ್ತೈತಿ, ಇನ್ನೇನು ಹಾಳಾಗೋದೈತೆ. ಆ ಬ್ಯಾಂಕಿದ ಚೆಕ್ ಕೊಡತ್ತೀರಿ ನೀವು ಅಂದ್ರೆ ಇವ್ರಿಗೆ ಲಾಭ ಆಗತ್ತೇನ್ರಿ ನಮ್ಗೇನ್ರ? ಹಂಗ ಕ್ರಿಪ್ಸ್ ಮಿಷನ್ ನಮ್ಗೆ ಏನ್ ಕೊಡತ್ತೀರಿ ಅಂದ್ರೆ ನೀವು ಪೋಸ್ಟ್ ಡೇಟೆಡ್ ಚೆಕ್ ಐತೆ. ಅದು ಮುಂದೆ ಯಾವ್ದೋ ಒಂದು ಡೇಟ್ ಹಾಕಿ ಕೊಡತ್ತೀರಿ, ಮುಂದೊಂದು ದಿವಸ ಇದ್ರಿಂದ ಲಾಭ ಆಗುತ್ತೆ ನಿಮ್ಗೆ ಅಂತ ಪೋಸ್ಟ್ ಡೇಟೆಡ್ ಚೆಕ್ ಕೊಡತ್ತೀರಿ. ಆದ್ರೆ ಬ್ಯಾಂಕ್ ಕ್ರ್ಯಾಶ್ ಆಗತ್ತೈತಿ, ಏನು ಲಾಭನೇ ಇಲ್ಲ ಈ ಕ್ರಿಪ್ಸ್ ಮಿಷನ್ ಅಂತ ಹೇಳಿ ಕ್ರಿಪ್ಸ್ ಮಿಷನ್ ರಿಜೆಕ್ಟ್ ಮಾಡಿ ಗಾಂಧೀಜಿಯವ್ರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತಾರ. ಏನಂತ ಕರೀತಾರ ಅಂತ ಕೇಳ್ಬೋದು ಅವರು. ಪೋಸ್ಟ್ ಡೇಟೆಡ್ ಚೆಕ್ ಆನ್ ಕ್ರಾಶಿಂಗ್ ಬ್ಯಾಂಕ್ ಅಂತ ಯಾವ್ದಕ್ಕೆ ಕರೆದ್ರ ಅಂತ ಕೇಳ್ಬೋದು. ಅದಕ್ಕೆ ಕೇಳತ್ತೀನಿ, ಯಾವ್ದಕ್ಕೆ ಕರೆದ್ರ ಅವರು? ಕ್ರಿಪ್ಸ್ ಮಿಷನ್ ಅಥವಾ ಕ್ರಿಪ್ಸ್ ಆಫರ್ ಕರೆದ್ರು ಅವರು. ಅದಾದ ಭಾರತೀಯ ಇತಿಹಾಸದಲ್ಲಿ 8ನೇ ಆಗಸ್ಟ್ ಸಂಬಂಧ. ಇದು ಒಮ್ಮೆ ಕ್ವಶನ್ ಎಲ್ಲಿಗೆ ಹೋಗ್ತಿತ್ತು? ಕ್ರಿಪ್ಸ್ ಮಿಷನ್ ಸಂಬಂಧಪಟ್ಟಿತ್ತು. ಕ್ರಿಪ್ಸ್ ಮಿಷನ್ ಇಲ್ಲಿ ಡಿಸ್ಕಸ್ ಮಾಡಿದೇವಲ್ಲ. ಭಾರತೀಯ ಇತಿಹಾಸದಲ್ಲಿ 8ನೇ ಆಗಸ್ಟ್ 1942 ಅಂದ್ಕೊಳ್ಳಿ, ಸೀದಾ ತೆಲಗೇನ್ ಬರ್ಬೇಕಾದ್ರೆ ಈ ಕೆಳಗಿನ ಯಾವ ಹೇಳಿಕೆಗಳು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಿರ್ಣಯವನ್ನು ಅಂಗೀಕರಿಸಿತು. ಆಕ್ಚುಲಿ ಇದೊಂದು ಪ್ಯಾಟರ್ನ್ ಐತಿ, ಹೇಳಲೇಬೇಡ ಅಂತ ನನಗೆ ಗೊತ್ತಾಗೋದು. ಆಕ್ಚುಲಿ ಇದು ಆಕ್ಚುಲಿ ನೀವು ಎಲ್ಲ ಕಡೆ ಯೂಸ್ ಮಾಡಕ್ ಬಿಡ್ತಾರೆ ಇದನ್ನ ಹೇಳಿದ್ರೆ. ಈಗ ಒನ್ ಲೈನರ್ ಕ್ವಶನ್ ಇರ್ತಲ್ರಿ, ಇದನ್ನ ನಾಲೆಜ್ ಇದ್ರೆ ಯೂಸ್ ಮಾಡ್ಬಿಡ್ರಿ ದಯವಿಟ್ಟು. ಈಗ ಹೇಳತ್ತೀನಿ ನಾನು, ಸುಮ್ಮನೆ ಹಾಕ್ಬೇಡ್ರಿ ಹಿಂಗೆ ಟಿಕ್. ಈ ತರ ಹಿಂಗೆ ಒನ್ ಲೈನರ್ ಕ್ವಶನ್ ಇರ್ತಾವಲ್ಲ, ಒನ್ ಲೈನರ್ ಕ್ವಶನ್ ಇದ್ದಾಗ ಈ ಎಕ್ಸಾಮಿನರ್ ಮೈಂಡ್ ಸೆಟ್ ಅಂತ ಮಾಡ್ಕೊರಿ. ಇವ ಕರೆಕ್ಟ್ ಆನ್ಸರ್ ಇಲ್ಲಿ ಕ್ವಶನ್ ಕೊಟ್ಟಾನ, ಕ್ವಶನ್ ಕೊಟ್ಟು ಒಂದೇ ಆಪ್ಷನ್ ಕರೆಕ್ಟ್ ಆನ್ಸರ್ ಇಟ್ಟಿರ್ತಾನ. ಯಾಕಂದ್ರೆ ಅವ್ನು ಲಾಜಿಕ್ ಥಿಂಕ್ ಮಾಡ್ರಿ, ಅವ್ನು ಸೈಕಾಲಜಿ ಥಿಂಕ್ ಮಾಡ್ರಿ. ಒಂದೇದಿಟ್ಟ ಆಮೇಲೆ ಅವನು ರಾಂಗ್ ಆಪ್ಷನ್ಸ್ ಫ್ರೇಮ್ ಮಾಡಕ್ ಚಾಲು ಮಾಡ್ತಾನೆ. ಒಬ್ಬ ಎಕ್ಸಾಮಿನರ್ ರಾಂಗ್ ಆಪ್ಷನ್ಸ್ ಆಮೇಲೆ ಫ್ರೇಮ್ ಮಾಡ್ತಾನೆ. ಫಸ್ಟಿಗೆ ಇದು ಕರೆಕ್ಟ್ ಆನ್ಸರ್ ಬರ್ದ್ಬಿಡ್ತಾನೆ. ಅದಕ್ಕೆ ಹಿಂಗಿದ್ದಾಗ ನಿಮ್ಗೆ ಈಗ ನಿಮ್ 75 ಮೇಲೆ ಅಥವಾ ಅಟೆಂಪ್ಟ್ ಆಗಲಿಲ್ಲ ಅಂತಂದ್ರೆ ಅವಾಗ ನೀವು ಒಂದು ರಿಸ್ಕ್ ಮೇಲೆ ಹೊಡಿತಿರ್ತೀರ ಅನ್ಕೋ, ರಿಸ್ಕ್ ಮೇಲೆ ಕರೆಕ್ಟ್ ಆಗ್ತಿರ್ತಾರ ಅನ್ಕೋ. ಆ ಟೈಮ್ದಾಗ ಹಿಂಗ್ ಒನ್ ಲೈನರ್ ಕ್ವಶನ್ ಇರ್ತಾವಲ್ಲ, ಅವು ಯೂಶುವಲಿ ಎ ಕರೆಕ್ಟ್ ಇರ್ತಾವ. ಇದೊಂದು ಸುಮ್ ಹೇಳತ್ತೀನಿ ನಾನು ನಿಮ್ಗೆ, ಇದನ್ನ ಮತ್ತೆ ಎಲ್ಲ ಕಡೆ ಫಾಲೋ ಮಾಡ್ಬೇಡ್ರಿ. ಈಗ ಹೇಳತ್ತೀನಿ ನಾನು, ಡಿಸ್ಕ್ಲೇಮರ್ ಕೊಟ್ಟಿನಿ ನಿಮ್ಗೆ. ಆಕ್ಚುಲಿ ಇದು ಎ ಕರೆಕ್ಟ್ ಇರ್ತಾವ. ನಂಗೆ ಎಕ್ಸಾಂಪಲ್ ಭಾಳ ತೋರಿಸ್ತೀನಿ ನಂಗೆ. ಆಕ್ಚುಲಿ ಹಂಗೆ ಭಾಳ ಅದಾವು. ಇನ್ನೊಂದಿಷ್ಟು ತೋರಿಸ್ತಾರೆ. ಇಲ್ಲಿ ತಪ್ಪೈತಿ ನೋಡ್ರಿ, ಇಲ್ಲಿ ತಪ್ಪಾಗೈತಿ, ಇಲ್ಲಿ ಕರೆಕ್ಟ್ ಆಗೈತಿ, ಮತ್ತೆ ಇಲ್ಲಿ ಎ ಕರೆಕ್ಟ್ ಐತಿ ನೋಡ್ರಿ. ಹಂಗ ಭಾಳ ಅಂದ್ರೆ ಭಾಳ ಅಷ್ಟ ಅದಾವು. ಇಲ್ಲಿ ಮತ್ತೆ ಎ ಕರೆಕ್ಟ್ ಐತಿ ನೋಡ್ರಿ, ಇಲ್ಲಿಗೆ ಎ ಕರೆಕ್ಟ್ ಐತಿ ನೋಡ್ರಿ. ಈ 4 ಲೈನ್ ಇರ್ತಾವಲ್ಲ ಹಂಗೆ ಇಲ್ಲಿ ನೋಡ್ರಿ, ಇಲ್ಲಿ ವರ್ಕ್ ಆಗೋಲ್ತು. ಅದ್ರ ನಾ ಹೇಳತ್ತಿದ್ದು ಯಾವಾಗಿದು? ಮೆಜಾರಿಟಿ ಆಫ್ ದ ಟೈಮ್ 75% ಆಫ್ ದ ಟೈಮ್ ಎ ಕರೆಕ್ಟ್ ಇರುತ್ತೆ. ಆದ್ರೆ ಇದನ್ನ ನಾಲೆಜ್ ಇರ್ಲದ ದಯವಿಟ್ಟು ಯೂಸ್ ಮಾಡ್ಬೇಡ್ರಿ. ರಿಸ್ಕ್ ತಗೊಳತ್ತೀರಿ, ಆಲ್ರೆಡಿ ನಂಗೆ ಅಟೆಂಪ್ಟ್ ಕಡಿಮೆ ಆಗ್ಯಾವು, ಈಗ ರಿಸ್ಕ್ ನಾ ಹಾಕಬೇಕು ಆಪ್ಷನ್ ಅಂದ್ರೆ ಅವಾಗ ಇದನ್ನ ಯೂಸ್ ಮಾಡ್ರಿ. ಅದಕ್ಕಿಂತ ಮುಂಚೆ ನಾಲೆಜ್ ಇದ್ದಾಗ ಅಥವಾ ನಿನ್ನ ಅಟೆಂಪ್ಟ್ಸ್ ಆಗಿದ್ರು, ನಿಮ್ಗೆ ಆಲ್ಮೋಸ್ಟ್ ಒಂದು ಕಟ್ ಆಫಿಗೆ ನಾನು ನಿಯರ್ ಬಂದಿನಿ ಅಂತಂದ್ರೆ ಅವಾಗ ಈ ರಿಸ್ಕ್ ತಗೊಂಡು ದಯವಿಟ್ಟು ನೀವು ರಿವರ್ಸ್ ಆಗತ್ತದ. ಮತ್ತೆ ಈಗ ನೀವು ಕಟ್ ಆಫ್ ಸನಿಪ್ ಬಂದಿರಿ, ಈ ತರ ಹಾಕಿ ನೆಗೆಟಿವ್ ಆತಂದ್ರೆ ಸೀದಾ ತೆಳ ಬಂದ್ಬಿಡ್ತೀರಿ. ಆ ತರ ಅದನ್ನ ಅವಾಗ ಯೂಸ್ ಮಾಡಂಗಿಲ್ಲ. ಇದನ್ನ
ಯಾವಾಗ ಯೂಸ್ ಮಾಡೋದು, ನನ್ನ ಅಟೆಂಪ್ಟ್ ಕಡಿಮೆ ಆಗ್ಯಾವ ಅಂತಂದ್ರೆ ಅವಾಗ ಅಷ್ಟೇ ಯೂಸ್ ಮಾಡ್ಬೇಕು. ಅವಾಗ ಹೆಂಗಂದ್ರು ಅಟೆಂಪ್ಟ್ ಮಾಡತ್ತೀರ ಆ ಟೈಮ್ದಾಗ ಈ ತರ ಲಾಜಿಕ್ ಯೂಸ್ ಮಾಡ್ಬೋದು. ಲಾಜಿಕ್ ಅನ್ನಲ್ರಿ ಇದಕ್ಕೆ, ಆಕ್ಚುಲಿ ಚೀಪ್ ಟ್ರಿಕ್ ಇದೆ, ಅದ್ರ ಹೇಳ್ಕೊಡಬಾರ್ದು ಅಂತ ಅನ್ಕೊಂಡಿದ್ದೆ ನಾನು. ಅದು ನಿಮ್ ಲಾಸ್ಟ್ ಮೂಮೆಂಟಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿನ ಅಷ್ಟೇ. ಅದ 16ನೇ ಕ್ವಶನ್ ನೋಡಿ. ಇದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆತ. 1925 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಥಾಪನೆ ಆಗಿದ್ದಿಲ್ಲ, ಸ್ಟಾರ್ಟ್ ಆಗಿದ್ದು ಅದು ಆಗಸ್ಟ್ 8. ಇದೊಂದು ಡೇಟ್ ನೆನ್ಪಿಟ್ಕೋರಿ ಅಷ್ಟೇ. ಅರ್ಥತಾ? ಎಷ್ಟನೇ ಕ್ವಶನ್ ಆತಿದೆ? 12ನೇ ಕ್ವಶನ್ ಅಲ್ಲ. 12ನೇ ಕ್ವಶನ್ ನಿಮ್ಗೆ ಗಾಂಧಿಯವರು ಡೂ ಆರ್ ಡೈ ಅಂತ ಹೇಳೋದಿಲ್ಲ, ಅದೊಂದು ಗೊತ್ತೈತಿ ನಿಮ್ಗೆ. ಆಮೇಲೆ ಏನು ವ್ಯಾಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಐತಿಲ್ಲ, ವ್ಯಾಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವಿಸ್ತರಿಸಲಾಯಿತು ಅಂತ ಹೇಳಿ. ಇದು ಆಕ್ಚುಲಿ 1939 ಯಾವ್ದು ಇದು ಆಕ್ಚುಲಿ ಆಮೇಲೆ ಆಗುತ್ತೆ. ಈ ಹೆಚ್ಚುವರಿ ಭಾರತೀಯ ಸೇರಿಸಲು ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯನ್ನು ವಿಸ್ತರಿಸಲಾಯಿತು. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದು ಮುಂದೆ ಯಾವಾಗ ಮಾಡ್ತಾರೆ ಇದನ್ನು, ಲೇಟರ್ ಕಾನ್ಸ್ಟಿಟ್ಯೂಷನ್ ಯೂನಿಟೀಸ್ ಆಮೇಲೆ ಆಗ್ತೈತೆ. 1942 ಅಲ್ಲ ಇದು ಆಕ್ಚುಲಿ, ಆಮೇಲೆ ಆಗುತ್ತೋ ಮೊದಲಾಗುತ್ತೋ, ಇದೊಂದು ಆಮೇಲೆ ಕರೆಕ್ಟ್ ಕೊಡ್ತೀನಿ. 7ನೇ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ನ ಮಂತ್ರಿಮಂಡಲ ರಾಜೀನಾಮೆ ನೀಡಲಾಯಿತು ಅಂತ. ಇದು ಆಕ್ಚುಲಿ 1939 ಅಲ್ಲ, ಅದು ರಿಲೇಟೆಡ್ ಐತಿ, ಅದೇನು ಸಂಬಂಧ ಇಲ್ಲ. ಆಕ್ಚುಲಿ ವರ್ಲ್ಡ್ ವಾರ್ 2 ಕನ್ಸಲ್ಟ್ ಇಂಡಿಯನ್ ಲೀಡರ್ಸ್ ಇರಲಾರ್ದ ಅವ್ರು ತಗೊಂಡಿರ್ತಾರಲ್ಲ ಒಪ್ಪಂದ, ಅದ್ರ ಸಂಬಂಧ. 2ನೇ ಮಹಾಯುದ್ಧದ ಮುಗಿದ ನಂತರ ಪೂರ್ಣ ಡಾಮಿನೆನ್ಸ್ ಸ್ಟೇಟಸ್ ಭಾರತಕ್ಕೆ ಕೊಟ್ಟು ಕ್ರಿಪ್ಸ್ ಪ್ರಸ್ತಾಪಿಸಿತು. ಇದು ಐತಿ ಆಪ್ಷನ್ನಾಗೆ, ಇದು ಆಕ್ಚುಲಿ ರೈಟ್ ಐತಿ. ಆದ್ರೆ ಇವೇನು ಕೇಳ ಆಗಸ್ಟ್ 8 ಏನಾಗಿತ್ತು ಅಂತ ಹೇಳಿ, ಅದಕ್ಕೆ ಇದು ತಪ್ಪೈತಿ. ಆಗಸ್ಟ್ ಕ್ರಾಂತಿ ಮೈದಾನ, ಗೌಲಿಯಾ ಟ್ಯಾಂಕ್ ಅಂತ ನೀನೆಲ್ಲ ಹೇಳಿದ್ ನಿಮ್ಗೆ ಅದ್ರ ರಿಲೇಟೆಡ್. ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರ ಯೋಜನೆ 2ನೇ ಮಹಾಯುದ್ಧದ ನಂತರ ಏನ್ ಮಾಡ್ತದ ಅಂತ ಹೇಳ್ಯಾರ. ಇದನ್ನ ಎಷ್ಟು ಇದು ನೋಡ್ರಿ, ಎಷ್ಟು POQ ಇಸ್ ಇಂಪಾರ್ಟೆಂಟ್ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ. ಈ ಕ್ವಶನ್ ನೋಡಿದ್ರೆ ಅನ್ಕೋರಿ, ಈ ಪ್ರಿವಿಯಸ್ ಇಯರ್ ಕ್ವಶನ್ ನೋಡಿ ಹೋಗಿದ್ರ ಅಂದ್ರ, ಯಾವ ಪ್ರಿವಿಯಸ್ ಇಯರ್ ಕ್ವಶನ್ ಇದು, ಸಾರಿ ಈ ಕ್ವಶನ್ ನಾವೇನ್ ಮಾಡಿದೆವು 18 ಆಗಸ್ಟ್ 1942, ಇದು ರೈಟ್ ಆನ್ಸರ್ ಅನ್ಕೊಂಡು ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ 2ನೇ ಮಹಾಯುದ್ಧದ ಮುಗಿದ ನಂತರ ಪೂರ್ಣ ಡೊಮಿನಿಯನ್ ಸ್ಟೇಟಸ್ ಸ್ಥಾನಮಾನ ಭಾರತಕ್ಕೆ ಒಕ್ಕೂಟ ಕ್ರಿಪ್ಸ್ ಪ್ರಸ್ತಾಪಿಸಿತು ಅಂತ. ಇದೇ ಕ್ವಶನ್ ಆಗಿತ್ತು ಮುಂದೆ. 2ನೇ ಏನೈತಿ ಸ್ಟಾಫರ್ಡ್ ಕ್ರಿಪ್ಸ್ ಅವರ ಯೋಜನೆ 2ನೇ ಮಹಾಯುದ್ಧದ ನಂತರ ಇಷ್ಟ ಕೊಟ್ಟರು. ಏನ್ ಮಾಡೈತಂತ, ಪೂರ್ಣ ಡೊಮಿನಿಯನ್ ಸ್ಟೇಟಸ್. ಈ ಅದನ್ನು ಆಪ್ಷನ್ ಹಾಕ್ಯಾರ. ಸಿಂಪಲ್, ಅದೇ ಕ್ವಶನ್ ಬಿದ್ದತಿ, ಈ ಆಪ್ಷನ್ ಇಂದ ಕ್ವಶನ್ ಬಿದ್ದತಿ. ಅರ್ಥದಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಈ ತರ ಡಿಸ್ಕಸ್ ಮಾಡೋದ್ರಿಂದ ಡೈರೆಕ್ಟ್ ಹಿಟ್ ಹಾಕೋ ಕ್ವಶನ್ಸ್. ಅರ್ಥ? ಸ್ಟಾಫರ್ಡ್ ಕ್ರಿಪ್ಸ್ ಅವರ ಯೋಜನೆ 2ನೇ ಮಹಾಯುದ್ಧ ನಂತರ ಏನ್ ಮಾಡ್ತಂತ ಅಂತ ಹೇಳಿ, ಡೊಮಿನಿಯನ್ ಸ್ಟೇಟಸ್ ಮಾಡ್ತದ ಅಂತ ಹೇಳ್ಯಾರ. ಅದಕ್ಕೆ ಅದು ರೈಟ್ ಆನ್ಸರ್. ಈಗ ಎಲ್ಲ ಐತಿ ಕ್ವಶನ್. ವಿತ್ ರೆಫರೆನ್ಸ್ ಟು 8th August ಇನ್ ಇಂಡಿಯನ್ ಹಿಸ್ಟ್ರಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಐತಿ. ಕ್ವಿಟ್ ಇಂಡಿಯಾ ರೆಸಲ್ಯೂಷನ್ ವಾಸ್ ಅಡಾಪ್ಟೆಡ್ ಬೈ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ, ಇದು ಕರೆಕ್ಟ್ ಐತಿ. ವ್ಯಾಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವಾಸ್ ಎಕ್ಸ್ಪಾಂಡೆಡ್ ಟು ಮೋರ್ ಇಂಡಿಯನ್ಸ್ ಅಂತ ಐತಿ. ಇದು ಆಕ್ಚುಲಿ ಅದು ಸಂಬಂಧ ಇಲ್ಲ. ಕಾಂಗ್ರೆಸ್ ಮಿನಿಸ್ಟರ್ ರಿಸೈನ್ಡ್ ಇನ್ 7 ಇದು 1939 ಒಳಗಿತ್ತಲ್ಲ. ಆಮೇಲೆ ವರ್ಲ್ಡ್ ವಾರ್ 2 ಅವ್ರು ರಿಸೈನ್ ಮಾಡ್ತಾರೆ, ಎಲೆಕ್ಷನ್ಸ್ ಆಗಿದ್ದು, ಅದ್ರ ಸಂಬಂಧ ಇದು ತಪ್ಪೈತಿ. ಕ್ರಿಪ್ಸ್ ಪ್ರಪೋಸ್ ಇಂಡಿಯನ್ ಯೂನಿಯನ್ ಅಂಡ್ ಫುಲ್ ಡೊಮಿನಿಯನ್ ಸ್ಟೇಟಸ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಐತಿ. ಇದು ತಪ್ಪೈತಿ. ಆದ್ರೆ ಇದರಲ್ಲಿ ಅಂತ ಈ ಕ್ವಶನ್ ಆಗಿತ್ತು ಅಂತ ಹೇಳಿದ ಆಗಲೇ. ದ ಪ್ಲಾನ್ ಆಫ್ ಸ್ಟಾಫರ್ಡ್ ಕ್ರಿಪ್ಸ್ ಇನ್ವೆಷನ್ಡ್ ದ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಏನಾಗುತ್ತೆ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಕೊಡ್ತೀವಿ, ಅಥವಾ ಸಾರಿ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ. ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೇನಿ. ಬ್ರಿಟಿಷರ ಮೇಲೆ ಇರ್ತಾರ, ಇಲ್ಲೊಂದು ಕಾಲನಿ ಆಫ್ರಿಕಾದಾಗ ಒಂದೈತಿ, ಇಂಡಿಯಾದಾಗ ಒಂದು ಕಾಲನಿ ಐತಿ ಅನ್ಕೋರಿ. ಇವ್ರು ತಮ್ಮ ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೋತೀವಿ, ಆಡಳಿತ ನಾವು ಮಾಡ್ಕೋತೀವಿ, ಅದ್ರ ಅಂಡರ್ ಯಾರು, ಬ್ರಿಟಿಷರ್ ಅಂಡರ್ ಇರ್ತೀವಿ. ಇದು ಡೊಮಿನಿಯನ್ ಸ್ಟೇಟಸ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ, 14th. ಕ್ವಿಟ್ ಇವೆಲ್ಲ ಈಸಿ ಕ್ವಶನ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಲಾಂಚ್ ವಾಸ್ ದ ರೆಸ್ಪಾನ್ಸ್ ಆಫ್ ಕ್ರಿಪ್ಸ್ ಮಿಷನ್, ಕ್ರಿಪ್ಸ್ ಪ್ರಪೋಸಲ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳುವಳಿ ಯಾವುದರ ಪ್ರತೀಕವಾಗಿ ಪ್ರಾರಂಭಿಸಲಾಯಿತು, ಇದು ಕ್ರಿಪ್ಸ್ ಮಿಷನ್. ಸೈಮನ್ ಕಮಿಟಿ ವರದಿ ಅವೆಲ್ಲ ಡೀಟೇಲ್ ಆಗಿ ಹೇಳಿ ನಿಮ್ಗೆ ಆಲ್ರೆಡಿ. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಬಗ್ಗೆ ಅವೆಲ್ಲ ಹೇಳಿದೆ. ಏನದು ಪ್ರಾಂತೀಯ ಸರ್ಕಾರ ಇದನ್ನ ಮಾಡಬೇಕು, ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫ್ರೇಮ್ ಮಾಡಬೇಕು, ಅವೆಲ್ಲ ಅದ್ರ ರಿಲೇಟೆಡ್ ಐತೆ ಅಂತ ಹೇಳಿದ್ ನಾನು ನಿಮ್ಗೆ. ಇದು ವೇವಲ್ ಪ್ಲಾನ್ ಅಂತೂ ಆಮೇಲೆ ಬರ್ತ್ಬಿಟ್ರೆ 1945 ಬರುತ್ತೆ. ವೇವಲ್ ಪ್ಲಾನ್ ಅಂದ್ರೆ ಈಗ ಪಾರ್ಟಿಷನ್ ಪ್ಲಾನ್ ಬರೋಕ್ಕಿಂತ ಮುಂಚೆ ಬರುತ್ತೆ. ವೇವಲ್ ಪ್ಲಾನ್ 1945 ಬರುತ್ತೆ. ಪಾರ್ಟಿಷನ್ ಪ್ಲಾನ್, ಮೌಂಟ್ ಬೇಟನ್ ಪ್ಲಾನ್ ಆಮೇಲೆ ಬರ್ತದೆ. ಇದು ಕ್ರೋನಾಲಜಿ ಕೇಳಬಹುದು. ವೇವಲ್ ಪ್ಲಾನ್ ಆದ್ಮೇಲೆ ಮೌಂಟ್ ಬೇಟನ್ ಪ್ಲಾನ್ ಅಥವಾ ಜೂನ್ 3rd ಪ್ಲಾನ್ ಅಂತ ಹೇಳಿದ್ರು. ಇದು ನಿಮ್ ಕ್ರೋನಾಲಜಿ ಹೇಳೋದಾದ್ರೆ ಬಡ ಸೈಮನ್ ಕಮಿಷನ್ ಫಸ್ಟ್ ಯಾವುದು 1928. ಆಮೇಲೆ ಯಾವ್ದು ಬರುತ್ತೆ, ಕ್ರಿಪ್ಸ್ ಮಿಷನ್. ಕ್ರಿಪ್ಸ್ ಮಿಷನ್ ಯಾವ ಬರುತ್ತೆ 1942. ಕ್ರಿಪ್ಸ್ ಮಿಷನ್ ಆದ್ಮೇಲೆ ಕ್ವಿಟ್ ಇಂಡಿಯಾ 1942ದಾಗ. ಕ್ರಿಪ್ಸ್ ಮಿಷನ್ ಫೇಲ್ಯೂರ್ ಆದ್ಮೇಲೆ ಯಾವುದು, ಸೈಮನ್ ಕಮಿಷನ್, ಕ್ರಿಪ್ಸ್ ಮಿಷನ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆದ್ಮೇಲೆ ವೇವಲ್ ಪ್ಲಾನ್ 1945. ಆಮೇಲೆ ಮೌಂಟ್ ಬೇಟನ್ ಪ್ಲಾನ್, ಇದು ಸಾರಿ ಇಲ್ಲಿ ಕ್ಯಾಬಿನೆಟ್ ಪ್ಲಾನ್ ಬರುತ್ತೆ. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಇದು 1946. ಆಮೇಲೆ ಮೌಂಟ್ ಬೇಟನ್ ಪ್ಲಾನ್ 1947. ಅಥವಾ ಯಾವ್ಯಾವ ಹೇಳ್ರಿ, ಸೈಮನ್ ಕಮಿಷನ್ ಫಸ್ಟ್ 1928, ಆಮೇಲೆ ಕ್ರಿಪ್ಸ್ ಮಿಷನ್.
ಕ್ರಿಪ್ಸ್ ಮಿಷನ್ ಆದ್ಮೇಲೆ ಕ್ವಿಟ್ ಇಂಡಿಯಾ ಆದ್ಮೇಲೆ ವೇವಲ್ ಪ್ಲಾನ್ ಆದ್ಮೇಲೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಆದ್ರೆ ಮೌಂಟ್ ಬೇಟನ್ ಪ್ಲಾನ್. ಈ ಕ್ರೊನಾಲಜಿ ಕೇಳಿದ್ರು ನಿಮಗೆ ಪರ್ಫೆಕ್ಟ್ ಒಂದ್ಸಲ ಸೆಟ್ ಆಗ್ಬಿಡುತ್ತೆ, ಎಲ್ಲ ಕುಂದ್ಬಿಡ್ತದೆ. ಏನ್ ಬೇಕಾದ್ ಆನ್ಸರ್ ಮಾಡ್ಬೋದು ನೀವು ಕ್ರೊನಾಲಜಿ ಬೇಸ್ ಮೇಲೆ. ಈಗ ಆತಾ ಹೂ ಅಮಂಗ್ ದ ಫಾಲೋಯಿಂಗ್ ವೇರ್ ದ ಅಫಿಷಿಯಲ್ ಕಾಂಗ್ರೆಸ್ ನೆಗೋಷಿಯೇಟರ್ಸ್ ಕ್ರಿಪ್ಸ್ ಮಿಷನ್ ಎಷ್ಟು ಸತ ಕ್ವಶನ್ ಕೇಳ್ತಾರೆ. ಒಳ್ಳೆ ಮೇಲೆ ಯಾರಾಗಿದ್ರು ಅಫಿಷಿಯಲ್ ಕಾಂಗ್ರೆಸ್ ನೆಗೋಷಿಯೇಟರ್ಸ್? ಜವಾಹರ್ಲಾಲ್ ನೆಹರು ಅವರಾಗಿದ್ರು. ಜವಾಹರ್ಲಾಲ್ ನೆಹರು ಆಪ್ಷನ್ ಗೆಲ್ಲೈತಿ. ಜವಾಹರ್ಲಾಲ್ ನೆಹರು ಇಲ್ಲೆಲ್ಲ ಪಂಡಿತ್ ನೆಹರು ಮತ್ತು ಮೌಲಾನಾ ಆಜಾದ್. ಪಂಡಿತ್ ನೆಹರು ಅವರಾಗಿದ್ರು ಅಂತ ಗೊತ್ತಿದ್ರು ಅರ್ಧ ಆನ್ಸರ್ ಗೊತ್ತಿದ್ರು ಆನ್ಸರ್ ಮಾಡ್ಬೋದಾಗಿತ್ತು. ಅದಕ್ಕೆ ಪಂಡಿತ್ ನೆಹರು ಅವ್ರು ಏನಾಗಿದ್ರು ಕ್ರಿಪ್ಸ್ ಮಿಷನ್ ನಡ್ಬರ್ಕ ಮೌಲಾನಾ ಅಬ್ದುಲ್ ಕಲಾಂ. ಇದು ಆಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಇದು ಐತ್ರಿ, ಯಾವುದು ಸಂವಿಧಾನ ಅಂತೇಳಿ ಒಂದು ಯೂಟ್ಯೂಬ್ದಾಗ ಒಂದು ಸೀರೀಸ್ ಐತಿ, ಫ್ರೀ ಐತಿ ಅದು ಸೀರೀಸ್. ಆಲ್ಮೋಸ್ಟ್ 50 ನಿಮಿಷದ ಒಂದೊಂದು ಎಪಿಸೋಡ್, ಒಂದು 10 ಎಪಿಸೋಡ್ ಅದ ಅನ್ಸುತ್ತವು ಫ್ರೀ. ಸಂವಿಧಾನದ ರಿಲೇಟೆಡ್ ಭಾರಿ ಮಸ್ತ್ ಮಾಡ್ಯಾರ ಅದನ್ನ ಆಕ್ಚುಲಿ ಸೀರೀಸ್ ಯೂಟ್ಯೂಬ್ದಾಗ. ನೀವು ಇದನ್ನ ನೋಡ್ಬಿಟ್ರೆ ಅಂದ್ರೆ ಅವ್ರು ಏನೇನು ಆಕ್ಚುಲಿ ಹಿಂದಿ ಅಥವಾ ಹಿಂದಿ ಇಂಗ್ಲೀಷ್ ಎರಡೂ ಬರ್ಬೇಕ್ರಿ ಇದನ್ನ ನೋಡ್ಬೇಕಂದ್ರೆ. ಯಾಕಂದ್ರೆ ಕಂಪ್ಲೀಟ್ ಹೆಂಗಂದ್ರೆ ಕ್ರಿಪ್ಸ್ ಮಿಷನ್ ಬಂದೈತೆ, ಕ್ರಿಪ್ಸ್ ಅಂತ ಒಬ್ಬ ಪಾತ್ರ ತಗೊಂಡಿರ್ತಾನ. ಇವರು ಪಂಡಿತ್ ನೆಹರು ಅವ್ರು ಏನು ವಾದ ಮಾಡಿದ್ರು, ಆ ಮೌಲಾನಾ ಅಬ್ದುಲ್ ಕಲಾಂ ಅವ್ರು ಏನಂದ್ರು, ಅಥವಾ ಯಾರವ್ರು ಜಿನ್ನಾ ಅವ್ರು ಬರ್ತಾರಲ್ಲ, ಜಿನ್ನಾ ಅವ್ರು ಏನ್ ಹೇಳಿದ್ರು, ಇವನ್ನೆಲ್ಲ ಪೂರ್ತಿ ಹೆಂಗ್ ಡಿಸ್ಕಸ್ ಮಾಡ್ಯಾರ, ಹಂಗ ಪೂರ್ತಿ ಏನೇ ಡಿಸ್ಕಸ್ ಮಾಡಿದ್ರು. ಆಮೇಲೆ ಸಂವಿಧಾನದಾಗ ಯಾರು ಈಗ ಯಾರ ಅಪೋಸ್ ಮಾಡಿದ್ರು, ಅಂಬೇಡ್ಕರ್ ಅವ್ರು ಹೆಂಗ್ ಆನ್ಸರ್ ಮಾಡ್ತಿದ್ರು. ಆಮೇಲೆ ಡ್ರಾಫ್ಟಿಂಗ್ ಕಮಿಟಿ ಅಂತ ಹೇಳ್ತೇವಲ್ಲ ನಾವು, ಕರಡು ರಚನಾ ಸಮಿತಿ, ಅದ್ರೊಳಗೆ ಏನೇನ್ ಡಿಸ್ಕಸ್ ಆಗಿತ್ತು, ಪೂರ್ತಿ ಕಂಪ್ಲೀಟ್ ಸೀರೀಸ್ ಐತದು. 50 ನಿಮಿಷದ ಒಂದೊಂದು ಎಪಿಸೋಡ್ ಭಾರಿ ಬ್ಯೂಟಿಫುಲ್ಲಿ ಮಾಡ್ಯಾರ ಅದನ್ನ. ಪೂರ್ತಿ ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಅಥವಾ ನಿಮ್ ಇದ್ರ ಮೇಲೆ ಐಡಿಯಾ ಬರ್ಬೇಕಂದ್ರೆ ಅದನ್ನ ನೋಡ್ರಿ. ಭಾಳ ಅಂದ್ರೆ ಭಾಳ ಬೆನಿಫಿಟ್ ಆಗುತ್ತೆ ನಿಮ್ಗೆ ಅದರಿಂದ. ಏನೈತೆ ಹೇಳ್ರಿ ಅದ್ರ ಹೆಸರು? ಸಂವಿಧಾನ ಅಂತ ಐತಿ ನೋಡ್ರಿ. ಸಂವಿಧಾನ ಅಂತೇಳಿ ಯೂಟ್ಯೂಬ್ದಾಗ ಫ್ರೀ ಐತಿ ಪೂರ್ತಿ. ಅದನ್ನ ನೋಡ್ರಿ, ಒಂದು ಸೀರೀಸ್ ಐತೆ ಅದು ಪೂರ್ತಿ. ಅದು ನೋಡಿದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ನಿಮ್ಗೆ. ಈ ತರ ಕ್ವಶನ್ಸ್ ಎಲ್ಲ ಈಸಿಲಿ ಸಾಲ್ವ್ ಆಗ್ಬಿಡ್ತಾವೆ. ನೀವು ಜಸ್ಟ್ ಕ್ರಿಪ್ಸ್ ಮಿಷನ್ ಅಂತೂ ಅಲ್ಲಿ ವಿಡಿಯೋ ನೋಡಿರ್ತೀರಿ, ಆ ಮೌಲಾನಾ ಅಬ್ದುಲ್ ಕಲಾಂ ಅವ್ರು ಇಲ್ಲಿ ಕೂತಿರ್ತಾರ, ಪಂಡಿತ್ ನೆಹರು ಕೂತ್ರ, ಕ್ರಿಪ್ಸ್ ಅವ್ರು ಇಲ್ಲಿ ಕೂತಿರ್ತಾರ. ನಿಮ್ಗೆ ಅದು ವಿಡಿಯೋ ನೋಡಿದ್ರೆ ಯಾರ್ಯಾರು ಇದ್ರ, ಇವ್ರಿದ್ರಲ್ಲಿ ನೋಡಿ ಆಲ್ರೆಡಿ ಇದನ್ನ ಅನ್ಸುತ್ತೆ. ಅದರ ಪಿಕ್ಟೋಗ್ರಾಫಿಕ್ ಮೆಮರಿಲೇನು ನೀವು ಸಾಲ್ವ್ ಮಾಡ್ಬೋದು ಅದ್ರ ಸಂಬಂಧ. ಅದರ ಸೀರೀಸ್ ನೋಡ್ರಿ. ಅದು ಆಕ್ಚುಲಿ ಕನ್ನಡದಾಗಿಲ್ಲ, ಇಂಗ್ಲೀಷ್ನಾಗ ಐತದು. ಇಂಗ್ಲೀಷ್ ಅಥವಾ ಹಿಂದಿ ಎರಡೂ ಐತದು. ಅದು ನೋಡ್ರಿ. ಯಾರಾಗಿದ್ರು ಕ್ರಿಪ್ಸ್ ಮಿಷನ್ ಜೊತೆಗಾರ ಅಧಿಕೃತ ಕಾಂಗ್ರೆಸ್ ಸಮಾಲೋಚನೆ ಯಾರಾಗಿದ್ರು? ಪಂಡಿತ್ ನೆಹರು ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರಾಗಿದ್ರು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಲಾಂಗೆಸ್ಟ್ ಸರ್ವಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರು. ಆಮೇಲೆ ಜವಾಹರ್ಲಾಲ್ ನೆಹರು ಅವರು ಅಬ್ಜೆಕ್ಟಿವ್ ರೆಸಲ್ಯೂಷನ್ ಮಾಡ್ತಾರ. ಅವೆಲ್ಲ ನಿಮಗೆ ಗೊತ್ತೈತಿ, ಫ್ಯಾಕ್ಟ್ ಎಲ್ಲ ನೆನಪದ ಅನ್ಸುತ್ತೆ. ಕಾಂಗ್ರೆಸ್ ಲೀಡರ್ಸ್ ಇವೆಲ್ಲ ನೆಗೋಷಿಯೇಟರ್ಸ್ ಯಾರಾಗಿದ್ರೆ ಇವರಾಗಿದ್ರ. ಈಗ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಕ್ರಿಪ್ಸ್ ಪ್ರಸ್ತಾವನೆ ಈ ಕೆಳಗಿನ ಅವಕಾಶಗಳನ್ನು ಹೊಂದಿದೆ. ಕ್ರಿಪ್ಸ್ ಒಳಗ ಏನ್ ಕೊಟ್ಟಿದ್ರು ಅಂತ ಕೊಟ್ಟರು. ಕ್ರಿಪ್ಸ್ ಮಿಷನ್ ಒಳಗ ಏನೇನಿದ್ದು ಅಂತ ಕೊಟ್ರ. ಏನ ಭಾರತದ ಸಂಪೂರ್ಣ ಸ್ವಾತಂತ್ರ್ಯ ಇನ್ನ ಕೊಟ್ಟಿದ್ದಿಲ್ಲ ಅವ್ರು. ಇಲ್ಲೇ ನಾವು ಓದೇವಲ್ಲ ನೋಡ್ರಿ, ಕ್ವಶನ್ ಹೆಂಗ್ ಬೀಳ್ತೈತಿ ಇಲ್ಲಿ ನೋಡ್ರಿ. ಏನ್ ಕೊಟ್ರ? ಸ್ಟಾಫರ್ಡ್ ಕ್ರಿಪ್ಸ್ ಆನ್ಸರ್ ಏನೈತಿ? ಡೊಮಿನಿಯನ್ ಸ್ಟೇಟಸ್. ಇಲ್ಲಿ ಏನೈತಿ ಕ್ವಶನ್? ಸ್ಟಾಫರ್ಡ್ ಕ್ರಿಪ್ಸ್ ಭಾರತದ ಸಂಪೂರ್ಣ ಸ್ವಾತಂತ್ರ್ಯ. ಇದು ತಪ್ಪಂತ ಈಸಿಲಿ ಗೊತ್ತಾತಲ್ಲ ನಿಮ್ಗೆ. ಇದೆರಡು ಹೌದು. ಪ್ರಿವಿಯಸ್ ಇಯರ್ ಕ್ವಶನ್ ಅಂತ ಸಾಲ್ವ್ ಆಗೋದು. ಸಂವಿಧಾನ ರಚನಾ ಸಮಿತಿ ರಚನೆ, ಇದು ಕರೆಕ್ಟ್ ಐತಿ. ಕ್ರಿಪ್ಸ್ ಮಿಷನ್ ಸಂವಿಧಾನ ರಚನಾ ಸಮಿತಿ ಮಾಡ್ತೈತೆ ಅಂತ ಹೇಳ್ತೈತಿ, ಆದ್ರೆ ಭಾರತದ ಪೂರ್ಣ ಸ್ವಾತಂತ್ರ್ಯ ಕೊಡ್ತೈತೆ ಅಂತ ಹೇಳಂಗಿಲ್ಲ. ಅದಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದ ಕ್ರಿಪ್ ಪ್ರಪೋಸಲ್ ಇನ್ಕ್ಲೂಡ್ ದ ಪ್ರೊವಿಷನ್ ಆಫ್ ಫುಲ್ ಇಂಡಿಪೆಂಡೆನ್ಸ್ ಅಲ್ಲ, ಕ್ರಿಯೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಬಾಡಿ. ಇದು ಕರೆಕ್ಟ್ ಐತಿ. ಟು ಓನ್ಲಿ ಆನ್ಸರ್. ಎಲ್ಲೈತೆ 17ನೇದು. ಈ ಕೆಳಗಿನ ಪ್ರಧಾನಮಂತ್ರಿಗಳು ಯಾರು ಕ್ರಿಪ್ಸ್ ಮಿಷನ್ ಅನ್ನು ಭಾರತಕ್ಕೆ ಕಳುಹಿಸಿದಾರೋ ಅಂತ ನೋಡ್ರಿ. ಇದು ನೋಡ್ರಿ, ಇದು ಹೆಂಗೈತಿ ಈಗಾಗಲೇ ಇಂಟರ್ನ್ಯಾಷನಲ್ ರಿಲೇಷನ್ ಹೆಂಗ್ ನಾನು ಇಲ್ಲಿ ನೋಡೋ ಮುಂದಾಗ ಅಲ್ಲಿ ಬ್ರಿಟಿಷರ್ ಪ್ರಧಾನಮಂತ್ರಿ ಯಾರಿದ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರ್ಬೇಕು ನಾವು. ಅವಾಗ ಇದು ಇದಾಗುತ್ತೆ. ಆಕ್ಚುಲಿ ಇದು ನಿಮ್ ಕ್ರಿಪ್ಸ್ ಮಿಷನ್ ಯಾವಾಗೈತೆ? 1940s ದಾಗಲ್ಲ ಹೇಳಿದ್ನಲ್ಲ. ಹಂಗಂದ್ರೆ ಯಾರಾಗಿದ್ರು? ವಿನ್ಸೆಂಟ್ ಚರ್ಚಿಲ್ ಅವರು ವರ್ಲ್ಡ್ ವಾರ್ 2 ದಾಗ UK ಲೀಡ್ ಮಾಡ್ತಾರೆ. ವಿನ್ಸೆಂಟ್ ಚರ್ಚಿಲ್ ಅನ್ಸರ್ ಆತಾ. ಕ್ರಿಪ್ಸ್ ಮಿಷನ್ 1942 ದಾಗ ಬರ್ತಲ್ಲ, ಅವಾಗ ವಿನ್ಸೆಂಟ್ ಚರ್ಚಿಲ್ ಅವ್ರು ಇದ್ರಲ್ಲಿ. ಯಾಕಂದ್ರೆ ಕ್ರಿಪ್ಸ್ ಮಿಷನ್ ಕೊಡೋ ರೀಸನ್ ಬೇರೆ ಐತಿ. ಮತ್ತೆ ಅವನ್ನೆಲ್ಲ ನಾವು ಇದರಿಂದ ಮತ್ತೆ ಹೇಳ್ಬೇಕು ಅನ್ಸುತ್ತೆ. ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ ಏನಾಗಿತ್ತು? ಜಪಾನ್ ಏನೈತ್ಲಾ, ಜಪಾನ್ ಏನದು ಸಿಂಗಾಪುರ್ ಮೇಲೆ ಕ್ಯಾಪ್ಚರ್ ಮಾಡಿತ್ತು. ಇಂಟರ್ನ್ಯಾಷನಲ್ ರಿಲೇಷನ್ ಒಳಗ ಜಪಾನ್ ಸಿಂಗಾಪುರ್ ಮೇಲೆ ಕ್ಯಾಪ್ಚರ್ ಮಾಡಿತ್ತು ಆಕ್ಚುಲಿ ವರ್ಲ್ಡ್ ವಾರ್ 2 ದಾಗ. ಅವಾಗ ಏನಾಗಿತ್ತ, ಬರ್ಮಾನು ಬಿದ್ದಿತ್ತು. ಈಗ ಸಿಂಗಾಪುರ್ನ ಜಪಾನ್ ಮಾಡಿ ಈ ಕಡೆ ಬರ್ಮಾ ಬರ್ತಲ್ರಿ. ಬರ್ಮಾ ಎಲ್ಲಿ ಬರ್ತಾ? ಈ ಕಡೆ ಬರ್ತಲ್ಲ, ನಮ್ಮ ಇಂಡಿಯಾದ ಈ ಕಡೆ ಬರ್ಮಾ ಬರ್ತಲ್ಲ. ಇದನ್ನು ಆಲ್ಮೋಸ್ಟ್ ಜಪಾನ್ ಇಲ್ಲಿ ಮಟ್ಟ ಬಂದಿದ್ರು. ಆಮೇಲೆ ಇಂಡಿಯಾ ಆಕ್ಚುಲಿ ವರ್ಲ್ಡ್ ವಾರ್ 2 ಪೂರ್ತಿ ಕ್ರೂಷಿಯಲ್ ಆಗ್ಬಿಟ್ಟಿತ್ತು. ಇಲ್ಲಿ ಮಟ್ಟ ಬಂದಾರ ಅವ್ರು ಆಲ್ರೆಡಿ. ಅದಕ್ಕೆ ನಾವ್ ಏನ್ರ ಅಕಸ್ಮಾತ್ ಕ್ರಿಪ್ಸ್ ಮಿಷನ್ ತರ ಏನಾರ ಅವ್ರಿಗೆ ಅಪರ್ಚುನಿಟಿ ಅಥವಾ ಏನೋ ಒಂದು ಒಳ್ಳೇದು ಮಾಡ್ಲಿಲ್ಲ ಅಂತ ಅನ್ಕೋರಿ, ಅವಾಗ ಏನಾಗುತ್ತ? ಉಲ್ಟಾ ಬ್ಯಾಕ್ಲಾಶ್ ಇಂಡಿಯಾ ಒಳಗ್ ಸಪೋರ್ಟ್, ಇಂಡಿಯಾ ಒಳಗಿಂತ ಸಪೋರ್ಟ್ ಇರಲಿಲ್ಲ ಅಂದ್ರೆ ಜಪಾನ್ ಆಲ್ರೆಡಿ ಟೇಕ್ ಓವರ್ ಮಾಡ್ಬಿಡ್ತೈತೆ ಅಂತ ಹೇಳಿ ಎದ್ರಿ. ಅಥವಾ ಇಲ್ಲಿ ಯಾರು ಬಂದಿದ್ರು? ಸುಭಾಷ್ ಚಂದ್ರ ಬೋಸ್ ಅವ್ರು ಇಲ್ಲಿ ಮಟ್ಟ ಬಂದಿರ್ತಾರಲ್ಲ ಅವಾಗ. ಆತಲ್ರಿ, ಸುಭಾಷ್ ಚಂದ್ರ ಬೋಸ್ ಅವರು ವಾಪಸ್ ಎದಕ್ಕೆ
ಗಿವ್ ಅಪ್ ಮಾಡೋ ಪರಿಸ್ಥಿತಿ ಬರ್ತಂದ್ರೆ ಇಲ್ಲಿ ಮಠ ಆಲ್ರೆಡಿ ಎಲ್ಲಿ ಮಠ ಈಗೇನೈತ್ಲ ಇಲ್ಲಿ ಅಂಡಮಾನ್ ನಿಕೋಬಾರ್ ಈ ಕಡೆ ಬರ್ಮಾ ಮಠ ಬಂದಿರ್ತೈತಿ ಜಪಾನ್ ಆರ್ಮಿನ ಕರ್ಕೊಂಡು ಪ್ಲಸ್ ಇಂಡಿಯನ್ ನ್ಯಾಷನಲ್ ಆರ್ಮಿ. ಯಾವಾಗ ಜಪಾನ್ World War II ದಾಗ 1945 ಒಳಗ ಯಾವಾಗ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕ್ತಾರಲ್ಲ ಯುಎಸ್ ಅವರು ಯಾವಾಗ ಸೋಲ್ತತಲ್ಲ ನೋಡ್ರಿ, ಅದನ್ನ ರಿಲೇಟೆಡ್ ಟು ಡೈರೆಕ್ಟ್ಲಿ ಈ ಜಪಾನ್ ಮತ್ತೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಸುಭಾಷ್ ಚಂದ್ರ ಬೋಸ್ ಇಬ್ರು ಸೇರಿ ಇಂಡಿಯನ್ ಆಕ್ರಮಿಸ್ಕೊಳ್ಳೋ ಬರಾತಿದ್ರ. ಆದ್ರೆ ಜಪಾನ್ ಅಲ್ಲಿ ಏನಾಗ್ಬಿಟ್ಟು ಸೋತ್ ಬಿಡ್ತು ವಾರ್ನಾಗ. ಅವಾಗ ಸೀದಾ ಏನಾಗ್ಬಿಡ್ತೈತಿ, ಸುಭಾಷ್ ಚಂದ್ರ ಬೋಸ್ ಅವರು ಸೀದಾ ಪ್ಲೇನ್ದಾಗ ವಾಪಸ್ ಹೋಗು ಪರಿಸ್ಥಿತಿ ಬರ್ತೈತಿ. ಪ್ಲೇನ್ದಾಗ ವಾಪಸ್ ಹೋಗೋ ಮುಂದೆ ಕ್ರಾಶ್ ಆಗಿ ಅವ್ರು ಸತ್ರ ಅಂತ ಹೇಳ್ತಾರ. ಇದು ಆಕ್ಚುಲಿ ಕಾನ್ಸ್ಪಿರಸಿ ಥಿಯರಿ, ಇವ್ರು ಸತ್ತಿಲ್ಲ ಅಂತೂ ಒಂದಿಷ್ಟು ಥಿಯರಿಗಳು ಅದಾವು. ಅವ್ರ ಆಮೇಲೆ ಈ ಬ್ರಿಟಿಷರ್ ನಮ್ಮನ್ನ ಅರೆಸ್ಟ್ ಮಾಡಿ ಇವರಿಗೆ ಶಿಕ್ಷೆ ಕೊಡ್ತಾರಂತ. ಅವ್ರ ಪ್ಲೇನ್ನಾಗ ಹೋಗಿ ಸೋವಿಯತ್ ಯೂನಿಯನ್ದಾಗ ಶೆಲ್ಟರ್ ತಗೊಂಡಿದ್ರಂತ. ಇದೆಲ್ಲ ಸ್ಟೋರಿಗಳು ಅದಾವು. ಅವ್ ಎಷ್ಟು ಕರೆ ನನಗೂ ಗೊತ್ತಿಲ್ಲ, ಎಷ್ಟು ಗೊತ್ತೈತೆ ಅಷ್ಟು ಹೇಳತ್ತೀನಿ ನಾನು ನಿಮಗೆ. ಆದ್ರೆ ನಿಮ್ಗೆ ಕಂಟೆಕ್ಸ್ಟ್ ಗೊತ್ತಾತಲ್ಲ, ಜಪಾನ್ ಸೋತಿದ್ದಕ್ಕನ ಸುಭಾಷ್ ಚಂದ್ರ ಬೋಸ್ ಅವರು ವಾಪಸ್ ಹೋಗೋ ಪರಿಸ್ಥಿತಿ ಬರ್ತದೆ. ಈ ಕ್ರಿಪ್ಸ್ ಮಿಷನಿಗೂ ಹೆಂಗೆ ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಲಿಂಕ್ ಮಾಡ್ಬೋದು. World War II ಟೈಮ್ ದಾಗ ನಡಿ ಮುಂದೆ ಕ್ರಿಪ್ಸ್ ಮಿಷನ್ ಎದು ಕೊಟ್ಟರು ಅವರು. World War II ದಾಗ UK ಪ್ರೆಷರ್ ಬೀಳಾತೈತಿ UK ಮೇಲೆ, ಏನಾರ ಇಂಡಿಯಾ ಕೊಡ್ರಿ, ಇಲ್ಲಾಂದ್ರೆ ಒಳಗಿಂತ ಇಂಡಿಯಾ ಸಪೋರ್ಟ್ ಇರಲಿಲ್ಲ ಅಂದ್ರೆ ಸೀದಾ ಜಪಾನ್ ಅಟ್ಯಾಕ್ ಮಾಡ್ತದ ಅಂತ ಹೇಳಿ. ಅದಕ್ಕೆ ವಿನ್ಸ್ಟನ್ ಚರ್ಚಿಲ್ ಅವರು ಕ್ರಿಪ್ಸ್ ಮಿಷನ್ ಅನ್ನು ಕಳಿಸ್ತಾರ. ಆತದ ಯಾವ ತರ ಆಗತ್ತೆ ಅಂತ ಹೇಳಿ. ಇದಂತೂ ಮೆಕ್ಡೊನಾಲ್ಡ್ಸ್ ಇದೇನು ಹೇಳಿದೆ, ಕಮ್ಯುನಲ್ ಅವಾರ್ಡ್ ಅಂತ ಹೇಳಿದ್ನಲ್ಲ ನಿಮ್ಗೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದಾಗಿದ್ರು ಅವರು. ಇವ್ರಂತೂ ಮುಂಜಾನೆ ಇದ್ರು. ಯಾರು ಸ್ಟ್ಯಾನ್ಲಿ ಬ್ಯಾಲ್ಡ್ವಿನ್ ಅಂತ ನೋಡ್ರಿ. ಬ್ಯಾಲ್ಡ್ವಿನ್ ಇವರು World War II ಕಿಂತ ಮುಂಚೆನೆ ಇದ್ರು. ಕನೆಕ್ಷನ್ ಇಲ್ಲ ಅವ್ರಿಗೆ ಕ್ರಿಪ್ಸ್ ಮಿಷನ್ಗೆ ಇವರಿಗೆ. ಆಮೇಲೆ ಇವರು ನೆವಿಲಿ ಕ್ಯಾಂಬ್ರಿಲಿನ್ ಅಂತ ಅದಾರ ನೋಡ್ರಿ. ಇವರು ಮುನಿಚ್ ಅಗ್ರಿಮೆಂಟ್ ಅಂತ ಬರುತ್ತೆ 1938 ಒಳಗೆ. ಮತ್ತೆ ಭಾಳ ಡೀಟೇಲ್ ಆಗತ್ತೆ ನೀವು ಹೇಳಕ್. ಮುನಿಚ್ ಅಗ್ರಿಮೆಂಟ್ ಅಂತ ಬರುತ್ತೆ. ಅದ್ರ ಅವಾಗಿದ್ದಾಗ ಇವ್ರು ಇದ್ರು. ಇವ್ರು ಕ್ರಿಪ್ಸ್ ಮಿಷನ್ ಬರೋಕ್ಕಿಂತ ಮುಂಚೆನೆ ರಿಸೈನ್ ಮಾಡ್ಯಾರ ಕ್ಯಾಂಬ್ರಿಲಿನ್ ಅವರು. ಆದ್ರೆ ಯಾರಿದ್ರು ಕ್ರಿಪ್ಸ್ ಮಿಷನ್ ಬಂದಾಗ? ವಿನ್ಸ್ಟನ್ ಚರ್ಚಿಲ್ ಅವರು ಇದ್ರು. ಆತದ 17ನೇ ಕ್ವಶನ್ ಆತ. ಈಗ 17 ಆತ. ಯಾರು ಪ್ರೈಮ್ ಮಿನಿಸ್ಟರ್ ಕ್ರಿಪ್ಸ್ ಮಿಷನ್ದಾಗ ಯಾರಿದ್ರು ಅಂತ ಹೇಳಿದೆ? ವಿನ್ಸ್ಟನ್ ಚರ್ಚಿಲ್ ಅವರು ಇದ್ರು. ವಿತ್ ರೆಫರೆನ್ಸ್ ಟು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಕನ್ಸಿಡರ್ ಫಾಲೋಯಿಂಗ್ ಇವೆಂಟ್ಸ್ ಅಂತ ಐತಿ. ಇವನ್ನ ಅರೇಂಜ್ ಮಾಡಿ ಅಂತ ಕೇಳ. ಕ್ರೊನಾಲಜಿ ಅಲ್ರಿ, ಕ್ರೊನಾಲಜಿ ಕೊಟ್ಟರು. ಇದು ಸಿಂಪಲ್ ಇದೆ, ಪೂರ್ತಿ ಈಸಿಯಾಗಿ ಫಾಲೋ ಆಗುತ್ತೆ. ಫಸ್ಟ್ ಯಾವ್ದು ಬರುತ್ತೆ? ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬರುತ್ತೆ. ಅದಾದ್ಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಆಮೇಲೆ ಲಾಸ್ಟಿಗೆ ಬರ್ತಲ್ಲ, ಇವತ್ತು ನಾ ಹೇಳಿದ್ನಲ್ಲ ನಿಮಗೆ ಡೈಲಿ ಟಾರ್ಗೆಟ್ಸ್ ಎದಕ್ಕೆ ಕೊಡ್ತಂತ. ಡೈಲಿ ಟಾರ್ಗೆಟ್ಸ್ ನೋಡಿದ್ರೆ ಸಾಲ್ವ್ ಆಗುತ್ತೆ ಇದು. ಯಾವ್ದು ಆನ್ಸರ್? 3, 2, 1 ಆಯ್ತಾ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋಗುತ್ತೆ 1931 ಒಳಗಾಗುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942 ಆಗುತ್ತೆ. ಇದು ಆಮೇಲೆ 1946 ಆಗುತ್ತೆ. ನೀವು ಉಲ್ಟಾ ಅರೇಂಜ್ ಮಾಡ್ಯಾರ ಅಷ್ಟೇ. ಎಲ್ಲೈತಿ ನೆಕ್ಸ್ಟ್ ಕ್ವಶನ್? ಭಾರತೀಯ ಸ್ವಾತಂತ್ರ್ಯದ ಹೋರಾಟದ ಹಿನ್ನೆಲೆಯಲ್ಲಿ ಈ ಕೆಳಗಿನವನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೊಟ್ಟರು. ಮೊನ್ನೆ ಯಾವ್ದು ಬರ್ತಿದ್ದು? 1931. ಇದು ಯಾವುದು? ಕ್ವಿಟ್ ಇಂಡಿಯಾ 1942. ಇದು ನೆನ್ಪಿಟ್ಕೋಬೇಕು. ಇದು 1946. ಉಲ್ಟಾ ಅರೇಂಜ್ ಆಗಿದೆ ಅದು. 3, 2, 1 ಆನ್ಸರ್. ಅಂತ ಈ ನೆಕ್ಸ್ಟ್ ಕ್ವಶನ್ 1939. ಇದು 7 ಪ್ರಾಂತ್ಯಗಳ ಕಾಂಗ್ರೆಸ್ ಮಂತ್ರಿಮಂಡಲ ಆಗಿರ್ತಲ್ಲ, ರಾಜೀನಾಮೆ ನೀಡಿದರು. ಯಾಕೆಂದ್ರೆ ನೋಡ್ರ ಹೇಳತ್ತಿನ ಇಲ್ಲಿ ರಾಜೀನಾಮೆ ನೀಡಿದ್ದು ಒಂದು ಆಪ್ಷನ್ ಆಗಿತ್ತ. ಮತ್ತೆ ಅದ್ರ ಮೇಲೆ ಕ್ವಶನ್ ಹಾಕ್ಬಿಟ್ರು. ಆಪ್ಷನ್ ತಗೋತಾರ, ಸೀದಾ ಕ್ವಶನ್ ಹಾಕ್ತಾರ ಅಷ್ಟೇ. ಅವರು ಹೊರಗೆ ಹುಡುಕಾಡತ್ತಿಲ್ಲ. ಕಾಂಗ್ರೆಸ್ ಉಳಿದ 4 ಪ್ರಾಂತ್ಯಗಳಲ್ಲಿ ಮಂತ್ರಿಮಂಡಲ ರಚಿಸಲು ಸಾಧ್ಯವಾಗಲಿಲ್ಲ. ಇದು ರೀಸನ್ ಅಲ್ಲ. ಆಕ್ಚುಲಿ ಕಾಂಗ್ರೆಸ್ಸಿನ ಎಡಪಂಥ ಹೊಮ್ಮಿದ್ದರಿಂದ ಮಂತ್ರಿಮಂಡಲಗಳ ಕಾರ್ಯಾಚರಣೆ ಅಸಾಧ್ಯವಾಯಿತು. ಇದು ತಪ್ಪೈತಿ. ಅವರ ಪ್ರಾಂತ್ಯಗಳ ವ್ಯಾಪಕ ಕೋಮುಗಲಭೆ, ಇದು ಆಕ್ಚುಲಿ ನೀಡಿಲ್ಲ. ಆಕ್ಚುಲಿ ಯಾವ ರೀಸನ್ ಅಲ್ಲ ಅದಕ್ಕೆ. ಅದು ಇದು ಯಾವ್ದಕ್ಕೆ ಮಂತ್ರಿಮಂಡಲ ರಿಸೈನ್ ಮಾಡಕ್ ಏನಂತ ಹೇಳಿದ? World War II ದಾಗ ಅಗಳ ಹೇಳು ಮುಂದಾಗ ಹೇಳಿದ್ನಲ್ಲಿ. World War II ಒಳಗ ಭಾರತದ ಕನ್ಸೆಂಟ್ ಇರಲಾರ್ದ, ಇಂಡಿಯಾದ ಕನ್ಸೆಂಟ್ ಇರಲಾರ್ದ ಅಥವಾ ಒಪ್ಪಿಗೆ ಕೊಡ್ಲಾರ್ದ ಇದ್ರಾಗ ಬ್ರಿಟಿಷರ್ ಸೋಲ್ಜರ್ಸ್ ಜೊತೆ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಸೇರಿಸಿ World War II ದಾಗ ಯುದ್ಧ ಮಾಡಿಸ್ತಿರ್ತಾರೆ ಬ್ರಿಟಿಷರ್. ಅದ್ರ ಸಂಬಂಧ ಇವರು ರಿಸೈನ್ ಮಾಡ್ತಾರೆ. ಇದ್ರೊಳಗೆ ಆ ಆಪ್ಷನ್ ಇತ್ತ, ಇದು ಬರೋಬ್ಬರಿ ಆಗಿರ್ತೈತಿ. ಅದ ಯಾವುದು? 1939 ಎಲ್ಲೈತಿ ಅನ್ಸ್ ಕ್ವಶನ್ ಎಲ್ಲೈತಿ. ದ ಕಾಂಗ್ರೆಸ್ ಮಿನಿಸ್ಟರ್ ರಿಸೈನ್ಡ್ ಇನ್ ದ 7th province in 1939. ಎದಕ್ಕೆ World War II ದಾಗ ಇಂಡಿಯನ್ ಕನ್ಸೆಂಟ್ ಇರಲಾರ್ದ ಸೋಲ್ಜರ್ಸ್ ಯೂಸ್ ಮಾಡ್ಕೊಂಡಿದ್ದಕ್ಕೆ. ಇದು ಇವರು ಅಪೋಸ್ ಮಾಡ್ತಾರೆ. ಇದು ಗಾಂಧೀಜಿಯವರು ಫಸ್ಟಿಗೆ ಅಪೋಸ್ ಮಾಡ್ತಾರೆ ಇದನ್ನ. ಆಮೇಲೆ ಫಾಸಿಸ್ಟ್ ಅಥವಾ ಹಿಟ್ಲರ್ ಅವ್ರನ್ನ ಇದನ್ನ ಮಾಡ್ಬೇಕಂತ ಆಮೇಲೆ ಸಪೋರ್ಟ್ ಮಾಡ್ತಾರೆ ಬಿಡ್ರಿ, ಅದು ಮುಂದಿನ ಮಾತು. ಕಾಂಗ್ರೆಸ್ ಕುಡ್ ನಾಟ್ ಮಿನಿಸ್ಟರ್, ಇದು ತಪ್ಪೈತಿ. ಲೆಫ್ಟ್ ವಿಂಗ್ ಇದು ತಪ್ಪೈತಿ. ಇದು ಆನ್ಸರ್ ಐತಿ. ನನ್ನ ಆಫ್ ದ ಮೇರ್ದ ಕರೆಕ್ಟ್. ಯಾವ್ದು ಆನ್ಸರ್ ಹಂಗಂದ್ರೆ World War II ದಾಗ ಇವರು ಯೂಸ್ ಮಾಡ್ಕೊಂಡಿದ್ದು ಆನ್ಸರ್ ಅಂತ. ಕಾಂಗ್ರೆಸ್ ಮಿನಿಸ್ಟರ್ ಸ್ಥಾಪನೆ ಎಲೆಕ್ಷನ್ ಯಾವಾಗಿದ್ದು? 1937 ಒಳಗೆ ಕಾಂಗ್ರೆಸ್ ಮಿನಿಸ್ಟರ್ಸ್ಗಳು ಎಲೆಕ್ಟ್ ಆಕಾರ. 1939 ಒಳಗೆ ಇವರು ರಿಸೈನ್ ಮಾಡ್ತಾರ. ಇದಕ್ಕೆ World War II ಡಿಕ್ಲರೇಷನ್ ಆಗಿತ್ತು ಸಂಬಂಧ. ವಿತೌಟ್ ದ ಇಂಡಿಯನ್ ಕನ್ಸೆಂಟ್ ಇಂಡಿಯಾನು ಅದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದು ಸಂಬಂಧ ಅಂತ. ಈ ನೆಕ್ಸ್ಟ್ ಕ್ವಶನ್ ನೋಡೋಣ. 25 ಎಲ್ಲೈತಿ? 25 1942 ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ಈ ಕೆಳಗಿನ ಅವಲೋಕನ ನಿಜವಲ್ಲ ಅನ್ಬಿಟ್ರು. ಇದನ್ನ ನಾವು ಮಾರ್ಕ್ ಮಾಡ್ಕೊಂಡ್ಬಿಡೋಕೆ ಪಟ್ನ ಏನಾರ ನೆಗೆಟಿವ್ ಇತ್ತಂದ್ರೆ. ಯಾವ್ದು ನಿಜವಲ್ಲ? ಇದು ಆಕ್ಚುಲಿ ಕಾಂಟ್ರವರ್ಷಿಯಲ್ ಕ್ವಶನ್ ಆಗಿತ್ತು. ಇದು ಆಕ್ಚುಲಿ ಏನಾಗತ್ತ, ಇದು
ಅಹಿಂಸಾತ್ಮಕ ಚಳವಳಿ ಆಗಿತ್ತು. ಇದು ಬರೋಬ್ಬರಿ ಐತಿ, ನಿಜವಲ್ಲ ಅಂದ್ಕೊಟ್ರು. ಇದರ ನೇತೃತ್ವ ಗಾಂಧೀಜಿ ವಹಿಸಿದ್ರಂತ. ಆಕ್ಚುಲಿ ಇದು ಹೌದು, ಇದು ಕರೆಕ್ಟ್ ಆಗುತ್ತೆ ತಪ್ಪು ಹೋಗುತ್ತೆ. ಯಾಕಂದ್ರೆ ಗಾಂಧೀಜಿ ವಹಿಸಿದ್ರು, ಆದ್ರೆ ನೆಕ್ಸ್ಟ್ ಮೂವ್ಮೆಂಟ್ ನ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನೆಕ್ಸ್ಟ್ ದಿವಸ ಎಲ್ಲರೂ ಅರೆಸ್ಟ್ ಮಾಡ್ಬಿಡ್ತಾರಲ್ಲ. ನಾನು ಹೇಳಿದ್ದೇನೆ ಆಪರೇಷನ್ 0 ಅವರ್ ಮಾಡ್ತಾರಂತ ಹೇಳಿ. ಅದರ ಸಂಬಂಧ ಇದು ನಿಜವಲ್ಲನೂ ಹಿಡಿಬಹುದು ಅಥವಾ ನಿಜ ಅಂತೂ ಹಿಡಿಬಹುದು, ಹೇಳಕ್ ಬರಲ್ಲ. ಇವ್ರಿಗಿಂತ ಮುಂಚೆ ಲಾಂಚ್ ಮಾಡಿದ್ರ ಬಗ್ಗೆ ಹೇಳಿದ್ರೆ ಇದು ನಿಜ ಆಗುತ್ತೆ. ಇಲ್ಲಪ್ಪ ಅವ್ರು ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಕ್ಚುಲಿ ಇದು ಈ ಆನ್ಸರ್ ಡೌಟ್ ಐತಿದೆ. ಇದಾಗಿದೆ. ಇದು ಸ್ವಯಂ ಪ್ರೇರಿತ ಚಳವಳಿ ಆಗಿತ್ತು. ಇದು ಬರೋಬ್ಬರಿ ಐತ್ ಬಿಡ್ರಿ. ಇವೆರಡು ಬರೋಬ್ಬರಿನ ತಾವು. ಇದು ಆಪ್ಷನ್ನೇ ಬರಬಾರ್ದು. ಇದರ ನಡಬರ್ಕ ಮತ್ತೆ ಇದು ಸಾಮಾನ್ಯವಾಗಿ ಕಾರ್ಮಿಕ ವರ್ಗ ಆಕರ್ಷಿಸಿಲ್ಲ ಅಂತೈತಿ. ಅದ್ರ ಸಂಬಂಧ ಯಾವ್ದು ನಿಜವಲ್ಲ ಅಂತ ನೋಡ್ರಿ. ಇದನ್ನ ಹೆಂಗ್ ಥಿಂಕ್ ಮಾಡ್ಬೇಕಂದ್ರೆ, ಕಾರ್ಮಿಕರ ಒಂದ್ ಯಾವ್ದೋ ಸಣ್ಣ ಗ್ರೂಪ್ ಬಂದಿತ್ತು ಅನ್ಕೋರಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಂದ್ ಸಣ್ಣ ಗ್ರೂಪ್, ಯಾರೋ ಒಬ್ರು ಕಾರ್ಮಿಕರ ಒಂದು ಗುಂಪು ಬಂದೈತೆ ಅನ್ಕೋರಿ. ಅದನ್ನ ಕ್ವಶನ್ ತೆಗ್ಯಾವ, ಕಾರ್ಮಿಕರ ಗುಂಪು ಬಂದೈತೇನಿಲ್ಲ ಅಂತ ಪೂರ್ತಿ ಎಲ್ಲಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಾಗ ಎಲ್ಲಾ ಕಡೆ ಓದಿರ್ತಾನನ್ರಿ. ಪೂರ್ತಿ ಓದಿ ಕ್ವಶನ್ ತೆಗ್ದಿರ್ತಾನ ಅನ್ಸುತ್ತಾರ ನೀವು, ಹೌದಲ್ಲ. ಅವನಿಗೆ ಮುಂದೆ ಪ್ರಾಬ್ಲಮ್ ಆಗತ್ತಲ್ಲ. ಇದು ಪ್ರಾಬ್ಲಮ್ ಕೀ ಆನ್ಸರ್ ಕೊಡೋ ಮುಂದಾಗ. ಅದಕ್ಕೆ ಅವ ಏನ್ ಮಾಡ್ತಾನ, ಈ ತರ ಪೂರ್ತಿ ಏನ್ ಮಾಡ್ತಾನ, ಇದು ಸಾಮಾನ್ಯವಾಗಿ ನೋಡ್ರಿ, ಇದನ್ನೆಲ್ಲ ವರ್ಡ್ಸ್ ಆಡ್ ಮಾಡ್ತಾನ. ಸಾಮಾನ್ಯವಾಗಿ ಕಾರ್ಮಿಕ ವರ್ಗ ಆಕರ್ಷಿಸಿಲ್ಲ. ಆಕ್ಚುಲಿ ನಿಜವಲ್ಲ ಯಾವ್ದಂದ್ರೆ ಡೀನರಿ. ಆಕ್ಚುಲಿ ಇದು ಕರೆಕ್ಟ್ ಆಗ್ಬೋದು, ಆದ್ರೆ ಮೋಸ್ಟ್ ಕರೆಕ್ಟ್ ಆನ್ಸರ್ ಅಂತ ಯಾವ್ದಂದ್ರೆ ಇದು ಸಾಮಾನ್ಯವಾಗಿ ಕಾರ್ಮಿಕ ವರ್ಗವನ್ನು ಆಕರ್ಷಿಸಿಲ್ಲ. ಇದು ಕರೆಕ್ಟ್ ಅಂದ್ರೆ ಇದು ನಿಜವಲ್ಲ ಅಂತ ಅರ್ಥ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕಾರ್ಮಿಕರ ವರ್ಗ ಎಲ್ಲೇ ಒಬ್ರು ಒಂದು ಗುಂಪು ಯಾವ್ದೋ ಬಂದಿತ್ತು ಅಂದ್ರೂ ಅದು ಕರೆಕ್ಟ್ ಆಗುತ್ತೆ. ಅದ್ರ ಸಂಬಂಧ ಇಲ್ಲಿ ಏನ್ ಕೊಟ್ರ, ಆಕರ್ಷಿಸೇ ಇಲ್ಲ, ಅವ್ರು ಬಂದೇ ಇಲ್ಲ ಅಂತ ಕೊಟ್ರು. ಅದಕ್ಕೆ ಇದು ತಪ್ಪಾಗುತ್ತೆ. ಆಯ್ತಾ. ನೆಕ್ಸ್ಟ್ ಕ್ವಶನ್ ಆಗೈತಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಬ್ಸರ್ವೇಷನ್ ಇಸ್ ನಾಟ್ ಟ್ರೂ ಅಬೌಟ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942? ಇಟ್ ವಾಸ್ ನಾನ್ ವೈಲೆಂಟ್ ಮೂವ್ಮೆಂಟ್. ಇದು ಕರೆಕ್ಟ್ ಐತೆ. ಇಟ್ ವಾಸ್ ಲೆಡ್ ಬೈ ಗಾಂಧಿಯಾ. ಇದು ಕರೆಕ್ಟ್ ಐತೆ. ಆಕ್ಚುಲಿ ನಿನ್ನೆ ಅವರು ಲಾಂಚ್ ಮಾಡಿರ್ತಾರ, ನೆಕ್ಸ್ಟ್ ಅರೆಸ್ಟ್ ಆಗಲ್ಲ, ಅದು ಮತ್ತೆ ಬೇರೆ. ಆದ್ರೆ ಅವರು ಲೀಡ್ ಮಾಡ್ಯಾರಿಲ್ಲ, ಮುಂದೆ ನಡೆಸ್ತಾರೇನಿಲ್ಲ ಅಂತ ಕೇಳ್ಯಾರ. ಇದು ಹೋಲ್ಡ್ನಾಗ ಇಟ್ರು ನೀವು. ಇಟ್ ವಾಸ್ ಸ್ಪಾಂಟೇನಿಯಸ್ ಇವೆಂಟ್. ಇದು ಕರೆಕ್ಟ್. ಲೀಡರ್ಲೆಸ್ ಮೂವ್ಮೆಂಟ್ ಇರುತ್ತಲ್ಲ, ಅದು ಸಮ ಸ್ಪಾಂಟೇನಿಯಸ್ ಇರುತ್ತೆ. ಇಟ್ ಡಿಡ್ ನಾಟ್ ಅಟ್ರಾಕ್ಟ್ ದ ಲೇಬರ್ ಕ್ಲಾಸ್ ಇನ್ ಜನರಲ್ ಅಂತ ನೋಡ್ರಿ. ಇದು ಆಪ್ಷನ್ ಆಗಿರ್ಬೇಕು. ಇದು ಡಿ ಆನ್ಸರ್. ಇದಕ್ಕೆ ಯಾಕಂದ್ರೆ ವಿಚ್ ಆಫ್ ದ ಮೇರ್ ನಾಟ್ ಅನ್ಕೊಟ್ರು, ನಾಟ್ ಟ್ರೂ ಅನ್ಕೊಟ್ರು. ಅದಕ್ಕೆ ಲೇಬರ್ ಮೂವ್ಮೆಂಟ್ ಯಾರೋ ಒಬ್ಬರು ಬಂದಿದ್ರು, ಇದು ಕರೆಕ್ಟ್ ಆಗುತ್ತೆ. ಅದ್ರ ಸಂಬಂಧ ಇದು ತಪ್ಪು, ನಾಟ್ ಕರೆಕ್ಟ್. ಆನ್ಸರ್ ಇಸ್ ಡಿ. ಆಫ್ಟರ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಿ ರಾಜಗೋಪಾಲಾಚಾರಿ ಏನ್ ಮಾಡ್ತಾರ, ಇವರೊಂದು ಪ್ಯಾಂಪ್ಲೆಟ್ ಇಶ್ಯೂ ಮಾಡ್ತಾರೆ, ದ ವೇ ಔಟ್ ಅಂತೇಳಿ. ಇಬ್ಬರು ನಡಬರ್ಕ ಡೆಡ್ ಲಾಕ್ ಆಗಿರ್ತೈತಲ್ಲ, ಯಾರ್ಯಾರು ಮುಸ್ಲಿಂ ಲೀಗ್ ಇವ್ರು ನಡಬರ್ಕ ಪಾರ್ಟಿಷನ್ ಸಂಬಂಧ. ಅದಕ್ಕೆ ಇವರಿಬ್ಬರು ಸಾಲ್ವ್ ಮಾಡಕ ಇವ್ರು ಏನ್ ಮಾಡ್ತಾರೆ, ವೇ ಔಟ್ ಅಂತ ಹೇಳಿ ಪ್ಯಾಂಪ್ಲೆಟ್ ಕೊಡ್ತಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರಪೋಸಲ್ ಈಸ್ ಇನ್ ದ, ಇದ್ರೊಳಗೆ ಏನ್ ಪ್ರಪೋಸಲ್ ಐತೆ ಅಂತ ಕೊಟ್ಟರು. ಯಾವುದು ಕ್ವಿಟ್ ವೇ ಔಟ್ ಒಳಗೆ ಏನಿತ್ತು ಅಂತ ಕೊಟ್ಟರು. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ವಾರ್ ಅಡ್ವೈಸರಿ ಕೌನ್ಸಿಲ್ ಕಂಪೋಸ್ ಬೈ ರಿಪ್ರೆಸೆಂಟೇಟಿವ್ ಆಫ್ ಬ್ರಿಟಿಷ್ ಇಂಡಿಯಾ ಅಂಡ್ ದ ದೆನ್ ಇಂಡಿಯನ್ ಸ್ಟೇಟ್ಸ್. ಇದು ಅಲ್ಲ ಆಕ್ಚುಲಿ. Reconstruction of Central Executive Council in such a way that all the members except the Governor General and Commander in Chief should be Indian leaders. ಇದು ತಪ್ಪೈತಿ ನೋಡಿ. ದ ಫ್ರೆಶ್ ಎಲೆಕ್ಷನ್ಸ್ ಟು ದ ಸೆಂಟ್ರಲ್ ಅಂಡ್ ಆಕ್ಚುಲಿ ಇದು ನಾ ಏನ್ ಹೇಳಿದೆ, ಮುಸ್ಲಿಂ ಲೀಗ್ ಇವ್ರ ನಡುವೆ ಡೆಡ್ ಲಾಕ್ ಆಗಿರ್ತದೆ ಅಂತ ಹೇಳಿಲ್ಲ, ಕಾನ್ಸ್ಟಿಟ್ಯೂಷನ್ ಡೆಡ್ ಲಾಕ್ ಆಗಿರುತ್ತೆ, ಅದ್ರ ಸಂಬಂಧ ಮಾಡಿರ್ತಾರೆ. ಅದಕ್ಕೆ ದ ಸೊಲ್ಯೂಷನ್ ಫಾರ್ ಕಾನ್ಸ್ಟಿಟ್ಯೂಷನ್ ಡೆಡ್ ಲಾಕ್ ಇದು ರೈಸ್ ಅಂತಾರೆ. ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ಇಟ್ಟೆಲ್ಲ ಡೀಟೇಲ್ ಆಗಿ ಎಂಡ್ ಆಫ್ ದ 1945 ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಬಾಡಿ ಅವೆಲ್ಲ ತಪ್ಪದಾವ. ಯಾವ್ದು ಆನ್ಸರ್ ಐತಿ, ಕಾನ್ಸ್ಟಿಟ್ಯೂಷನಲ್ ಡೆಡ್ ಲಾಕ್ ಆಗಿರ್ತೈತಲ್ಲ ಅದನ್ನ ಸಾಲ್ವ್ ಮಾಡಕ ಇದು ಮಾಡಿರ್ತಾರೆ. ಯಾರು, ಸಿ ರಾಜಗೋಪಾಲಾಚಾರಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆದ್ಮೇಲೆ ಆಗತ್ತಿದೆ ವೇ ಔಟ್ ಅಂತ ಹೇಳಿ. ತಡ್ರಿ, ಎಲ್ಲಿತ್ತದ ಕ್ವಶನ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿಯಲ್ಲಿ ದ ವೇ ಔಟ್ ಎಂಬ ಕರಪತ್ರವನ್ನು ಹೊರಡಿಸಿದರು. ಈ ಕರಪತ್ರ ಕೆಳಗಿನ ಯಾವ ಪ್ರಸ್ತಾವ, ವೇ ಔಟ್ ಅಂದ್ರೆ ಇದು. ಆಕ್ಚುಲಿ ನಾನೇನ್ ಅನ್ಕೊಂಡೆ, ಇದು ಇನ್ನೊಂದು ಮಾಡ್ತಾರ ಅವರು, CR ಫಾರ್ಮುಲಾ ಅಂತ ಬರುತ್ತೆ. CR ಫಾರ್ಮುಲಾನು ರಾಜಗೋಪಾಲಾಚಾರಿ ಅವ್ರದ ಇದ್ರೊಳಗೆ ಬರ್ತೀರಿ. ಸಾರಿ, ನಾನು ಮುಸ್ಲಿಂ ಲೀಗ್ ಮತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಳಗೆ ಡೆಡ್ ಲಾಕ್ ಆಗಿರುತ್ತಲ್ಲ, ಅದನ್ನ ಸಾಲ್ವ್ ಮಾಡೋದು CR ಫಾರ್ಮುಲಾ. ಸಾರಿ, ಇದನ್ನ ಕರೆಕ್ಟ್ ಮಾಡ್ತಾರೆ. CR ಫಾರ್ಮುಲಾ ಅವ್ರು ಕರೆಕ್ಟ್ ಮಾಡೋದು ಯಾವ್ದು, ಮುಸ್ಲಿಂ ಲೀಗ್ ಡೆಡ್ ಲಾಕ್ ಆಗಿದ್ದ. ದ ವೇ ಔಟ್ ಅನ್ನೋದು ಇವ್ರು ಯಾರ್ಯಾರು ನಡುಬರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದು, ಕಾನ್ಸ್ಟಿಟ್ಯೂಷನ್ ಡೆಡ್ ಲಾಕ್ ಬಿಟ್ವೀನ್ ಇಂಡಿಯನ್ ಬ್ರಿಟಿಷರ್ ಮತ್ತೆ ಇಂಡಿಯನ್ ನಡುಬರ್ಕ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿನ ಇವರು ಎಂಡ್ ಮಾಡ್ಬೇಕಂತಿರ್ತಾರ. ಇವರು ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್ ಕೇಳ್ತಿರ್ತಾರೆ. ಇವೆರಡರ ನಡುಬರ್ಕ್ ಸೊಲ್ಯೂಷನ್ ಆಗಿ ಕೊಡೋದು ಸಿ ರಾಜಗೋಪಾಲಾಚಾರಿ ಅವರು ಸೊಲ್ಯೂಷನ್ ಕೊಡ್ತಾರೆ, ದ ವೇ ಔಟ್ ಅಂತ ಹೇಳಿ. ಇದು ಎದ್ರ ರಿಲೇಟೆಡ್ ಐತಿ, ಸಂವಿಧಾನಿಕ ಬಿಕ್ಕಟ್ಟಿನ ಒಂದು ಪರಿಹಾರವಾಗಿದೆ. ಇದು ಡಿ ಐತಿ. ಅದ ಇನ್ನೊಂದು ಕ್ವಶನ್ ಐತಿ, CR ಫಾರ್ಮುಲಾ ಅಂತ ಬರುತ್ತೆ. CR ಫಾರ್ಮುಲಾ ಇದ್ರ ರಿಲೇಟೆಡ್ ಐತಿ. ಮುಸ್ಲಿಂ ಲೀಗ್ ಮತ್ತೆ ನಾಗಳೆ ಇದ ಮುಸ್ಲಿಂ ಲೀಗ್ ನಡ್ಬರ್ಕಂತ ಹೇಳಿದೆ, ಅದನ್ನ ಕರೆಕ್ಟ್ ಮಾಡ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡ್ಬರ್ಕ ಸೊಲ್ಯೂಷನ್ ಮಾಡಿದ್ದೆ ಅದು CR ಫಾರ್ಮುಲಾ. ಆಯ್ತಾ. ಈ ಕೆಳಗಿನ ಯಾವ ದಂಡಿ ಯಾತ್ರೆ ನಮಗೆ ಪ್ರಾರಂಭವಾಗಿತ್ತು ನೋಡ್ರಿ. ಇವೆಲ್ಲ ಸಿಂಪಲ್ ಈಸಿ ಕ್ವಶನ್ಸ್ ಕೇಳ್ತಾರ. ದಂಡಿ ಯಾತ್ರೆ ಯಾವ್ದ್ರ ಭಾಗ ಆಗಿತ್ತು, ನಾ ಆಕ್ಚುಲಿ ನೀನ್ ಕೊಡೋದಾದ್ರೆ ನಿಮಗೆ ಸಿವಿಲ್ ಡಿಸೋಬಿಡಿಯನ್ಸ್ ಕೇಳ್ಕೊಟ್ಟು ಇಲ್ಲಿಯೇ ಕೊಟ್ಟಿದ್ನಲ್ಲ, ದಂಡಿ ಮಾರ್ಚ್ ಅಂತ ಹೇಳಿ, ಅದಕ್ಕೆ ಕೊಟ್ಟಿದ್ದೆ. ಹಿಂಗ್ ಕೇಳ್ತಾರ ಕ್ವಶನ್ ಅಂತ ಹೇಳಿ. ಯಾವ್ದ್ರದ್ದು ಮಾರ್ಚ್ ಆಗಿದೆ ಇದು, ನಾಗರಿಕ ಅಸಹಕಾರ ಚಳವಳಿ. ಇದು ಕರೆಕ್ಟ್ ಆನ್ಸರ್. ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಂಡಿ ಮಾರ್ಚ್. ದಂಡಿ ಮಾರ್ಚ್ ಬಗ್ಗೆ ನಿಮಗೆಲ್ಲ
ಸಬರ್ಮತಿ ಆಶ್ರಮ ಇಂದ ದಂಡಿ ಮಠ ಹೋಗ್ತಾರ. ಆಮೇಲೆ ಡಿಸ್ಟೆನ್ಸ್ ಇಟ್ಟು 390 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾರೆ ಅವ್ರು ಗಾಂಧಿಯವರು. ಆಮೇಲೆ ಇದ್ರಾಗ ಎಷ್ಟು ಜನ ವಾಲಂಟಿಯರ್ಸ್ ಇರ್ತಾರೆ, 78 ಜನದಿದ್ರೆ ಸ್ಟಾರ್ಟ್ ಆಗುತ್ತದೆ. ಆಮೇಲೆ 90 ಜನ ಸೇರ್ತಾರೆ ಬಿಡ್ರಿ. ಅಲ್ಲಿ ಹೋಗಿ ದಾಂಡಿ ಒಳಗೆ ಸಾಲ್ಟ್ ಲಾ ಅವ್ರು ಬ್ರೇಕ್ ಮಾಡ್ತಾರೆ. ಹೋಮ್ ರೂಲ್ ಲೀಗ್ ಬಗ್ಗೆ ಹೇಳಿದ್ನ, ಎನ್ ಬೆಸೆಂಟ್, ಬಾಲ ಗಂಗಾಧರ ತಿಲಕ 1916, ಅಸಹಕಾರ ಚಳವಳಿ 1920. ಇದು ಎದಕ್ಕಾಗೈತಿ? ಅಸಹಕಾರ ಚಳವಳಿ ಎದಕ್ಕಾಗತ್ತೆ? ಜಾಲಿಯನ್ ವಾಲಾಬಾಗ್ ಮೆಸಕರ್ ಆಗಿರುತ್ತಲ್ರಿ, ಜನರಲ್ ಡಯರ್ ಅವರು ಅಟ್ಯಾಕ್ ಮಾಡಿರ್ತಾರಲ್ಲ, ಇದು ಎಷ್ಟೋ ಜನ ಸಾಯ್ದಿರ್ತಾರೆ ಅಮಾಯಕರನ್ನು. ಜಾಲಿಯನ್ ವಾಲಾಬಾಗ್ ಮತ್ತು ಖಿಲಾಫತ್ ಪ್ರಾಬ್ಲಮ್ ಆಗಿರ್ತಲ್ಲ, ಅದ್ರ ಸಂಬಂಧ ನಾನ್ ಕೋಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕ್ರಿಪ್ಸ್ ಮಿಷನ್ ಫೇಲ್ಯೂರ್ ಅಂತ ಆಗುತ್ತೆ. ಕಂಟಿನ್ಯೂಸ್ ಬಾಯಿ ಮಾತಾಡಿ ಏನಾಗತ್ತೆ. ಮಾಡು ಇಲ್ಲವೋ ಮಡಿ ಎಂಬ ಘೋಷಣೆ ಈ ಕೆಳಗಿನ ಯಾವ, ಇವೆಲ್ಲ ಸಿಂಪಲ್ ಕ್ವಶನ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಮಾಡು ಇಲ್ಲವೋ ಮಡಿ, ನಾ ಸುಮ್ ಪಾಸಿಂಗ್ ರೆಫರೆನ್ಸ್ ಕೊಡೋದ ಹೇಳಿರ್ತೀನಿ ನಾನು, ಅದಕ್ಕೆ ಇಲ್ಲ ಅಷ್ಟು ಎಕ್ಸ್ಪ್ಲೇನ್ ಮಾಡೋದು ನೀಡಿಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಬಿಗ್ಯಾನ್ ಇನ್ ದ ದಂಡಿ ಮಾರ್ಚ್, ಯಾವುದು? ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್. ಇವೆಲ್ಲ ಒನ್ ಲೈನರ್ ಲಡ್ಡು ಕ್ವಶನ್ಸ್ ಇವೆಲ್ಲ. ಡೂ ಆರ್ ಡೈ ಯಾವುದು? ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಎಲ್ಲ ಸಿಂಪಲ್ ಅದಾವ. ಈ ಕೆಳಗಿನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪರಿಗಣಿಸಿ. ಇದು ಸ್ವಲ್ಪ ಟಫ್ ಕ್ವಶನ್ ಆಗುತ್ತೆ. ಗದ್ದರ್ ಪಾರ್ಟಿ ಪಕ್ಷದೊಂದಿಗೆ ಯಾರಿದ್ರು ಅಂತ ಕೇಳಾರು. ಬೀರೇಂದ್ರ ಕುಮಾರ್ ಘೋಷ್, ಜೋಗೇಶ್ ಚಂದ್ರ ಚಟರ್ಜಿ ಅಥವಾ ರಾಶ್ ಬಿಹಾರಿ ಬೋಸ್ ಅಂತ ಕೊಟ್ಟರು. ಇದು ಆಕ್ಚುಲಿ ಇವ್ರು ಯಾರು ಗದ್ದರ್ ಪಾರ್ಟಿ ಮೆಂಬರ್ ಆಗಿರ್ಲಿಲ್ಲ ಕರೆ ಅಂದ್ರೆ, ನನ್ ಆಫ್ ದೆಮ್ ಇದು, ಅಥವಾ ನನ್ ಆಫ್ ದೆಮ್ ಆನ್ಸರ್ ಇಲ್ಲ. ಯಾರು? ರಾಶ್ ಬಿಹಾರಿ ಘೋಷ್ ಅವರು ಇದ್ರಲ್ಲ, ಸಾರಿ ರಾಶ್ ಬಿಹಾರಿ ಘೋಷ್ ಅವರು ಮೂರನೇ ಮಾತ್ರ ಇದು ಆನ್ಸರ್. ಅಂತ ಇದ್ಯಾರು? ಬೀರೇಂದ್ರ ಕುಮಾರ್ ಘೋಷ್ ಯಾರು? ಅರವಿಂದ್ ಘೋಷ್ ಅವರು ಬ್ರದರ್. ಇವರು ಬೀರೇಂದ್ರ ಕುಮಾರ್ ಘೋಷ್. ಇದು ಯಾರು? ಇವ್ರು ಏನ್ ಮಾಡ್ತಾರ? ಅನುಶೀಲನ್ ಸಮಿತಿ ಅಂತ ಮಾಡ್ತಾರಲ್ಲ, ಅನುಶೀಲನ್ ಸಮಿತಿ ಯಾರು ಮಾಡಿದ್ದು? ಬೀರೇಂದ್ರ ಕುಮಾರ್ ಘೋಷ್ ಅವ್ರು ಮಾಡಿದ್ದು. ಆಮೇಲೆ ಇದು ರಿಲೇಟೆಡ್ ಇನ್ನೊಂದು ಫ್ಯಾಕ್ಟ್ ಹೇಳೋದು, ಅಲಿಪುರ್ ಬಾಂಬ್ ಕೇಸ್ ಅಂತೀವಲ್ಲ ನಾವು, ಅಲಿಪುರ್ ಬಾಂಬ್ ಕೇಸ್ ರಿಲೇಟೆಡ್ ಅರವಿಂದ್ ಘೋಷ್ ಅವ್ರು ಮಾಡ್ತಾರ. ಆಮೇಲೆ ಇವರು ಹೋಗಿ ಫಿಲಾಸಫರ್ ಆಗಿ ಪಾಂಡಿಚೇರಿ ಹೋಗ್ತಾರ ಅಂತ ಹೇಳಿದ್ನಲ್ಲ, ಅಲಿಪುರ್ ಬಾಂಬ್ ಕೇಸ್ ಎದ್ರ ರಿಲೇಟೆಡ್? ವೀರೇಂದ್ರ ಕುಮಾರ್ ಘೋಷ್ ಮತ್ತು ಅನುಶೀಲನ್ ಸಮಿತಿ. ಗದ್ದರ್ ಪಾರ್ಟಿ ಜೊತೆ ಅಲ್ಲ. ಈ ಜೋಗೇಂದ್ರ ಚಂದ್ರ ಚಟರ್ಜಿ ಅವರಲ್ಲ, ಇವ್ರಿಗೇನೆ HRA ಅಂತ ಇದಲ್ರಿ, HRA ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಐತಲ್ಲ, ಅದ್ರ ಮೆಂಬರ್ ಇವರು. ಈ ರಾಶ್ ಬಿಹಾರಿ ಘೋಷ್ ಐತಲ್ಲ, ಇವರು ಗದ್ದರ್ ಪಾರ್ಟಿ ರಿಲೇಟೆಡ್ ಅದಾರ. ಗದ್ದರ್ ಪಾರ್ಟಿ ಇವ್ರು ಜಪಾನಿಗೆ ಹೋಗ್ತಾರ. ಇದ್ರ ಬಗ್ಗೆ ಎಲ್ಲ ಕೇಳಿರ್ತೀರ ಸ್ಟೋರಿ ನೀವು, ಮತ್ತೆ ಹೇಳ್ಕೊತ ಕೂತ್ರ. ಜಪಾನಿಗೆ ಹೋಗ್ತಾರ, ಅಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿನ ಫೌಂಡೇಶನ್ ಹಾಕ್ತಾರ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವ್ರು ಬಂದ್ಮೇಲೆ ಅವರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾರ. ಇವನ್ನೆಲ್ಲ ಕೇಳಿಬಿಟ್ಟಿರ್ತಾರೆ ರಾಶ್ ಬಿಹಾರಿ ಬೋಸ್ ಬಗ್ಗೆ. ಇದು ಗದ್ದರ್ ಪಾರ್ಟಿ 3 ಮಾತ್ರ ಆನ್ಸರ್. ಗೊತ್ತಾ? ರಾಶ್ ಬಿಹಾರಿ ಬೋಸ್ ಅಂತ ಬಂದ್ಕೊಳ್ಳಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ತಲೆ ಬರ್ಬೇಕು ನೀವು. ಫಸ್ಟ್ ಅವರ ಮಾಡಿದ್ದ, ಆಮೇಲೆ ಅದನ್ನ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಟೇಕ್ ಓವರ್ ಮಾಡಿಕೊಟ್ಟಿದ್ದಂತೇಳಿ. ಗದ್ದರ್ ಪಾರ್ಟಿ ಒಳಗೂ ಅವ್ರ ಮೆಂಬರ್ ಇದ್ರಂತೆ. HRA ಅಥವಾ ಇದು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಮೆಂಬರ್ ಯಾರಿದ್ರು? ಜೋಗೇಂದ್ರ ಚಂದ್ರ ಚಟರ್ಜಿ. ಆಮೇಲೆ ಅನುಶೀಲನ್ ರಿಲೇಟೆಡ್ ಯಾರು? ಬೀರೇಂದ್ರ ಕುಮಾರ್ ಘೋಷ್. ಅದಕ್ಕೆ ರೆವಲ್ಯೂಷನರೀಸು ಕ್ವಶನ್ ಇಂಪಾರ್ಟೆಂಟ್ ಬೀಳೋ ಚಾನ್ಸಸ್ ಭಾಳ ಅದಾವ. ಅದಕ್ಕೆ ನೀವು ಅಬ್ಸರ್ವ್ ಮಾಡ್ರಿ, ಪ್ರಿಲಿಮ್ಸ್ ಒಳಗೆ ಒಂದು ಲಾಸ್ಟ್ ಒಂದು 20 ವರ್ಷ, 20 ಸಾರಿ ಭಾಳ ಆಗುತ್ತೆ, 15 ವರ್ಷ ಒಳಗೆ 1857 ರಿವೋಲ್ಟ್ ಮೇಲೆ ಕ್ವಶನ್ ಬಿದ್ದಿಲ್ಲ ಒಟ್ಟ. ಇದು ಅದಕ್ಕೆ ಕೇಳಿಲ್ಲವ್ರು ಏನಾದ್ರು ಒಂದು ನನಗೂ ಗೊತ್ತಿಲ್ಲ. ಇವ್ರು ಕೇಳ್ತಾರೆ ಬಿಡ್ರಿ, KA KPSC ಕೇಳ್ತಾರೆ. ಅದು UPSC ಒಟ್ಟ 1857 ರಿವೋಲ್ಟ್ ಮೇಲೆ ಕ್ವಶನ್ ಇಲ್ಲ. 24th ಕ್ವಶನ್, ಬೀರೇಂದ್ರ ಕುಮಾರ್ ಘೋಷ್ ಯಾರ್ ಮೆಂಬರ್ ವಿತ್ ಫ್ರೀಡಮ್ ಫೈಟ್ ಹೂ ಅಸೋಸಿಯೇಟೆಡ್ ವಿತ್ ಗದರ್ ಪಾರ್ಟಿ? ಯಾರು? ರಾಜ್ ಬಿಹಾರಿ ಬೋಸ್ ಅಂತ ಹೇಳಿದೆ ನಾನು. ಇವ್ರು ಏನಂತ ಹೇಳಿದ? HRA ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್. ಇವರು ಅನುಶೀಲನ್ ಸಮಿತಿ ಅಥವಾ ಅಲಿಪುರ್ ಬಾಂಬ್ ಕೇಸ್, ಇದು ರಿಲೇಟೆಡ್ ಆಯ್ತು. ಇನ್ ದ ಕಂಟೆಸ್ಟ್ ಆಫ್ ಕೊಲೋನಿಯಲ್ ಇಂಡಿಯಾ, ಇದು ನೋಡ್ರಿ, ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಂಗಲ್ ಅಥವಾ ಗುರ್ಬಖ್ ಸಿಂಗ್ ದಿಲ್ಲೋನ್. ಇವ್ರು ಸಿಖ್ರ ಅದಾರ, ಇವ್ರು ಹಿಂದೂ ಅದಾರ, ಇವ್ರು ಮುಸ್ಲಿಂ ಅದಾರ. ಅಂದ್ರೆ ಯಾರಾಗಿರ್ತಾರ ಅವ್ರು? ಸಿಂಪಲ್ ಥಿಂಕ್ ಮಾಡ್ರಿ, 3 ಜನ ತಗೊಂಡ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೂ ಕೊಟ್ಟರು ಅವ್ರು. ಬೇಕಾದ್ರೆ ಯಾರಾಗಿದ್ರು ಹೇಳ್ರಿ ಅವರು? ಇವರ ಕೊಟ್ಬಿಟ್ರ ಅದನ್ನ ಆಪ್ಷನ್ ಐತದ, ಆಫೀಸರ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಇದೆ ಆನ್ಸರ್. ಇದು ನೋಡ್ರಿ, ವರ್ಡ್ ಅಸೋಸಿಯೇಷನ್ ಸಾಲ್ವ್ ಮಾಡ್ಬೋದು ನೀವು. ವರ್ಡ್ ಅಸೋಸಿಯೇಷನ್ ಅಂತ ಹೇಳ್ತೀನಲ್ಲ, ವರ್ಡ್ ಮ್ಯಾಚ್ ಮಾಡ್ಬೇಕು. ಇನ್ ದ ಕಾಂಟೆಕ್ಸ್ಟ್ ಆಫ್ ನವಾಜ್ ಖಾನ್, ಸಿಂಗಾಲ್, ದಿಲೋನ್ ಆರ್ ದ ರಿಮೆಂಬರ್ಡ್ ಆಸ್ ಆಫೀಸರ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ. ಇದು ಆಕ್ಚುಲಿ ಕ್ವಶನ್ ಇದು ಆಕ್ಚುಲಿ ಹಿಂಗೆ ಇರಾಕಿಲ್ರಿ ಕ್ವಶನ್. ಇದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಇರಾಕಿಲ್ಲ ಕ್ವಶನ್. ಇದು ಸುಮ್ಮನೆ ಆ್ಯಡ್ ಆಗೈತಿ. ಈ ತರ ಕೇಳಕ್ ಸಾಧ್ಯನೇ ಇಲ್ಲ ಅವರು. ಇವ್ರು ಯಾರು ಅಂತ ಕೇಳಿರ್ತಾರ, ಅವ್ರು ಯಾರು ಇವ್ರು ಅಂತ ಕೇಳ್ತಾರ, ಅದ್ರಾಗ ಆಫೀಸರ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಇರ್ತದ ಆನ್ಸರ್. ಈ ತರ ವೀಕ್ ಕ್ವಶನ್ ಯಾವತ್ತೂ ಫ್ರೇಮ್ ಮಾಡಂಗಿಲ್ಲ ಅವ್ರು. ಅಷ್ಟು ತಲೆ ಕೆಡ್ಸ್ಕೊಂಡು ಮಾಡಿರ್ತಾರೆ ಕ್ವಶನ್ಸ್. ವಾಸ್ತುಶಾಹಿ ಭಾರತದ ಸಂದರ್ಭದಲ್ಲಿ ನವಾಜುದ್ದೀನ್ ಯಾರು? ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಂಗಲ್ ಅಥವಾ ಗುರ್ಬಖ್ ಸಿಂಗ್ ದಿಲೋನ್ ಯಾವುದಕ್ಕೆ ಸ್ಮರಿಸುತ್ತಾರೆ? ನೋಡ್ರಿ, ಇಷ್ಟ ಐತದು ಅಲ್ಲಿಲ್ಲದು. ಯಾವುದು? ಭಾರತೀಯ ರಾಷ್ಟ್ರೀಯ ಸೇನಾ ಅಧಿಕಾರಿಗಳಾಗಿದ್ರು ಇವರು. ಇದೆ ರೆಡ್ ಫೋರ್ಟ್ ಟ್ರಯಲ್ಸ್ ಅಂತೀವಲ್ಲ, ಯಾವಾಗ 1945-46 ಆಗುತ್ತೆ, ರೆಡ್ ಫೋರ್ಟ್ ಟ್ರಯಲ್ಸ್ ಆಗುತ್ತಲ್ಲ, ಅದ್ರ ರಿಲೇಟೆಡ್ ಆರ್ಮೀಸ್ ಇವರು. ಆರ್ಮಿ ಮೆಂಬರ್, ಆರ್ಮಿ ಆಫೀಸರ್ಗಳು ಆತದಾ. ಮತ್ತೆ ಯಾರ್ಯಾರು ಇದ್ರು ಆಕ್ಚುಲಿ? ಬುಲಾಬಾಯಿ ದೇಸಾಯಿ, ತೇಜ್ ಸಪ್ರು ಅಥವಾ ಇದು
ಇವರು ಆಕ್ಚುಲಿ ತೇಜ್ ಬಹದ್ದೂರ್ ಸಪ್ರು, ಭೂಲಾಬಾಯಿ ದೇಸಾಯಿ ಮತ್ತು ಜವಾಹರ್ಲಾಲ್ ನೆಹರು ಅವರು ಆಕ್ಚುಲಿ ಲಾಯರ್ ಆಗಿ ಕೆಲಸ ಮಾಡಿದ್ದಿಲ್ಲ. ಯಾವುದು ಇಂಡಿಯನ್ ನ್ಯಾಷನಲ್ ಆರ್ಮಿ ಟ್ರಯಲ್ಸ್ ಇರ್ತದಲ್ಲ ಅಲ್ಲಿ, ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಅಂತ ಇವತ್ತು ನೀವು ಇದ್ರಾಗ ಕೊಟ್ಟಿದ್ನಲ್ಲ ನಿಮಗೆ 1946 ಎಲ್ಲಿ ಡೈಲಿ ಟಾರ್ಗೆಟ್ಸ್ ಇದು ಅರ್ಥ. ಇದು 25 ಕ್ವಶನ್ ಆಯ್ತು. 26ನೇ ಗದ್ದರ್ ಪಾರ್ಟಿ ನೋಡ್ರಿ, ಎಷ್ಟು ಸಿಂಪಲ್. ಗದ್ದರ್ ಅಂದ್ರೆ ಏನಂತ ಕೇಳ್ಯಾರ ಅಷ್ಟೇ. ಗದ್ದರ್ ಪಾರ್ಟಿ ಬಗ್ಗೆ ಎಲ್ಲಿ ಕ್ವಶನ್ಸ್ ಕೇಳ್ಯಾರ, ಇಲ್ಲಿ ಏನ್ ಕೇಳ್ಯಾರ, ಗದ್ದರ್ ಅಂದ್ರೆ ಏನು, ಗದ್ದರ್ ಅಂದ್ರೆ ಏನು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಧಾನ ಕಚೇರಿ ಹೊಂದಿದ ಭಾರತೀಯ ಕ್ರಾಂತಿಕಾರಿ ಸಂಘಟನೆ ರಿಲೇಟೆಡ್ ಅದ. ಸಿಂಗಾಪುರ್ನಲ್ಲಿ ಕಾರ್ಯನಿರ್ವಹಿಸಿದ ರಾಷ್ಟ್ರೀಯವಾದಿಯ ಸಂಘಟನೆ ಅಲ್ಲ, ಕ್ರಾಂತಿಕಾರಿ ರಿಲೇಟೆಡ್ ಐತಿ ಗದ್ದರ್. ಬರ್ಲಿನ್ನಲ್ಲಿ ಪ್ರಧಾನ ಕಚೇರಿ ಹೊಂದಿದ ಉಗ್ರಗಾಮಿ, ನೋಡ್ರಿ ಇದು ತೆಗೆದ ಓದ್ಬೇಕು. ಉಗ್ರಗಾಮಿ ಅದಕ್ಕೆ ಕ್ವಶನ್ಯಾಗ ಎದಕ್ಕೆ ಬಿಡಬೇಕದ. ಟ್ಯಾಷ್ಕೆಂಟ್ನಲ್ಲಿ ಪ್ರಧಾನ ಕಚೇರಿಯಲ್ಲಿ ಹೊಂದಿದ ಭಾರತ ಸ್ವಾತಂತ್ರ್ಯಕ್ಕಾಗಿ ಕಮ್ಯುನಿಸ್ಟ್ ಚಳವಳಿ, ಇದು ತಮ್ಮ ಟ್ಯಾಷ್ಕೆಂಟ್ ಬಗ್ಗೆ ಕೇಳಿದ್ಕೊಳ್ಳೆ ನಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ನೆನಪಾಗ. ಇವ್ರು ಗೊತ್ತಲ್ರಿ ನಿಮ್ಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಟ್ಯಾಷ್ಕೆಂಟ್ ಒಳಗೆ ಅಗ್ರಿಮೆಂಟ್ ಮಾಡ್ಕೊಳಕ್ ಹೋಗಿರ್ತಾರೆ. ರಷ್ಯಾ ಬಂದಿರ್ತೈತಿ, ಪಾಕಿಸ್ತಾನ ಮತ್ತೆ ಇಂಡಿಯಾದ ಅಗ್ರಿಮೆಂಟ್ ಆಗೋದಿರುತ್ತೆ. ಇಲ್ಲಿ ಆಕ್ಚುಲಿ ಅವರು ಅಗ್ರಿಮೆಂಟ್ ಹಾಕಿ, ನಿಮ್ಗಿದು ಹೇಳಕೊಂತ ಹೋದ್ರೆ ಭಾಳ ಆಗತ್ತೆ. ಇವ್ರು ಏನಾಗಿರ್ತೈತಿ, ಇಂಡಿಯನ್ ಇದನ್ನ ಕೇಳಿರಲ್ರಿ ನೀವು, ಇಂಡಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಸ್ಟೋರಿ. ಹೋಮಿ ಜಂಗೀರ್ ಬಾಬಾ ಅವ್ರು ಇರ್ತಾರಲ್ಲ, ಹೋಮಿ ಜಂಗೀರ್ ಬಾಬಾ ಅವ್ರು ಇವ್ರಿಗೆ ಏನಂತಾರೆ, ಫಾದರ್ ಆಫ್ ಇಂಡಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತೇಳಿ. ಇವ್ರು ಆಕ್ಚುಲಿ ನ್ಯೂಕ್ಲಿಯರ್ ಬಾಂಬ್ ಮಾಡ್ಬೇಕಂತಿರ್ತಾರೆ, ಆದ್ರೆ ಯಾರು ಪರ್ಮಿಷನ್ ಕೊಡ್ತಾರಲ್ಲ ಇವ್ರು. ಜವಾಹರ್ಲಾಲ್ ನೆಹರು ಅವ್ರು ಏನ್ ಹೇಳ್ತಾರ, ಇಲ್ರಿ ಮಾಡ್ಬೇಡ್ರಿ, ನಮ್ದು ಪೀಸ್ ಮಾಡೋ ನೇಷನ್ ಐತಿ, ಪೀಸ್ ಐತಿ ನಮ್ದು ಅಂತ ಹೇಳ್ತಾರ ಅವ್ರು. ಚೀನಾದವ್ರು ಥ್ರೆಟ್ ಐತ್ರಿ ಮಲಕ್ರ, ಮಾಡಬೇಕ್ರಿ ಅದನ್ನ ಅಂತ ಹೇಳ್ತಾರ. ಚೀನಾದವ್ರು ಚಲೋ ಅದಾರ, ಚೀನಿ ಬೈ ಅಂತಾರ ಇವ್ರು, ಯಾರು ಜವಾಹರ್ಲಾಲ್ ನೆಹರು ಅವರು. ಆದ್ರೆ ಜವಾಹರ್ಲಾಲ್ ನೆಹರು ಅವ್ರಿಗೆ ಯಾವಾಗ 1962 ಒಳಗೆ ಚೀನಾ ಅವರು ವಾರ್ ಮಾಡ್ತಾರಲ್ಲ ಮೇಲೆ, ಅವಾಗ ರಿಯಲೈಸ್ ಆಗುತ್ತೆ, ನ್ಯೂಕ್ಲಿಯರ್ ಬಾಂಬ್ ಮಾಡ್ಬೇಕು ಮರೆ ಅಂತ ಹೇಳಿ. ಹೋಮಿ ಜಂಗೀರ್ ಬಾಬಾ ಅವರೇ, ನೀವು ನ್ಯೂಕ್ಲಿಯರ್ ಬಾಂಬ್ ಮಾಡ್ರಿ ನಾಳಿಂತ್ರ ಅಂತ ಹೇಳಿ ಜಸ್ಟ್ ಫೋನ್ಯಾಗ ಕಾಲ್ ಮಾಡಿ ಹೇಳ್ತಾರೆ, ಏನ್ ಮಾಡ್ರಿ ಬಾಂಬ್ ಮಾಡ್ರಿ ಅಂತ ಹೇಳಿ. ಅವ್ರು ಆಕ್ಚುಲಿ ಪ್ರೈಮ್ ಮಿನಿಸ್ಟರ್ ಆಗಿ ಹೇಳಿ ಮುಂಜಾನೆ ಕಲಾಸ ಬಿಡ್ತಾರೆ. ಇದು ಆಕ್ಚುಲಿ ಏನಾಗೈತೆ ಹೇಳ್ರಿ, ಅಫಿಷಿಯಲ್ ಆಗಿ ಪ್ರೈಮ್ ಮಿನಿಸ್ಟರ್ ಆರ್ಡರ್ ಆಗಿಲ್ಲ, ಜಸ್ಟ್ ಅನ್ಅಫಿಷಿಯಲ್ ಆಗಿ ಫೋನ್ಯಾಗ ಹೇಳಿರ್ತಾರೆ ಹೋಮಿ ಜಂಗೀರ್ ಬಾಬಾ ಅವ್ರಿಗೆ. ಅದಕ್ಕೆ ಏನಾಗ್ಬಿಡ್ತೈತೆ ಹೇಳ್ರಿ, ಇವ್ರು ನೆಕ್ಸ್ಟ್ ದಿವಸ ಹೋಮಿ ಜಂಗೀರ್ ಬಾಬಾ ಅವ್ರು ಮತ್ತೆ ಬರ್ತಾರೆ, ಇಲ್ರಿ ನೆಹರು ಅವ್ರು ಹೇಳಿದ್ರೆ ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಇದ್ರಲ್ಲ, ನೀವು ಪರ್ಮಿಷನ್ ಕೊಟ್ರಿ, ನೆಹರು ಅವ್ರು ನಮ್ಗೆ ಹೇಳಾರ. ಇಲ್ಲ ಇವ್ರು ಗಾಂಧಿವಾದಿ ಇರ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ನಮ್ದು ಹೆಂಗ್ ಗಾಂಧಿವಾದಿ ಕಂಟ್ರಿ, ನಾವೇ ನ್ಯೂಕ್ಲಿಯರ್ ವೆಪನ್ ಮಾಡಕ್ ಬರಂಗಿಲ್ಲ, ಅಲೋ ಇಲ್ಲ ಅಂತ ಹೇಳಿ ನೆಹರು ಅವ್ರು ಏನಾರ ಹೇಳಿರ್ಲಿ, ಅದು ಅಫಿಷಿಯಲ್ ಆಗಿ ಯಾವುದು ಪ್ರೈಮ್ ಮಿನಿಸ್ಟರ್ ಡಿಕ್ಲೇರೇಷನ್. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋಮಿ ಜಂಗೀರ್ ಬಾಬಾ ಅವರಿಗೆ ಪರ್ಮಿಷನ್ ಕೊಡಲ್ಲ. ಮತ್ತೆ ಮುಂದೆ ಏನಾಗುತ್ತೆ ಸ್ಟೋರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಟ್ಯಾಕ್ಷೆಂಟ್ ಅಗ್ರಿಮೆಂಟ್ಗೆ ಹೋಗಿರ್ತಾರೆ. ಅಲ್ಲಿ ರಿಯಲೈಸ್ ಆಗುತ್ತೆ ಅವರಿಗೆ, ಇವ್ರು ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ ಮರ, ರಷ್ಯಾನು ಇಲ್ಲ, ಯಾರು ಇಲ್ಲ ನಮ್ಮಿಂದ, ನಾವು ನ್ಯೂಕ್ಲಿಯರ್ ಬಾಂಬ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಉಳ್ಗಾಲಿಲ್ಲ ಅಂತ ಹೇಳಿ ಇವರು ಏನ್ ಮಾಡ್ತಾರ, ಅಲ್ಲಿ ಅಗ್ರಿಮೆಂಟ್ ಆಗುತ್ತಲ್ಲ, ಅಲ್ಲಿ ಇಂಡಿಯಾಕ್ಕೆ ಬಹಳ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಅವ್ರು ರಾತ್ರಿ ಮಕ್ಕಳು ಮುಂದಾಗ ಮತ್ತೆ ಹೋಮಿ ಜಂಗೀರ್ ಬಾಬಾ ಅವ್ರಿಗೆ ಫೋನ್ ಹಚ್ತಾರೆ, ಹೋಮಿ ಅವರೇ ನೀವು ನ್ಯೂಕ್ಲಿಯರ್ ಬಾಂಬ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಅವಾಗ ಇವರು ವಾಪಸ್ ನೆಕ್ಸ್ಟ್ ದಿವ್ಸ, ಹಿಂದಿನ ದಿವ್ಸ ಕಾಲ್ ಮಾಡಿರ್ತಾರಲ್ಲ, ನೆಕ್ಸ್ಟ್ ದಿವ್ಸ ಹೇಳೋದ್ರಾಗ ಅಲ್ಲಿ ಟ್ಯಾಕ್ಷೆಂಟ್ ಒಳಗೆ ಇರ್ತಾರ ಅವ್ರಿನ, ಅಲ್ಲೇ ಲಾಡ್ಜ್ನಾಗ ಅಥವಾ ಈ ರೂಮ್ನಾಗ ಇದ್ದಾಗ ಅಲ್ಲೇ ಕಲಾಸ ಬಿಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇದೊಂದು ಕಾನ್ಸ್ಪಿರಸಿ, ಇವ್ರು ಹೆಂಗ್ ಸತ್ತಾರ ಅನ್ನೋದು ದಿನ ಗೊತ್ತಿಲ್ಲ. ಅರ್ಥತಾ. ಮತ್ತೆ ಹೋಮಿ ಜಂಗೀರ್ ಬಾಬಾ ಅವ್ರಿಗೆ ಏನಾತ್ರಿ, ಇವರು ಹೇಳಿದ್ರು, ಇವರು ಅಫಿಷಿಯಲ್ ಡಿಕ್ಲರೇಷನ್ ಕೊಡ್ಲೇ ಇಲ್ಲಲ್ರಿ, ಅಫಿಷಿಯಲ್ ಪರ್ಮಿಷನ್ ಕೊಡ್ಲೇ ಇಲ್ಲ, ಪ್ರಾಬ್ಲಮ್ ಆಗುತ್ತೆ. ಆದ್ರೆ ನೆಕ್ಸ್ಟ್ ಬರೋದೇ ನಮ್ಮ ಇಂದಿರಾ ಗಾಂಧಿ ಅವ್ರು ಫೇಮಸ್ ಇದ್ದಾರೆ. ಇವ್ರೇನು ಇಲ್ರಿ, ಇವ್ರು ಆಲ್ರೆಡಿ ಪರ್ಮಿಷನ್ ಕೊಟ್ಟಾರ ನ್ಯೂಕ್ಲಿಯರ್ ವೆಪನ್ ಮಾಡಬೇಕಂತ. ಅವಾಗ ನಾವೇನ್ ಮಾಡ್ತೇವೆ, 1970 ಒಳಗೆ ನ್ಯೂಕ್ಲಿಯರ್ 1 ಟೆಸ್ಟ್ ಮಾಡ್ತೇವೆ, ಪೋಖ್ರಾನ್ 1 ಅಂತ ಮಾಡ್ತೇವೆ. ಅದಾದ್ಮೇಲೆ ವಾಜಪೇಯಿ ಅವ್ರ ಟೈಮ್ದಾಗ 1998 ಒಳಗೆ ಪೋಖ್ರಾನ್ 2 ಮಾಡ್ತೇವೆ. ಇವು ಯಾವ ಹೆಸರು, ಫ್ಯಾಟ್ ಮ್ಯಾನ್ ಮತ್ತೆ ಏನೈತಿ ನೋಡ್ರಿ ಇನ್ನೊಂದು, ಅದು ಲಿಟಲ್ ಬಾಯ್ ಏನ್ರಿ, ಸಾರಿ ಇವು ಫ್ಯಾಟ್ ಮ್ಯಾನ್, ಲಿಟಲ್ ಬಾಯ್, ಹಿರೋಶಿಮಾ ನಾಗಸಾಕಿ ಅಲ್ಲ, ಹಿರೋಶಿಮಾ ನಾಗಸಾಕಿ ಬಾಂಬ್. ಈ ನ್ಯೂಕ್ಲಿಯರ್ ಬಾಂಬ್ ಇದ್ರ ರಿಲೇಟೆಡ್ ಇವರು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಇರ್ತದೆ, ಇದ್ರ ಹೆಸರು ಪೋಖ್ರಾನ್ ಸ್ಮೈಲಿಂಗ್ ಬುದ್ಧ. ಇವ್ರು ಸೀದಾ ಅಬ್ದುಲ್ ಕಲಾಂ ಅವರು ಫೋನ್ ಹಚ್ಚಾತಾರ ಇಂದಿರಾ ಗಾಂಧಿ ಅವ್ರಿಗೆ, ನ್ಯೂಕ್ಲಿಯರ್ ಟೆಸ್ಟ್ ಆಗುತ್ತೆ, USA ದವ್ರು ಪೂರ್ತಿ ಪ್ರೆಷರ್ ಹಾಕಕ್ ಬಂದಿರ್ತಾರ, ಇನ್ನೇನ್ ಇಂದಿರಾ ಗಾಂಧಿ ಅವ್ರ ಕಡೆ ಬಂದ ನಿಮ್ ಮಾಡೋದು ಗೊತ್ತೈತಿ ನಿಂದ್ರಿಸ್ತಾರೆ ಅಂತ ಹೇಳ್ತಿರ್ತಾರ. ಸೀದಾ ಇಂದಿರಾ ಗಾಂಧಿ ಅವ್ರಿಗೆ ಕಾಲ್ ಬರುತ್ತೆ, ಅಬ್ದುಲ್ ಕಲಾಂ ಅವ್ರು ಹೇಳ್ತಾರ, ಬುದ್ಧ ಈಸ್ ಸ್ಮೈಲಿಂಗ್ ಮ್ಯಾಮ್ ಅಂತ ಹೇಳಿ. ಅಂದ್ರೆ ಬುದ್ಧ ಈಸ್ ಸ್ಮೈಲಿಂಗ್ ಅಂದ್ರೆ ಇದ್ರ ಹೆಸರು ಏನೈತಿ, ಸ್ಮೈಲಿಂಗ್ ಬುದ್ಧ ಐತ್ಲಾ, ಬುದ್ಧ ಈಸ್ ಸ್ಮೈಲಿಂಗ್ ಮ್ಯಾಮ್ ಅಂದ್ರೆ ನ್ಯೂಕ್ಲಿಯರ್ ಟೆಸ್ಟ್ ಸಕ್ಸಸ್ಫುಲ್ ಆತ ಅಂತ ಅರ್ಥ. ನಂಗೆ ಒಟ್ಟು ಇವು ಹೇಳ್ಕೋತ ಹೋಗ್ಬಿಡ್ಬೇಕು ಅನ್ಸುತ್ತೆ, ಕಂಪ್ಲೀಟ್ ಆಗಂಗಿಲ್ಲ ಕ್ವಶನ್ಸ್, ಮುಗಿಸ್ಬಿಡೋದು ಬಡ ಇನ್ನ ಹೆಸರು. ದಂಡಿ ಸತ್ಯಾಗ್ರಹದ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 1929 ಲಾಹೋರ್ ಕಾಂಗ್ರೆಸ್ನ ಪೂರ್ಣ ಸ್ವರಾಜ್, ಇದು ಮತ್ತೆ ಕ್ವಶನ್ ಬಿತ್ತು ನೋಡಿ. ಲಾಹೋರ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ತನ್ನ ಗುರಿಯಾಗಿ ಘೋಷಿಸಿದ ನಂತರ ಪ್ರಾರಂಭವಾಯಿತು ಅಂತ. ಚಂದ ಓದ್ತೀನಿ ಇದನ್ನ. ಯಾವುದು 27 ಅಲ್ಲ, ಯಾವ್ದೈತಿ 27, ದಂಡಿ ಸತ್ಯಾಗ್ರಹದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ. ಯಾವಾಗ 1929 ಲಾಹೋರ್ ಕಾಂಗ್ರೆಸ್ನ ಪೂರ್ಣ ಸ್ವರಾಜ್ನ ತನ್ನ ಗುರಿಯಾಗಿ ಘೋಷಿಸಿದ ನಂತರ ಇದು ಪ್ರಾರಂಭವಾಯಿತು. ಹೌದು. ದಂಡಿ ಯಾತ್ರೆ ಏಪ್ರಿಲ್ 6 ಯಾವ್ದು 1930. ಇದು ಫ್ಯಾಕ್ಟ್ ಕೇಳಬಾರ್ದು, ಪ್ರಾರಂಭವಾಯ್ತು ಅಂತ. ಆಕ್ಚುಲಿ ಇದು ಯಾವಾಗ ಸ್ಟಾರ್ಟ್ ಆಗೈತಿ, 12th ಮಾರ್ಚ್
12th ಮಾರ್ಚ್ ಸ್ಟಾರ್ಟ್ ಆಗಿದ್ದು. 6th ಏಪ್ರಿಲ್ದಾಗ ಅವರು ರೀಚ್ ಆಕಾರಲ್ಲ, ಇಲ್ಲಿ ಸ್ಟಾರ್ಟ್ ಆತ ಅಂದ್ಕೊಟ್ರು. ಅದಕ್ಕೆ ಬಿ ತಪ್ಪೈತಿ. ಬಿ ತಪ್ಪೈತಿ ಅಂದ್ರೆ ಎಲ್ಲ 4 ಹೋತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಇತ್ತ ಮಹಿಳೆಯರನ್ನು ಗಾಂಧೀಜಿ ಕಟ್ಟುನಿಟ್ಟಾಗಿ ನಿಷೇಧ ಫಸ್ಟ್ ಮಾಡಿದ್ರ. ಆಮೇಲೆ ಅದನ್ನ ಅವ್ರಿಗೆ ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡಿ ವಾಪಸ್ ಸೇರಿಸ್ತಾರ. ಕಮಲಾಪೈ ಚಟ್ಟೋಪಾಧ್ಯಾಯ, ಸರೋಜಿನಿ ನಾಯ್ಡು ಅವರೆಲ್ಲ ಸೇರ್ತಾರ. ಆದ್ರೆ ಭಾಗವಹಿಸಂಗಿಲ್ಲ ಅಂತ ಹೇಳಿ ಹೇಳಿದ್ರು ಆಕ್ಚುಲಿ ಗಾಂಧಿ ಅವ್ರು ಫಸ್ಟಿಗೆ. ಅದು ಕರೆಕ್ಟ್ ಐತಿ. ಇದೇನೈತಿ, ಪ್ರತಿಭಟನೆ ಭಾಗವಹಿಸದಂತೆ ಮಹಿಳೆಯರನ್ನು ಗಾಂಧೀಜಿ ಕಟ್ಟುನಿಟ್ಟಾಗಿ ನಿಷೇಧ. ಹೌದು, ಫಸ್ಟಿಗೆ ಇತ್ತು, ಅದು ಲಾಸ್ಟಿಗೆ ಪಾರ್ಟಿಸಿಪೇಟ್ ಮಾಡ್ಯಾರಲ್ಲ ಅವ್ರು. ಪಾರ್ಟಿಸಿಪೇಟ್ ಮಾಡ್ಯಾರ ಅಂದ್ರೆ ಅದು ಕರೆಕ್ಟ್ ಆನ್ಸರ್ ಇದೆ. ಇದು ಕರೆಕ್ಟ್ ಐತಿ, ಇದು ತಪ್ಪೈತಿ, ಇದು ಕರೆಕ್ಟ್ ಐತಿ. ದಂಡಿ ಸತ್ಯಾಗ್ರಹವು ನಾಗರಿಕ ಅಸಹಕಾರ ಚಳವಳಿ ಪ್ರಾರಂಭ ಉದ್ಘಾಟನೆ ಕಾರ್ಯವಾಗಿತ್ತು ಅಂತ ಐತಿ. ಇದು ಕರೆಕ್ಟ್ ಐತಿ. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದಾರೆ. ಹಂಗಂದ್ರೆ ಆನ್ಸರ್ ಯಾವುದು? ಪ್ರತಿಭಟನೆ ಭಾಗವಹಿಸದಂತೆ ತಡ್ಡಿದರು. ಒಂದು ಸೆಕೆಂಡ್, ಇದನ್ನ ಕರೆಕ್ಟ್ ಹಿಡಿದ ತಪ್ಪು ಹಿಡಿದ ಅಂತ ಗೊತ್ತಾಗೋದು. ಇದು ಆಕ್ಚುಲಿ ಫಸ್ಟಿಗೆ ಹಿಡಿದಾರೋ ಲಾಸ್ಟ್ ಹಿಡಿದಾರೋ ಅವರು. ಪ್ರತಿಭಟನೆ ಭಾಗವಹಿಸಿದ ಮಹಿಳೆಯರನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದರು. ಇದು ಆಕ್ಚುಲಿ ಕರೆಕ್ಟ್ ಐತಿ, ನಿಷೇಧಿಸಿದರು. ಆದ್ರೆ ಆಮೇಲೆ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಅದ್ರ ಸಂಬಂಧ ನಿಷೇಧಿಸಿದರು ಅನ್ನೋದು ತಪ್ಪೈತಿ. ಯಾಕಂದ್ರೆ ಆಮೇಲೆ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅವ್ರು, ಯಾರೋ ಸರೋಜಿನಿ ನಾಯ್ಡು ಅವ್ರು ಮಾಡ್ತಾರಲ್ಲ, ಅದ್ರ ಸಂಬಂಧ ಇದು ತಪ್ಪಂತ ಹಿಡಿಯೋನು. ಇದು ಹತ್ರ ಡೇಟ್ ಫ್ಯಾಕ್ಟ್ ತಪ್ಪೈತಿ. ಹಂಗಂದ್ರೆ ಒಂದೇದು ಮತ್ತೆ ಇದು ಕರೆಕ್ಟ್. ಅಂದ್ರೆ ಕೇವಲ 2 ಮಾತ್ರ ಕರೆಕ್ಟ್ ಅದ ನೋಡಿ. ಒಂದೇದು ಮತ್ತೆ ಇದ್ರದ್ದು. ಆಮೇಲೆ ಗದ್ದರ್ ಪಾರ್ಟಿ ವಾಸ್, ಇಲ್ಲಿ ಬಿಟ್ಟಿ ಒಂದು ಕ್ವಶನ್. ಗದ್ದರ್ ಪಾರ್ಟಿ ವಾಸ್ ಏನಿದು? ರೆವಲ್ಯೂಷನರಿ ಅಸೋಸಿಯೇಷನ್ ವಿತ್ ಹೆಡ್ ಕ್ವಾರ್ಟರ್ಸ್ ಆಫ್ ಸ್ಯಾನ್. ನೋಡ್ರಿ, ನಾ ಕಡೆ ಹೇಳಿದ್ನಲ್ಲಿ ಎ. ಒಳ್ಳೆ ಮೀಡಿಯಾ ಹೇಳಿದ್ರೆ ಮತ್ತೆ ಇದನ್ನ ಯೂಸ್ ಮಾಡ್ತೀರಿ ನೀವು. 1 ಲೈನರ್ ಕ್ವಶನ್ ಐತ್ಲ, ಗದ್ದರ್ ಎ ಆನ್ಸರ್. ಸ್ಯಾನ್ ಫ್ರಾನ್ಸಿಸ್ಕೋದ ಐತಿ ಅಸೋಸಿಯೇಷನ್ ವಿತ್ ಇದು. ನೀವು ಯಾವಾಗ ಯೂಸ್ ಮಾಡ್ರಿ ಅಂತ ಹೇಳಿ ಹೇಳಿದನ, ನಿಮ್ಗೆ ಲಾಸ್ಟಿಗೆ ಅಟೆಂಪ್ಟ್ ಕಡಿಮೆ ಆದಾಗ ಅಷ್ಟೇ, ಸುಮ್ಮನೆ ಯೂಸ್ ಮಾಡ್ಬಿಟ್ರಿ ಅದನ್ನ. 1 ಲೈನರ್ ಕ್ವಶನ್. ಮತ್ತೆ ನೀವು PC ಕ್ವಶನ್, ವಿಲೇಜ್ ಅಕೌಂಟೆಂಟ್ ಎಲ್ಲ 1 ಲೈನರ್ ಇರ್ತಾವ. ಮತ್ತೆ ಅಲ್ಲಿ ಏ ಹೊಡೆದು ಬಂದ್ರಿ, ಮತ್ತೆ ಒಟ್ಟು ತಪ್ಪಕ್ಕವ್. ಮತ್ತೆ ಆಮೇಲೆ ಬಂದು ನನಗೆ ಹೇಳ್ಬಿಡ್ರಿ ಏ ಹೇಳಿದ್ರು ಏ ಹೊಡೆದು ತಪ್ಪತ್ತ ಅಂತ ಹೇಳಿ. ಈಗ ಹೇಳತ್ತೀನಿ ನಾನು. ಇದು ಲಾಸ್ಟ್ ಯೂಸ್ ಮಾಡೋದು, ಫಸ್ಟಿಗೆಲ್ಲ ಆಯ್ತಾ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಂಡಿ ಮಾರ್ಚ್. ಇಂಗ್ಲಿಷ್ ನ ಬಿಡಿಸಿದ ಕ್ಲಾರಿಟಿ ಸಿಗ್ತಾರೆ. ಇಟ್ ದ ಬಿಗಿನಿಂಗ್ ಆಫ್ ದ ಲಾಹೋರ್ ಕಾಂಗ್ರೆಸ್ ಪ್ರೊಕ್ಲೇಮ್ಡ್ ಪೂರ್ಣ ಸ್ವರಾಜ್ ಹ್ಯಾಡ್ ಇಸ್ ಗೋಲ್. ಇದು ಕರೆಕ್ಟ್ ಐತಿ. ದಂಡಿ ಮಾರ್ಚ್ ಸ್ಟಾರ್ಟೆಡ್, ಇದು 6th ಏಪ್ರಿಲ್ ಅಲ್ಲ, ಇದು 12th ಮಾರ್ಚ್. ಅದಕ್ಕೆ ಸಂಬಂಧ ತಪ್ಪೈತಿ. ವುಮೆನ್ ವೇರ್ ಸ್ಟ್ರಿಕ್ಟ್ಲಿ ಫಾರ್ಬಿಡನ್ ಬೈ ದ ಗಾಂಧೀಜಿ ಫ್ರಮ್ ಪಾರ್ಟಿಸಿಪೇಟಿಂಗ್. ಇದು ಆಕ್ಚುಲಿ ತಪ್ಪೈತಿ. ಯಾಕಂದ್ರೆ ಅವ್ರು ಆಮೇಲೆ ಇದು ಕಂಪ್ಲೀಟ್ಲಿ ಎಷ್ಟು ತಪ್ಪು ಮಾಡಕ್ಕೆ ಗುದ್ದಾಡ ನೋಡ್ರಿ ಅವ ಫ್ರೇಮ್ ಮಾಡೋ. ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಆಮೇಲೆ ಅವ್ರು ಜಾಯ್ನ್ ಆಕಾರಲ್ಲ ಅವ್ರು, ಅದಕ್ಕೆ ಇದು ತಪ್ಪೈತಿ. ಇದು ತಪ್ಪೈತಿ. ಗಾಂಧೀಜಿ ಇದು ದಂಡಿ ಸತ್ಯಾಗ್ರಹ ವಾಸ್ ಇನಾಗ್ರಲ್ ಇವೆಂಟ್ ದಟ್ ಲಾಂಚ್ ಸಿವಿಲ್ ಡಿಸೊಬಿಡಿಯನ್ಸ್ ಕರೆಕ್ಟ್ ಅಂದ್ರೆ ಎ ಮತ್ತು ಡಿ ಆನ್ಸರ್ ಅದಾ. ವಿತ್ ರೆಫರೆನ್ಸ್ ಟು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂಡ್ ದ ಇಶ್ಯೂಸ್ ಆಫ್ ಎಲೆಕ್ಟೋರಲ್ ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ. ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1931 ಬಿ ಆರ್ ಅಂಬೇಡ್ಕರ್ ಡಿಮಾಂಡೆಡ್ ಸಪರೇಟ್ ಎಲೆಕ್ಟೋರೇಟ್ ಫಾರ್ ದ ಡಿಪ್ರೆಸ್ ಕ್ಲಾಸ್. ಇವರು ಅದನ್ನ ಮಾಡ್ತಾರೆ. ಮಹಾತ್ಮ ಗಾಂಧಿ ಕಂಪ್ಲೀಟ್ಲಿ ಸಪೋರ್ಟೆಡ್ ಅಂಬೇಡ್. ನೋಡ್ರಿ, ಇದು ಪೂನಾ ಪ್ಯಾಕ್ಟ್ ಅಂತ ಎದಕ್ಕೆ ಓದ್ತೀವಿ ಮತ್ತೆ ಹಂಗಂದ್ರೆ ನಾವು ಅವ್ರು ಸಪೋರ್ಟ್ ಮಾಡಿದ್ರೆ. ಸಪೋರ್ಟೆಡ್ ಅಂಬೇಡ್ಕರ್ ಡಿಮಾಂಡ್ ಫಾರ್ ಎಂಪವರ್ ಆಫ್. ಇದು ತಪ್ಪೈತಿ, ಕಂಪ್ಲೀಟ್ಲಿ ಸಪೋರ್ಟ್ ಮಾಡಲ್ಲ ಅವ್ರು. ಬಿ ತಪ್ಪೈತಿ. ಇದು ಹೋತಾ, ಇದು ಹೋತಾ ಆನ್ಸರ್. ಇದು ಆಕ್ಚುಲಿ ಇದು ಟೆಸ್ಟ್ ಮಾಡತ್ತಿದ್ದು ಇದು ಒಂದವ್ರು. ಈ ಕ್ವಶನ್ ಏನ್ ಟೆಸ್ಟ್ ಮಾಡತ್ತಾರ ಗೊತ್ತಂದ್ರೆ, ಪೂನಾ ಪ್ಯಾಕ್ಟ್ ನಡ್ಬರ್ಕ. ಪೂನಾ ಪ್ಯಾಕ್ಟ್ ನಿಮ್ಗೆ ಗೊತ್ತೈತಿಲ್ಲ ಅಂತ ಟೆಸ್ಟ್ ಮಾಡತ್ತಿದ್ರು ಅಷ್ಟ. ಪೂನಾ ಪ್ಯಾಕ್ಟ್ ಇವರಿಬ್ಬರು ನಡ್ಬರ್ಕ್ ಏನ್ ಪ್ರಾಬ್ಲಮ್ ಆಗಿದೆ ಇದು ಅಷ್ಟು ಇದ್ರು ಇದನ್ನ ಎಲಿಮಿನೇಟ್ ಮಾಡ್ಬಿಡ್ತಾರೆ. ಬಿ ಹೋತಂದ್ರೆ ಎ ಮತ್ತು ಸಿ ಆನ್ಸರ್. ಗಾಂಧೀಜಿ ಆರ್ಗ್ಯೂಡ್ ದಟ್ ಸಪರೇಟ್ ಎಲೆಕ್ಟರೇಟ್ ವುಡ್ ಪರ್ಮನೆಂಟ್ಲಿ. ನೋಡ್ರಿ, ಕಾಂಟ್ರಡಿಕ್ಟರಿ ಅಂತ ಹೇಳ್ತಿರ್ತೀನಲ್ಲ ನಾವು, ಕಾಂಟ್ರಡಿಕ್ಟರಿ ವರ್ಕ್ ಆಕಾವ್ ಅಂತ ಹೇಳಿ. ಏನ್ ನೋಡ್ರಿ, ಕಾಂಟ್ರಡಿಕ್ಷನ್ ಹೆಂಗ್ ವರ್ಕ್ ಆಗುತ್ತಾ. ಇಲ್ಲಿ ಏನ್ ಹೇಳ್ಯಾರ, ಅಂಬೇಡ್ಕರ್ ಅವ್ರಿಗೆ ಸಪೋರ್ಟ್ ಮಾಡತ್ತಾರ ಅಂತ ಹೇಳ್ಯಾರ. ಇಲ್ಲಿ ಆರ್ಗ್ಯೂಡ್ ಅಂತ ಹೇಳ್ಯಾರ. ಇವ್ ಎರಡರ ನಡಬರ್ಕ ಪ್ರಾಬ್ಲಮ್ ಐತಿ. ಆಕ್ಚುಲಿ ಇದಾರ ಕರೆಕ್ಟ್ ಆಗ್ಬೇಕು, ಇಲ್ಲ ಇದಾರ ಕರೆಕ್ಟ್ ಆಗ್ಬೇಕು. ಎರಡು ಅಂದ್ರೂ ಕರೆಕ್ಟ್ ಇರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎರಡು ವಿರುದ್ಧ ಅದಾವು. ಅವಾಗ ನೀವು ಇವೆರಡು ಸೀದಾ ತೆಗೆದು ಬಿಡ್ತಾರೆ. ಏನು ಗೊತ್ತಿಲ್ಲ ನಿಮ್ಗೆ ಈ ಕ್ವಶನ್ ಬಗ್ಗೆ, ಏನು ಐಡಿಯಾನೇ ಇಲ್ಲ ಅನ್ಕೋರಿ. ಅಂದ್ರೂ ನೋಡ್ರಿ, ಇಲ್ಲಿ ಸಪೋರ್ಟ್ ಮಾಡತ್ತಾರ ಅಂತ ಕೊಟ್ರ, ಇಲ್ಲಿ ಗಾಂಧೀಜಿ ಆರ್ಗ್ಯೂಡ್ ಅಂತ ಕೊಟ್ರ. ಇವೆರಡರ ನಡಬರ್ಕ ಏನೈತಿ ಹೇಳ್ರಿ, ಕಾಂಟ್ರಡಿಕ್ಷನ್ ಐತ್ಲಾ, ವಿರುದ್ಧ ಅದಾವ ಎರಡು. ಅವ ನಿಮ್ಗೆ ಏನು ಗೊತ್ತಿಲ್ಲ, ಗಾಂಧೀಜಿ ಅಂಬೇಡ್ಕರ್ ಏನು ಗೊತ್ತೇ ಇಲ್ಲ. ಜಸ್ಟ್ ಸ್ಟೇಟ್ಮೆಂಟ್ ಏನೈತಿ, ಇದು ಸಪೋರ್ಟ್ ಮಾಡತೈತಿ, ಆರ್ಗ್ಯೂ ಮಾಡತ್ತೆ. ಇವೆರಡರ ನಡಬರ್ಕ ವಿರುದ್ಧ ಇದ್ರ ಎರಡು ಅಂತೂ ಇರಾಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಬಿ ಅಂಡ್ ಸಿ ಎರಡು, ಬಿ ಅಂಡ್ ಸಿ ಇರೋ ಆಪ್ಷನ್ ಹೋಗ್ತಾವ. ಬಿ ಅಂಡ್ ಸಿ ಎಲ್ಲ ಅದಾವು, ಬಿ ಸಿ ಇಲ್ಲ ಐತಿ, ಬಿ ಸಿ ಇಲ್ಲ ಐತಿ. ಇವೆರಡು ಆಪ್ಷನ್ ಹೋಗೇ ಬಿಟ್ಟು ನಿಮ್ಗೆ ಏನು ಗೊತ್ತೇ ಇರಲಾರ್ದು. 50-50 ಬಂದ್ರೆ 50-50 ಯಾಕೆ ಏನು ಕರೆಕ್ಟ್ ಐತೆ ಅಂತ ಗೊತ್ತಾಗ್ಬಿಡ್ತು ನಿಮ್ಗೆ. ಬಿ ಕರೆಕ್ಟ್ ಐತಿ, ಸಿ ಕರೆಕ್ಟ್ ಐತಿ ನೋಡ್ಬೇಕು ನೀವು ಅಷ್ಟೇ. ಬಿ ಕರೆಕ್ಟ್ ಐತಿ, ಸಿ ಕರೆಕ್ಟ್ ಐತಿ. ಏನೈತಿ ಇದು ಸಪೋರ್ಟೆಡ್ ಅಂತ, ಇದು ಕರೆಕ್ಟ್ ಐತಿ. ಮತ್ತೆ ಕಂಪ್ಲೀಟ್ಲಿ ಸಪೋರ್ಟೆಡ್ ಅಂತ ಕೊಟ್ರ. ಸಪರೇಟ್ ಎಲೆಕ್ಟರ್ ಪರ್ಮನೆಂಟ್ಲಿ ಸೆಗ್ರಿಗೇಟ್ ದ ಡಿಫರೆಂಟ್ ಕ್ಲಾಸ್ ಫ್ರಮ್. ಇದು ಬ್ರಾಡರ್ ಸ್ಟೇಟ್ಮೆಂಟ್ ಐತಿ, ಸಿಂಪಲ್ ಐತಿ ಇದು. ಅದಕ್ಕೆ ಎ ಸಿ ಕರೆಕ್ಟ್ ಇರ್ಬೇಕು. ಅದಕ್ಕೆ ಎ ಮತ್ತು ಸಿ ಗೊತ್ತಲ್ಲ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳಿ. ಕಾಂಟ್ರಡಿಕ್ಷನ್ ವರ್ಕ್ ಆಕವ, ಎಷ್ಟೋ ಕಡೆ ವರ್ಕ್ ಆಕತ್ತಿಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಇದ್ರಾಗ. ಅದಕ್ಕೆ ನಿಮ್ಗೆ ಇನ್ನೊಮ್ಮೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ದುಂಡು ಮೇಜಿನ ಸಮ್ಮೇಳನ ಎಲೆಕ್ಟ್ರೇಟ್ ಸಮಸ್ಯೆಗಳನ್ನು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1938 ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಶೋಷಿತ ವರ್ಗದ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಒತ್ತಾಯಿಸಿದರು. ಇದು ನಿಮ್ಗೆ ಗೊತ್ತೇ ಇಲ್ಲ ಅನ್ಕೋರಿ, ನಮ್ಗೆ ಕೇಳೇ ಇಲ್ಲ. ಎರಡೇ ದುಂಡು ಮೇಜಿನ ಸಭೆ ಕೇಳೇ ಇಲ್ಲ ಅಂತ.
ಕೆಳಜಾತಿ ಅಧಿಕಾರ ನೀಡುವ ಅಂಬೇಡ್ಕರ್ ಅವರ ಬೇಡಿಕೆಯನ್ನು ಮಹಾತ್ಮ ಗಾಂಧೀಜಿಯವರು ಸಂಪೂರ್ಣವಾಗಿ ಬೆಂಬಲಿಸಿದರು. ಇದು ಯೋಚನೆ ಮಾಡ್ರಿ, ಅದನ್ನ ಸಂಪೂರ್ಣವಾಗಿ ಬೆಂಬಲಿಸಿದ್ರ ನೋಡೋಣ ತಡಿ, ಅದನ್ನು ಓಲ್ದಾಗಿಡ್ರಿ. ಪ್ರತ್ಯೇಕ ಮತಕ್ಷೇತ್ರ ಶೋಷಿತ ವರ್ಗದವರನ್ನು ಏನದು ಮುಖ್ಯವಾಹಿನಿಯ ಸಮಾಜದಿಂದ ಶಾಶ್ವತವಾಗಿ ಪ್ರತ್ಯೇಕಿಸದಂತೆ ಗಾಂಧೀಜಿಯವರು ವಾದಿಸಿದರು. ಇಲ್ಲೇನೈತಿ ಬೆಂಬಲಿಸಿದರು, ಇಲ್ಲೇನೈತಿ ವಾದಿಸಿದರು. ಇವೆರಡರೊಳಗ ಒಂದೇ ಕರೆಕ್ಟ್ ಇರ್ಬೇಕು. ಎರಡು ಕರೆಕ್ಟ್ ಅಂದ್ರೂ ಆಗಕ್ಕಾಗಂಗಿಲ್ಲ. ಎರಡು ಕರೆಕ್ಟ್ ಆಗಕ್ಕಾಗಲ್ಲ. ಎರಡು ಕರೆಕ್ಟ್ ಆಗಕ್ಕಾಗಲ್ಲ ಅಂದ್ರೆ ಬಿ ಸಿ ಎಲ್ಲ ಐತಲ್ಲ, ಎರಡು ಒಂದ್ರಾಗ ಇರದ್ದು ಸ್ಟೇಟ್ಮೆಂಟ್. ಬಿ ಇಲ್ಲೈತಿ, ಸಿ ಇಲ್ಲೈತಿ, ಬಿ ಇಲ್ಲೈತಿ, ಸಿ ಇಲ್ಲೈತಿ, ಇವೆರಡು ಹೋಗಿಬಿಟ್ಟು ಏನು ಗೊತ್ತಿಲ್ಲ. ಅದು ಎ ಆಬ್ವಿಯಸ್ಲಿ ಬರೋಬ್ಬರಿನೇ ಐತಿ, ನೀವೇನು ಗೊತ್ತಿಲ್ಲದ ಎ ಕರೆಕ್ಟ್ ಆಗುತ್ತೆ. ಈಗ ಬಿ ಕರೆಕ್ಟ್ ಐತಿ, ಸಿ ಕರೆಕ್ಟ್ ಐತಿ ನೋಡ್ಬೇಕು ನೀವು ಅಷ್ಟೇ. 50-50 ಒಳಗೆ ಏನೈತಿ ಸಂಪೂರ್ಣ ಬೆಂಬಲಿಸಿದ್ರು ಅಂತ ಐತಿ, ಅದಕ್ಕೆ ತಪ್ಪಾಗುತ್ತೆ. ಇಲ್ಲೇನೈತಿ ಜಸ್ಟ್ ವಾದಿಸಿದ್ರು ಅಥವಾ ಇದು ಬ್ರಾಡರ್ ಐತಿ ಸ್ಟೇಟ್ಮೆಂಟ್, ಅದ್ರ ಸಂಬಂಧ ಎ ಮತ್ತು ಸಿ ಕರೆಕ್ಟ್ ಆಗುತ್ತೆ. ಆಗ್ತಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ. ಪೂನಾ ಪ್ಯಾಕ್ಟ್ ಅದು ಹೋಲ್ಬಿಟ್ರಿ. ನೀವು ಪೂನಾ ಪ್ಯಾಕ್ಟ್ ಬಗ್ಗೆ ಇದನ್ನ ನಾಲೆಜ್ ಇರ್ಲಾರ್ದ ಸಾಲ್ವ್ ಮಾಡಕ್ ಹೇಳಿದ್ನಿ. ನಾಲೆಜ್ ಇತ್ತಂದ್ರೆ ಮುಗ್ದ ಹೋಯ್ತು. ನಾಲೆಜ್ ಹಂಗ ಸೀದಾ ನಿಮ್ಗೆ ಗೊತ್ತೈತಿ ಏನು, ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ನಡ್ಬರ್ಕ ಪೂನಾ ಪ್ಯಾಕ್ಟ್ನ ಪ್ರಾಬ್ಲಮ್ ಆಗಿತ್ತಪ್ಪ, ಅದು ದುಂಡು ಮೇಜಿಸಬೇಕು ಸಂಬಂಧ ಇತ್ತು ಅಂತೇಳಿ ಸಂಪೂರ್ಣ ಬೆಂಬಲಿಸಿದ್ರು. ಬಿ ತೆಗೆದ್ಬಿಟ್ರು, ಬಿ ತೆಗೆದ್ರಿ, ಬಿ ತೆಗೆದ್ರಿ, ಬಿ ತೆಗೆದ್ರಿ, ಸೀದಾ ಆನ್ಸರ್ ಬಂತು. ನಾಲೆಜ್ ಒಂದು ಸಣ್ಣ ನಾಲೆಜ್ ಇದ್ರೂ ಇದು ಪೂರ್ತಿ ದೊಡ್ಡ ಕ್ವಶನ್ ಸಾಲ್ವ್ ಆಗುತ್ತೆ. ಅದತ್ತ ನೆಕ್ಸ್ಟ್ ಕ್ವಶನ್. ಭಾರತ ರಾಷ್ಟ್ರಗೀತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿಂತೈತಿ. ಏನು ಇದು ಬಂಕಿಂ ಚಂದ್ರ ಚಟರ್ಜಿ ಅವರು ಸಂಯೋಜಿಸಿದರು ಅಂತೈತಿ. ಆಮೇಲೆ ಇದನ್ನು 1896ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊದಲ ಬಾರಿಗೆ ಹಾಡಿದರು ಅಂತೈತಿ. ಆಮೇಲೆ ಏನೈತಿ ಸಿವಿಲ್ ಇನ್ಸ್ಪೆಕ್ಟರ್ಗಳ ಸಂದರ್ಭದಲ್ಲಿ ಏನಿದು ಏನ್ರಿ ಇದು ಇನ್ವೆಸ್ಟಿಗೆ ಆಕ್ಚುಲಿ ಏನ್ ಪ್ರೊನೌನ್ಸ್ ಐತೆ ನೋಡೋಣ ಇಂಗ್ಲಿಷ್ನಾಗ. ನೋಡ್ರಿ ಹೆಂಗಾಗೈತೆ ಅದು ಇನ್ವೆಸ್ಟಿಯರ್ಸ್, ಅದು ಹೆಂಗೈತೆ ಹಂಗೆ ಇಟ್ಬಿಡತ್ತೆ, ಇನ್ವೆಸ್ಟಿಯರ್ಸ್ ಇಟ್ಬಿಡತ್ತದು. ಅದಕ್ಕೆ ಕನ್ನಡದಾಗ ಓದಕ್ಕೆ ಬರೋಲ್ಲ. ಆಮೇಲೆ ವೆಂದನೆ ಇಲ್ಲಿ ಕನ್ನಡ ಓದತ್ತಿದೆಯಲ್ಲ, ತಡ್ರಿ ಒಂದು ಸೆಕೆಂಡ್ ಮುಗಿದಾಡ್ರಿ, ಬಡ ಬಡ ಸಾಲ್ವ್ ಮಾಡ್ಬಿಡೋಣ. ಇನ್ನೇನು ಮುಗಿತು, ಇನ್ನೊಂದು ಸ್ವಲ್ಪ ಪೇಷನ್ಸ್ಲೆ ಕುಂದ್ರಿ, ಇನ್ನೊಂದು ಸ್ವಲ್ಪ ಮುಗಿಸೇ ಬಿಡೋಣ. ಯಾವ ರೀತಿ ಈ ಸಿವಿಲ್ ಇನ್ಸ್ಪೆಕ್ಟರ್ ಸಂದರ್ಭದಲ್ಲಿ ಇದು ಬಂಕಿಂ ಚಂದ್ರ ಚಟರ್ಜಿ ಅವರು ಸಂಯೋಜಿಸಿದರು ಅಂತೈತೆ. ಹೌದು, ನೀವು ಕೇಳಿಬಿಟ್ರೆ ಬಂಕಿಂ ಚಂದ್ರ ಚಟರ್ಜಿ ನ್ಯಾಷನಲ್ ಸಾಂಗ್ ರಿಲೇಟೆಡ್ ಅದಾರ, ಇದು ಬರೋಬ್ಬರಿ ಐತಿ. ಅದತ್ತ ಇದನ್ನು 1896ರಲ್ಲಿ ಭಾರತೀಯ ಕಾಂಗ್ರೆಸ್ ಅಧಿವೇಶನ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊದಲ ಬಾರಿಗೆ ಹಾಡಿದರು. ಇದು ಕರೆಕ್ಟ್. ಬಂಕಿಂ ಚಂದ್ರ ಚಟರ್ಜಿ ನೋವೆಲ್ ಯಾವ್ದು ಅಂತ ಹೇಳಿದೆ, ಅದ್ರಾಗೈತೆ ಅಂತ ನ್ಯಾಷನಲ್ ಸಾಂಗ್ ಕ್ವಶನ್ ಕೇಳ್ತಾರೆ ಈ ವರ್ಷ ಅಂತ ಹೇಳಿಲ್ಲ, ಒಂದೇ ಮಾತ್ರ ಎದುರಾಗೈತಿ. ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದ ಆನಂದ ಮಠ ಒಳಗೈತೆ ಅಂತ ಹೇಳಿದ್ ನಾನು ನಿಮಗೆ. ಇದೊಂದು ನೆನಪಿಟ್ಟುಕೊಳ್ಳಿ ಫ್ಯಾಕ್ಟ್. ರಾಷ್ಟ್ರೀಯ ಗೀತೆ ಅಥವಾ ರಾಷ್ಟ್ರೀಯ ಗೀತೆಯನ್ನು ಹಾಡುವಾಗ ಅಥವಾ ನುಡಿಸುವಾಗ ರಾಷ್ಟ್ರೀಯ ಗೀತೆಯನ್ನು ಮೊದಲು ಹಾಡಲಾಗುತ್ತದೆ ಅಥವಾ ನುಡಿಸಲಾಗುತ್ತದೆ. ಅದು ಆಕ್ಚುಲಿ ಅದಕ್ಕೇನು ಸಂಬಂಧ ಇಲ್ಲರಿ, ಮಸ್ಟ್ ಅದ ಮಾಡ್ಬೇಕಂತ ಏನಿಲ್ಲ. ಅದಕ್ಕೆ ಇವು ಮೂರು ಕರೆಕ್ಟ್ ಅದಾವ. ಸಿವಿಲ್ ಇನ್ಸ್ಪೆಕ್ಟರ್ ಏನೈತೆ ಸಂದರ್ಭದಲ್ಲಿ ರಾಷ್ಟ್ರೀಯ ಗೀತೆಯನ್ನು ಅಧಿಕೃತ ಆವೃತ್ತಿಯನ್ನು ನುಡಿಸಲಾಯಿತು, ಇದು ಕರೆಕ್ಟ್ ಐತಿ. ಅಂದ್ರೆ ಕೇವಲ ಮೂರು ಮಾತ್ರ ಕರೆಕ್ಟ್ ಅದಾವು. ಸಿವಿಲ್ ಇನ್ವೆಸ್ಟಿಯರ್ಸ್ ಸೆರೆಮನೀಸ್ ಅಂತ ನೋಡ್ರಿ, ಇವು ಸೆರೆಮನೀಸ್ ಇರ್ತಾವು, ಅವಾಗ ನುಡಿಸ್ಬೇಕು ಕಂಪಲ್ಸರಿ ಅಂತ ಐತದ. ಹೌದು, ಅವಾಗ ನುಡಿಸ್ಬೇಕು, ಅವ್ರು ಅಧಿಕೃತವಾಗಿ ಮಾಡ್ಬೇಕು. ಅಲ್ಲ, ಮಾಡಬಾರ್ದು, ಅಧಿಕೃತ ಮಾಡಬಾರ್ದು. ಅಧಿಕೃತವಾಗಿ ರಾಷ್ಟ್ರೀಯ ಗೀತೆಯನ್ನು ಅಲ್ಲಿ ಹಾಡಂಗಿಲ್ಲ. ಅದಾ ಇವ್ಯಾರು ಮೂರು ಕರೆಕ್ಟ್ ಅದಾವ. ಇಂಗ್ಲೀಷ್ನಾಗ ಇನ್ನೊಂದು ಬಿಡಿಸ್ಬಿಡೋಣ, ಬಡ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ನೋಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ. ಇಟ್ ವಾಸ್ ಕಂಪೋಸ್ಡ್ ಬೈ ಬಂಕಿಂ ಚಂದ್ರ ಚಟರ್ಜಿ, ಇದು ಕರೆಕ್ಟ್ ಐತಿ. ಆನಂದ್ ಮಠ ಅಂತ ಹೇಳಿದ್ ನಾನು. ಇಟ್ ವಾಸ್ ಸಂಗ್ ಫಾರ್ ದ ಫಸ್ಟ್ ಟೈಮ್ ಡ್ಯೂರಿಂಗ್ ಬೈ ರವೀಂದ್ರನಾಥ್ ಟ್ಯಾಗೋರ್ ಇನ್ ಯಾವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಇನ್ 1896, ಇದು ಬರೋಬ್ಬರಿ ಐತಿ. ದ ಅಫಿಷಿಯಲ್ ವರ್ಜನ್ ಆಫ್ ನ್ಯಾಷನಲ್ ಸಾಂಗ್ ಶಾಲ್ ನಾಟ್ ಬಿ ಪ್ಲೇಡ್ ಆನ್ ದ ಒಕೇಶನ್ ಆಫ್ ಸಿವಿಲ್ ಇನ್ವೆಸ್ಟಿಯರ್ಸ್ ಅಂತ, ಇದು ಕರೆಕ್ಟ್ ಐತಿ. ಆಕ್ಚುಲಿ ಸಿವಿಲ್ ಇದಿರ್ತಲ್ಲ ಅವಾಗ ಹಾಡಂಗಿಲ್ಲ, ಇದನ್ನ ಕಂಪಲ್ಸರಿ ಹಾಡಬಾರ್ದು ಅಂತ ಐತಿ. ಇವು ಸೆರೆಮನೀಸ್ ನಡೆದ ಸಿವಿಲ್ ಸೆರೆಮನೀಸ್ ಹಾಡಬಾರ್ದು ಅಂತ, ಅದು ಕರೆಕ್ಟ್ ಐತಿ. When the national song and national anthem are sung or played, national song will be sung for the played first. ಇದು ತಪ್ಪೈತಿ. ನ್ಯಾಷನಲ್ ಸಾಂಗ್ ಅಲ್ಲ, ನ್ಯಾಷನಲ್ ಸಾಂಗ್ ಪ್ಲೇ ಮಾಡಲ್ಲ ಫಸ್ಟ್ ನ್ಯಾಷನಲ್ ಅಂತಮ್ ಪ್ಲೇ ಮಾಡ್ತಾರೆ. ಅದ್ರ ಸಂಬಂಧ ಓನ್ಲಿ 3 ಆನ್ಸರ್ ಅದಾವ. ಆಯ್ತಾ? ಈಗ ನೋಡಿ, ಇವೆಲ್ಲ ಲಡ್ಡು ಕ್ವಶನ್ಸ್ ಅದಾವ. ಆಗ ಹೇಳಿದ್ನ ಹೂ ವಾಸ್ ದ ಇನ್ಸ್ಟ್ರೂಮೆಂಟಲ್ ಬ್ರಿಂಗಿಂಗ್, ಇವರಿಬ್ರು ಯಾವುದು ಒಳ್ಳೆ ಹೇಳ್ತೀನಿ ನಾನು ನಿಮ್ಗೆ, ನೆನಪಿಟ್ಕೊಳ್ಳಿ ಅಂತೇಳಿ. ಲಕ್ನೋ ಸೆಷನ್ 1916 ಅಂತ ಹೇಳಿದ್ನಲ್ಲ, ಇವರಿಬ್ಬರು ನಡವರ್ಕ್ ಸೇರಾಕ ಲಕ್ನೋ ಒಳಗೆ ಯಾರು ಪಾತ್ರ ವಹಿಸ್ತಾರೆ, ಅನ್ನಿ ಬೆಸೆಂಟ್ ಅವರು. ಆಯ್ತಾ? ಎಲ್ಲೈತಿ ಇದ್ರಾಗ ಏನೈತಿ, ಇವು ಒಮ್ಮೆ ಬಿಡಿಸ್ಬಿಡು ನೋಡ್ರಿ, ಕನ್ನಡದಾಗ ಒಮ್ಮೆ, ಲಾಸ್ಟ್ ಇಂಗ್ಲೀಷ್ ಬಿಡಿಸ್ಬಿಡೋಣ, ಮೇಲೆ ತೆಳ ಹೋಗೋದಾಗತ್ತೈತಿ. ಲಕ್ನೋನಲ್ಲಿ ತೀವ್ರ ಇಂಗ್ಲೀಷ್ ಮೀಡಿಯಂ ಸ್ವಲ್ಪ ವೇಟ್ ಮಾಡ್ರಿ, ಅಷ್ಟು ಮುಗಿಸ್ಬಿಡೋದು. ಲಕ್ನೋ ತೀವ್ರಗಾಮಿ ಮಂದಗಾಮಿ ಒಟ್ಟುಗೂಡಿಸಿ ಯಾರು ಪ್ರಮುಖ ಪಾತ್ರ ವಹಿಸಿದರು, ಇದು ಅನ್ನಿ ಬೆಸೆಂಟ್ ಅವ್ರು ಪಾತ್ರ ವಹಿಸ್ತಾರ ಅಂತ ಹೇಳಿದ್ ನಾನು. ಆಗಳೇನ ಇದ್ರ ಹೇಳೋ ಮುಂದಾಗ ಹೇಳಿದ್ದೆ ನಿಮ್ಗೆ.
ರಿಯೂನಿಯನ್ ಮಾಡಿದ್ದು ಅವ್ರ ಅಂತೇಳಿ. ಹೋಮ್ ರೂಲ್ ಲೀಗ್ ಬಗ್ಗೆ ಹೇಳಿನಿ, ಲಾಲಾ ಲಜಪತ್ ರಾಯ್ ಬಗ್ಗೆ ಹೇಳಿನಿ, ಗೋಪಾಲ್ ಕೃಷ್ಣ ಗೋಖಲೆ ಅವರು ಇವ್ರು ಗುರು ಇದ್ರು ಅಂತ ಹೇಳಿನಿ. ಯಾರು? ಗಾಂಧೀಜಿಯವ್ರು ಗುರು ಇದ್ರು, ಗೋಪಾಲ್ ಕೃಷ್ಣ ಗೋಖಲೆ ಅವರು. ಗೊತ್ತಾ? ಈ ನೆಕ್ಸ್ಟ್ ಕ್ವಶನ್, ಇಂಡಿಯಾ ಥ್ರೂ ಏಜಸ್ ಅಂತ ಯಾರು ಬರ್ದಾರ ಬುಕ್? ಇದು ನೆನ್ಪಿಟ್ಕೋರಿ, ಕೆ ಎಂ ಪನಿಕರ್ ಅವ್ರು ಬರ್ದಾರ. ಇಂಡಿಯಾ ಥ್ರೂ ಏಜಸ್ ಯಾರು ಬರ್ದಾರ? ಕೆ ಎಂ ಪನಿಕರ್ ಅವ್ರು ಬರ್ದಾರ. ಕೆ ಎಂ ಪನಿಕರ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಒಂಥರ ಡಿಪ್ಲೊಮೇಟ್, ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಥಿಂಕರ್ ಇದ್ರು. ಅವರು ಫೇಮಸ್ ಬುಕ್ ಅದು ಯಾವುದು? ಇಂಡಿಯಾ ಥ್ರೂ ಏಜಸ್ ಅಂತ, ಒಂಥರ ಹಿಸ್ಟ್ರಿ ಬುಕ್ ಇದ್ದ. ಇವ್ರು ಯಾರು ಬರ್ದಾರ? ಯಾರು? ಜಾದುನಾಥ್ ಸರ್ಕಾರ್ ಅವರು. ಇವರು ಹಿಸ್ಟ್ರಿ ಆಫ್ ಔರಂಗಜೇಬ್ ರಿಲೇಟೆಡ್ ಬುಕ್ ಬರ್ದಾರ. ಇವರು ಮೊಘಲ್ ಎಂಪೈರ್ ರಿಲೇಟೆಡ್, ಅದ್ರ ರಿಲೇಟೆಡ್ ಬುಕ್ ಬರ್ದಾರ. ಇದು ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಮ್ಸನ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಆಟೋಬಯೋಗ್ರಫಿ ಬರ್ದಾರ. ಆಮೇಲೆ ಕೆ ಎಂ ಪನಿಕರ್ ಅವರು ಇಂಡಿಯಾ ಥ್ರೂ ಏಜಸ್ ಅಂತ ಬರ್ದಾರ ಅಂತ ಹೇಳಿ ನಾನು. ಆಮೇಲೆ ಡಿಪ್ಲೊಮೇಟ್ ಅಂಬಾಸಿಡರ್ ಇದ್ರು ಅವರು ಅಂತ ಹೇಳಿದ್ ನಾನು. ಮಹಾತ್ಮ ಗಾಂಧೀಜಿಯವರು ಯಾವುದು? ಫೇಮಸ್ ಹಿಂದ್ ಸ್ವರಾಜ್, ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಬರ್ದಾರ ಅಂತ ನಿಮಗೆ ಗೊತ್ತೈತಿದೆಯಲ್ಲ. ಕೆ ಎಂ ಪನಿಕರ್ ಇಂಡಿಯಾ ಥ್ರೂ ಏಜಸ್ ಆದ. ಮಹಾತ್ಮ ಗಾಂಧಿ ರಾಜಕೀಯ ಗುರು, ಇವೆಲ್ಲ ಸಿಂಪಲ್ ಕ್ವಶನ್. ಬಾಲ ಗಂಗಾಧರ್ ತಿಲಕ್ ಅವರು, ಇವ್ರು ಏನ್ ಸಜೆಷನ್ ಕೊಟ್ಟಿರ್ತಾರೆ ಗಾಂಧಿ ಅವ್ರು ಬಂದು ಕೂಡ, ನೀನು ಮಾಡ್ಬಿಡಪ್ಪ, 1 ವರ್ಷ ಪೂರ್ತಿ ಇದನ್ನ ಏನದು ಭಾರತವನ್ನು ಸುತ್ತಾಡಿ ನೋಡು, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಅಂತ ಹೇಳ್ತಾರೆ. ಒಂದೇದು. ಎರಡನೇದು ಏನ್ ಹೇಳ್ತಾರೆ, ಇನ್ನೊಂದು ಇಂಪಾರ್ಟೆಂಟ್ ಸಜೆಷನ್ ಕೊಟ್ಟಿರ್ತಾರ ಅವ್ರು. ಏನಂದ್ರೆ, ಒಂದ್ ಯಾವ್ದಾರು ಆರ್ಗನೈಸೇಷನ್ ಐತಿ, ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನೋ ಆರ್ಗನೈಸೇಷನ್ ಐತಿ ಅನ್ಕೋರಿ, ಎಂತ ಆರ್ಗನೈಸೇಷನ್ ಸೇರ್ಬೇಕಂದ್ರ ಆ ಆರ್ಗನೈಸೇಷನ್ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡಬಾರ್ದು, ನಾವು ಆ ಆರ್ಗನೈಸೇಷನ್ ಇನ್ಫ್ಲೂಯೆನ್ಸ್ ಮಾಡ್ಬೇಕು. ಈ ತರ ಆರ್ಗನೈಸೇಷನ್ ಸೇರ್ಬೇಕಂತ ಯಾರು ಹೇಳಿದ್ರು? ತಿಲಕ್ ಅವರು, ಅಥವಾ ಬಾಲಗಂಗಾಧರ್ ತಿಲಕ್ ಅಂತ ಯಾರು? ಗೋಪಾಲ್ ಕೃಷ್ಣ ಗೋಖಲೆ ಅಂತ ಬಾಯಾಗ ಬರ್ತೈತಿ, ಟಿಕ್ ಹಾಕೋದಾದ್ರೆ ಇದನ್ನ ಹಾಕಿ. ಗೋಪಾಲ್ ಕೃಷ್ಣ ಗೋಖಲೆ ಅವರು ಯಾರು? ಮಹಾತ್ಮ ಗಾಂಧೀಜಿಯವ್ರ ಗುರು. ಇವ್ರೇನ್ ಹೇಳ್ಯಾರ? ಯಾವ್ದೊಂದು ಆರ್ಗನೈಸೇಷನ್ ನಿನ್ನ ಇನ್ಫ್ಲೂಯೆನ್ಸ್ ಮಾಡೋದು ಇದ್ರ ಸೇರ್ಬೇಡ, ನೀನ ಆರ್ಗನೈಸೇಷನ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಆ ಆರ್ಗನೈಸೇಷನ್ ಸೇರ್ಬೋದು ಅಂತಾರ ಅವ್ರು. ಯಾರು? ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರಿಗೆ ಈ ಸಜೆಷನ್ ಕೊಡ್ತಾರೆ. ಅಂತದ ಅಂತ್ಯೋದಯ ಪರಿಕಲ್ಪನೆ ಯಾರ್ದು? ಇದು ಮಹಾತ್ಮ ಗಾಂಧೀಜಿಯವರು. ಆದ್ರೆ ಇದು ಆಕ್ಚುಲಿ ವಿನೋದ ಭಾವೇದವ್ರದ್ದು, ಇದನ್ನ ಬಿಲ್ಡ್ ಮಾಡಿದವ್ರು ಇವರು. ಆದ್ರೆ ಮೇನ್ ಪರಿಕಲ್ಪನೆ ಮಹಾತ್ಮ ಗಾಂಧೀಜಿಯವರು. ಅಥವಾ ಅರಬಿಂದೋ ಬಗ್ಗೆ ಹೇಳಿನಿ, ಜಯಪ್ರಕಾಶ್ ನಾರಾಯಣ್ ಇವರು ಪೋಸ್ಟ್ ಇಂಡಿಪೆಂಡೆನ್ಸ್ ಬರ್ತಾರೆ. ಈಗ ಇಂದಿರಾ ಗಾಂಧಿ ಮತ್ತೆ ಇದು ನಡೆದಿರುತ್ತಲ್ಲ, ಆ ಟೈಮ್ ಜೆಪಿ ಮೂವ್ಮೆಂಟ್ ಅಂತೀವಲ್ಲ, ಆ ಟೈಮ್ ಬರೋದು ಜಯಪ್ರಕಾಶ್ ನಾರಾಯಣ್, ಪೊಲಿಟಿಷಿಯನ್ ಇವರು. ಮಹಾತ್ಮ ಗಾಂಧೀಜಿಯವರು ಮರಣದ ನಂತರ ತನ್ನ ಜೀವನದಿಂದ ಬೆಳಕು ಹೊರಟು ಹೋಗಿದೆ ಅಂತ ಯಾರು ಹೇಳಿದ್ರು ಅಂತ ಕೊಟ್ಟರು. ಯಾರು ಕೊಟ್ಟಿದ್ರು? ಇವರು ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಾರೆ ಅನ್ಸುತ್ತೆ. ಇದನ್ನ ಜೀವನದಲ್ಲಿ ಬೆಳಕು ಹೊರಟು ಹೋಗಿದೆ ಅಂತ ಹೇಳಿದ್ರು ಜವಾಹರ್ಲಾಲ್ ನೆಹರು ಅಂತದಾ. ರಾಜೇಂದ್ರ ಪ್ರಸಾದ್ ಮೊದಲನೇ ರಾಷ್ಟ್ರಪತಿಗಳಾಗಿದ್ರು, ಇವೆಲ್ಲ ಗೊತ್ತೈತಿ ನಿಮಗೆ. ಅಂಬೇಡ್ಕರ್ ಅವ್ರ ಬಗ್ಗೆ ಐತಿ, ರಾಧಾಕೃಷ್ಣ ಅಂತ ಎಲ್ಲ ಗೊತ್ತೈತಿ. ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಯಾರು ಮಾಡಿದ್ರು? ಗೋಪಾಲ್ ಕೃಷ್ಣ ಗೋಖಲೆ ಅವರು. ಇದೆಲ್ಲ ಸಿಂಪಲ್ ಈಸಿ ಕ್ವಶನ್ಸ್, ಈಸಿಲಿ ಸಾಲ್ವ್ ಆಕಾವು. ಈಗ ಇವನ್ನ ಲಾಸ್ಟಿಗೆ ಒಂದು 3-4 ಯಾರು ಇವ್ರದ ನೋಡಿಬಿಡೋಣ. ಇಂಗ್ಲೀಷ್ನಾಗ ಉಳಿಸಿದ್ದೆಲ್ಲ ಅವನ್ನ ಮುಗಿಸ್ಬಿಡೋಣ ಬರಮ್ಮ. ದ ಬುಕ್ ಇಂಡಿಯಾ ಥ್ರೂ ಏಜಸ್ ಯಾರು ಬರ್ತಾರೆ ಅಂತ ಹೇಳಿ? ಕೆ ಎಂ ಪನಿಕರ್. ಇದೆಲ್ಲ ಫ್ಯಾಕ್ಟ್ ನೆನ್ಪಿಡ್ಬೋದು ಅಷ್ಟೇ. ಗೊತ್ತಾ? ಇವ್ರು ಎದ್ರ ಬಗ್ಗೆ ಬರ್ದಾರಂತೆ? ಔರಂಗಜೇಬ್ ಬಗ್ಗೆ ಬರ್ದಾರ, ಅಥವಾ ಮೊಘಲ್ ಎಂಪೈರ್ ಬಗ್ಗೆ ಬರ್ದಾರ ಅಂತ ಹೇಳಿ ಇಂಗ್ಲೀಷ್ನಾಗ ಬರ್ಕೋರಿದಂತ. ಇವ್ರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಇವ್ರು ಬರ್ದಾರ, ಹಿಂದೂ ಸ್ವರಾಜ್ ಅಂತ ಬರ್ದಾರ, ಅಥವಾ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅಥವಾ ಗ್ಲಿಮ್ಸನ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಆಟೋಬಯೋಗ್ರಫಿ ಬರ್ದಾರ ಅಂತ ಹೇಳಿ. ಹೂ ವಾಸ್ ದ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧಿ? ಯಾರು? ಗೋಪಾಲ್ ಕೃಷ್ಣ ಗೋಖಲೆ. ಆರ್ಗನೈಸೇಷನ್ ಅನ್ನ ನೀ ಇನ್ಫ್ಲೂಯೆನ್ಸ್ ಮಾಡಬೇಕು, ನಿನ್ನ ಆರ್ಗನೈಸೇಷನ್ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಅಂತ ಹೇಳ. ಇವ್ರದ್ದು ಫ್ಯಾಕ್ಟರಿ ಕೇಸರಿ ನ್ಯೂಸ್ ಪೇಪರ್ ಬಾಲ ಗಂಗಾಧರ್ ತಿಲಕ್ ಅವ್ರದ್ದು. ಆಮೇಲೆ ಮರಾಠ ನ್ಯೂಸ್ ಪೇಪರ್ ಇವ್ರದ್ದು. ದಾದಾಬಾಯಿ ನೌರೋಜಿ ಡ್ರೇನ್ ಆಫ್ ವೆಲ್ತ್ ಥಿಯರಿ, ಹೂ ಅಟಿಯರ್ ಆನ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ ಬುಕ್, ಲಾಲಾ ಲಜಪತ್ ರಾಯ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತೈತಿ. ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಮಾಡಿದವರು ಯಾರು? ಅಂತ್ಯೋದಯ. ದ ಆಥರ್ ಆಫ್ ಕಾನ್ಸೆಪ್ಟ್ ಆಫ್ ಅಂತ್ಯೋದಯ ಯಾರು? ಮಹಾತ್ಮ ಗಾಂಧೀಜಿ. ಆದ್ರೆ ವಿನೋದ ಭಾವೆ ಅವರು ಆನ್ಸರ್ ಆಗ್ಬೋದು, ಆದ್ರೆ ಇವರು ಅದ್ರ ಮೇಲೆ ಬಿಲ್ಡ್ ಮಾಡಿದ್ರು, ಆ ಐಡಿಯಾ ಮೇಲೆ ಬಿಲ್ಡ್ ಮಾಡಿದ್ರು ವಿನೋದ್ ಭಾವೆ ಅವರು. ಆಗುತ್ತಾ? ಈ ನೋಡ್ರಿ, ಇದು ಯಾವುದು? ಆನ್ ದ ಡೆತ್ ಆಫ್ ಮಹಾತ್ಮ ಗಾಂಧಿ ಹೂ ಸೇಡ್ ದ ಲೈಟ್ ಹ್ಯಾಸ್ ಗಾನ್ ಔಟ್ ಆಫ್ ಅವರ್ ಲೈಫ್ಸ್ ಅಂತ ಯಾರು ಹೇಳಿದವರು ಅಂತ ಹೇಳಿ? ಜವಾಹರ್ಲಾಲ್ ನೆಹರು ಅವರು ಹೇಳ್ಯಾರ ಅಂತ ಹೇಳಿ ನಾನು. ಆಯ್ತಾ? ಹೂ ಎಸ್ಟಾಬ್ಲಿಷ್ಡ್ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ? ಇದು ಯಾರು ಎಸ್ಟಾಬ್ಲಿಷ್ ಮಾಡಿದ್ರು? ಗೋಪಾಲ್ ಕೃಷ್ಣ ಗೋಖಲೆ ಅವರು. ಯಾವಾಗ ಆಗಿದ್ದು ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ? ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ ಅಂತ ಬೇರೆ ಆಗುತ್ತೆ. ಮತ್ತೆ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ 1905, ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ 1921 ಒಳಗಾಗುತ್ತೆ. ಇವು ಎರಡರ ನಡುವೆ ಡಿಫ್ರೆನ್ಸ್ ಐತೆ ಆಕ್ಚುಲಿ. ಇವು ಎರಡರ ನಡುವೆ ಡಿಫ್ರೆನ್ಸ್ ಏನಂತ ಹೇಳಿ ನಂಗೆ ರಿಸರ್ಚ್ ಮಾಡಕ್ಕೆ. ಯಾವುದು ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ, ಯಾವುದು ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ, ಯಾವುದು? ಇವ ಯಾರ್ಯಾರು ಮಾಡಿದ್ರು ಅಂತ ಹೇಳಿ ಇದನ್ನ ರಿವ್ಯೂ ಸೆಕ್ಷನ್ದಾಗ ಇವನ್ನೆಲ್ಲ ಕೊಟ್ಟಿದ್ದೆಲ್ಲ ಭಾಳ ದಿವಸ ಆಗಿದ್ದು ನಿಮಗೆ ಹೋಮ್ವರ್ಕ್ ಕೊಟ್ಟು. ಇದು ಹೋಮ್ವರ್ಕ್ ಇದನ್ನ ಮಾಡಕ್ಕೆ. ರಾಸ್ ಬಿಹಾರಿ ಬೋಸ್ ವಾಸ್ ಕ್ಯಾಪ್ಚರ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ಬೈ ದ ಬ್ರಿಟಿಷ್ ಅಂತ ಐತೆ ನೋಡಿ. ಅವರೇ ಮಾಡಿಲ್ಲ ಆಕ್ಚುಲಿ. ಅವ್ರು ಏನು ಹೇಳಿದೆ ಅಲ್ಲಿ ಹೋಗಿರ್ತಾರ ಅಂತ ಹೇಳಿದ್ನಲ್ಲ. ರಾಸ್ ಬಿಹಾರಿ ಬೋಸ್ ಇಂಪಾರ್ಟೆಂಟ್ ನೋಡ್ರಿ, ಇದು ಕೆ ಎದ ಬಿದ್ದಿತ್ತು, ಅಲ್ಲಿ UPSC ಬಿದ್ದಿತ್ತು. ಎಕ್ಸಿಕ್ಯೂಟ್ ಮಾಡಿಲ್ಲ. ಇವ್ರ ಬಗ್ಗೆ ನಿಮಗೆ ನೆನಪೈತೆ? ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಹಿಂಗೆಲ್ಲ ಸುಭಾಷ್ ಚಂದ್ರ ಬೋಸ್ ಟೇಕ್ ಓವರ್ ಮಾಡಿದ್ರು ಎಲ್ಲ ಹೇಳಿ ನಿಮ್ಗೆ. ಈ ಅಲಾಂಗ್ ವಿತ್ ಸಚಿನ್ ಚೆನ್ನಲ್ ಪ್ಲಾನ್ ಟು ಆರ್ಗನೈಸ್ ದ ಕಾಂಟ್ರಿಬ್ಯೂಟೆಡ್ ರಿವೋಲ್ಟ್ ಇನ್. ಇದು ಕರೆಕ್ಟ್ ಐತೆ. ಸಚಿನ್ ಚೆನ್ನಲ್ ಇದು ನಿನ್ನೆ ಬಿದ್ದಿತ್ತು ಸಿ ಕ್ವಶನ್. ಯಾವುದು? ಬಂದಿ ಜೀವನ್ ಅಂತ ಹೇಳಿ. ಬಂದಿ ಜೀವನ್ ಯಾರು ಬರ್ದಾರ? ಸಚಿನ್ ಚೆನ್ನಲ್ ಅವ್ರು ಬರ್ದಾರ. ಓಕೆ, ಇವರಿಬ್ರು ಸೇರಿ
ಅಟ್ಯಾಕ್ ಮಾಡ್ಬೇಕಂತಿದ್ರು. ಇದು ಕರೆಕ್ಟ್ ಐತಿ, ಇದು ತಪ್ಪೈತಿ. ಈಗ ಹಿಂಗಿದ್ದಾಗ ನಿಮ್ಗೆ ಒಂದು ಸ್ಟೇಟ್ಮೆಂಟ್ ತೆಗೆದ್ರು, ಎರಡನೇ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅನ್ಕೋರಿ ನಿಮ್ಗೆ. ಒಂದೇ ಸ್ಟೇಟ್ಮೆಂಟ್ ತೆಗೆದ್ರಲ್ಲ ಇಲ್ಲಿ ರಾಸ್ಪೆರಿ ಬಸ್ ಕ್ಯಾಪ್ಚರ್ಡ್, ಇದು ತಪ್ಪೈತಿ. ತಪ್ಪೈತಿ ಅಂತ ಹೇಳಿ ಇದು ಒಂದು ಆಪ್ಷನ್ ಆಗಿರುತ್ತೆ. ಎರಡನೇ ಸ್ಟೇಟ್ಮೆಂಟ್ ಗೊತ್ತಿರಲಿಲ್ಲ ಅಂದ್ರೂ ಆನ್ಸರ್ ಮಾಡ್ಬೋದು ನೀವು. ಅರ್ಥತಾ? ಇದೆಲ್ಲ ಪೂರ್ತಿ ಡಿಸ್ಕಸ್ ಮಾಡಿದೀವಿ ಅಂತ ಅನ್ಕೊಂಡಿನಿ ನಾವು. ಸಚಿನ್ ಚೆನ್ನಲ್ ಅವರು, ಸಚಿಂದ್ರನಾಥ್ ಸೆನ್ಹಾಲ್, ಆಮೇಲೆ ಗದ್ದರ್ ಪಾರ್ಟಿ ರಿಲೇಟೆಡ್ ಅದಾರ ಅಂತ ಹೇಳಿನಿ. ರಾಸ್ಪಿಯಾರಿ ಘೋಷ್ ಅವರು. ಅರ್ಥತಾ? ಇದು ಆನ್ಸರ್ ಬಿ. ಇಂಗ್ಲೀಷ್ ಮೀಡಿಯಂ ಕನ್ನಡ ಎರಡು ಇಬ್ಬರಿಗೂ ಡಿಸ್ಕಸ್ ಮಾಡಿದೆ. ಆಯ್ತಾ? ಈಗ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕವರ್ ಆಗಿರೋ ಅಂತ ಅನ್ಕೊಂಡಿನಿ. ಇವತ್ತು ಒಂದು ಸ್ವಲ್ಪ ಲೆಂದಿ ಆಯ್ತು ಅನ್ಸುತ್ತೆ ವಿಡಿಯೋ. ಯಾಕಂದ್ರೆ ಫಸ್ಟಿಗೆ ನಾನು ಇಂಟರ್ನ್ಯಾಷನಲ್ ರಿಲೇಷನ್ ಸ್ವಲ್ಪ ಒಂದಿಷ್ಟು ಥಿಯರಿಗಳು ಹೇಳಿದ ಸಂಬಂಧ ಲೇಟ್ ಆತ್ರಿ. ಅದಕ್ಕೆ ನಿಮ್ಮ ಟೈಮ್ ವೇಸ್ಟ್ ಆಗಿದ್ರೆ ತುಂಬ ಸಾರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಚಂದ ಓದ್ರಿ. ಧನ್ಯವಾದಗಳು. ಬಾಯ್.